ನಿನ್ನೆ ದಿವಸ ನಾವು ವಚನ ಸಾಹಿತ್ಯಕ್ಕೆ ಬರೋ ತನಕನೂ ಸಾಕಷ್ಟು ಟೈಮ್ ತೊಗೊಂತು. ಯಾರೋ ಕೇಳಿದರು ಯಾಕೆ ಅಂತ ಕೇಳಿದರು. ನಾನು ಹೇಳಿದೆ, ಬ್ರಿಡ್ಜಿನ ಎತ್ತರ ಎಷ್ಟಾದಷ್ಟು, ಎತ್ತರ ಹೆಚ್ಚಾದಷ್ಟು ಅದು ಕಟ್ಟಡ ಕಟ್ಟೋದು ಬಹಳ ದೂರ ಶುರು ಆಗುತ್ತೆ. ಸಣ್ಣ ಬ್ರಿಡ್ಜ್ ಕಟ್ಟಬೇಕಾದ್ರೆ ಇಲ್ಲಿಂದನೇ ಶುರು ಮಾಡ್ಬೋದು. ಒಂದು 50 ಅಡಿ ಎತ್ತರದ ಕಟ್ಟಬೇಕಾದ್ರೆ ಅಲ್ಲಿಂದ ಶುರು ಮಾಡಬೇಕಾಗತ್ತೆ. ಹಾಗೆ ನಾವು ವಚನ ಸಾಹಿತ್ಯಕ್ಕೆ ಮತ್ತು ಅದರ ಮುಂದೆ ದಾಸ ಸಾಹಿತ್ಯವನ್ನು ಹೇಳಬೇಕಾದ್ರೆ ಅದು ಸಾಧ್ಯ ಆದದ್ದು ಎಲ್ಲಿಂದ? ಮನುಷ್ಯನ ಮೂಲಭೂತ ಅಪೇಕ್ಷೆಗಳೇನಿತ್ತು ಆ ಅಪೇಕ್ಷೆಗಳನ್ನು ಪೂರೈಸೋದಕ್ಕೆ ಒಂದು ಭಾಳ ಚಂದದ್ದು ನನ್ನ ಮನಸ್ಸು ಮುಟ್ಟಿದ್ದು ಅಂದರೆ, ಅವತ್ತಿಂದ ಇವತ್ತಿನವರೆಗೂ ಮನುಷ್ಯನ ಮೂಲಭೂತವಾದ ಆಸಕ್ತಿಗಳು ಅವೇ ಉಳ್ಕೊಂಡಿದೆ, ಅಪೇಕ್ಷೆಗಳು ಅದೇ ಉಳ್ಕೊಂಡಿದೆ. ತಾನು ಪರಿಪೂರ್ಣತೆಗತ್ತೆ ಹೋಗಬೇಕು ಅಂತ ಹೇಳಿ ಯಾವ ಮನುಷ್ಯ ಭಾವನಿಷ್ಠವಾದನೋ ಸಾಹಿತ್ಯಕ್ಕೆ ರಚನೆ ಮಾಡಿದ, ಯಾವನು ವಸ್ತುನಿಷ್ಠವಾದನೋ ಆತ ವಿಜ್ಞಾನಿಯಾದ. ಎರಡನ್ನೂ ಸೇರಿ ಅದಕ್ಕಿಂತ ಮೇಲೆ ತಟ್ಟಂತ ಹಾರಿದವನು ಆಧ್ಯಾತ್ಮಿಕ ಶಕ್ತಿಯನ್ನು ಪಡ್ಕೊಂಡ ಅಂಥೇಳಿ ಅದು ನಮ್ಮ ಕರ್ನಾಟಕದಲ್ಲಿ ಬಂದದ್ದು ಹೇಗೆ ಅಂತ ಮಾತಾಡ್ತಾ ಅಲ್ಲಮನ ಜೀವನವನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ದೀವಿ ನಿನ್ನೆ. ಅದು ಹರಿಹರನ ರಗಳೆಯಲ್ಲಿ ತಿಳಿಸಿದ ಹಾಗೆ. ಆತ ಮೃದಂಗ ಬಾರಿಸ್ತಾ ದೇವಸ್ಥಾನಕ್ಕೆ ಹೋದಾಗ ಒಂದು ದಿವಸ ಕಾಮಲತೆಯನ್ನು ನೋಡಿಬಿಟ್ಟು ಆಕೆಯಲ್ಲಿ ಅನುರಕ್ತನಾದ. ಆಕೆ ಕೂಡ ಅವನಲ್ಲಿ ಅನುರಕ್ತಳಾದರು. ಅದನ್ನು ಎಷ್ಟು ಚೆಂದಾಗಿ ವರ್ಣನೆ ಮಾಡ್ತಾರೆ ಅಂತಂದರೆ, ಅವ್ರು ಹೇಳ್ತಾರೆ, ಗೆಳತಿಯರು ತತ್ತರಿಸಿ ಹೋಗಿ ಇವರ ಪರಿಯೇ ಬೇರೆ ಅಂತ ಹೇಳಿ ಇಬ್ಬರೂ ಎತ್ಕೊಂಡು ಹೋಗಬೇಕಾಯ್ತು. ಕರ್ಕೊಂಡು ಹೋಗಿ ಆ ಕಾಮಲತೆಯ ಶಯನಾಗಾರ ಕರ್ಕೊಂಡು ಹೋಗಿ ಅವ್ರನ್ನ ಕೋಣೆಯಲ್ಲಿ ಹಾಕಿ ಬಂದುಬಿಡ್ತಾರೆ. ಎಲ್ಲ ಸ್ನೇಹಿತರು ಬಂದುಬಿಡ್ತಾರೆ. ಅವನು ಹರಿಹರ ಬರೆಯೋದೆಷ್ಟು ಚೆಂದ ಅಂದರೆ, ಅವರಿಗೆ ವರ್ಷಗಳು ನಿಮಿಷಗಳು ಹಾಗೆ ಹೋಗ್ಬಿಡ್ತು. ಒಬ್ಬರನ್ನ ಬಿಟ್ಟು ಒಂದು ಕ್ಷಣ ಇರಲಿಲ್ಲ, ಇರೋದಕ್ಕೆ ಸಾಧ್ಯವೂ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದುಬಿಟ್ರು ಅಂತ. ಇದು ನನಗೆ ಒಂದು ವಿಶೇಷವಾದ ವಿಷಯ ಅನ್ನಿಸ್ತು. ನೀನು ಅದು ಮರ್ತಿದ್ದೆ, ಅದಕ್ಕೆ ಸ್ವಲ್ಪ ಪುನರುಕ್ತಿ ಮಾಡಬೇಕಾಯ್ತು. ಎಲ್ಲಿ ಮೋಹ ಹೆಚ್ಚಾಗ್ತದೋ, ಎಲ್ಲಿ ಮೋಹ ತೀವ್ರ ಆಗ್ತದೋ ಅಲ್ಲಿ ಶೋಕ ತೀವ್ರನೇ ಆಗ್ತದೆ. ಈ ಷಡೂರ್ಮಿಗಳು ಅಂತ ಬರ್ತವೆ ನಮ್ಮಲ್ಲಿ. ಈಗ ಅಂಬಿಗ ನಾನಿನ್ನ ನಂಬಿದೆ ಅಂತ ಹಾಡು ಓದಿದರೆ 6 ತೆರೆಯ ನೋಡಂಬಿಗ ಅಂತ ಬರ್ತದೆ. ಈ 6 ತೆರೆಗಳು ಯಾವುದು ಅಂದರೆ ಈ ಷಡೂರ್ಮಿಗಳು ಅಂತ. ಸಾಮಾನ್ಯವಾಗಿ ಅದನ್ನು 6 ನಮ್ಮ ಷಡ್ವೈರಿಗಳು ಅಂತ ಅನ್ಕೋತಾರೆ, ಅರಿಷಡ್ವರ್ಗ ಅಂತಾರೆ. ಅದಲ್ಲ, ಷಡೂರ್ಮಿಗಳು ಅಂತ. ಅವು 6: ಹಸಿವು ಬಾಯಾರಿಕೆ, ಮೋಹ, ಶೋಕ, ವೃದ್ಧಾಪ್ಯ ಮತ್ತು ಸಾವು. ಇವು 6 ಷಡೂರ್ಮಿಗಳು ಅಂತ ಕರೀತಾರೆ. ಇವು ಹೇಗೆಂದರೆ ಒಂದಕ್ಕೊಂದು ಕಾರಣ ಆಗ್ತವೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದಕ್ಕೊಂದು ಕಾರಣ. ಹಸಿವಾಗ್ತದೆ ಅಂತ ಜಾಸ್ತಿ ಬೇಗ ತಿಂದುಬಿಟ್ರೆ ನೀರು ಕುಡಿಯಲೇಬೇಕಾಗ್ತದೆ. ಹಸಿವೆ ಹಿಂದೆಯೇ ನೀರಡಿಕೆ ಬರ್ತದೆ, ಬೆನ್ನಟ್ಟಿ ಬರ್ತದೆ. ಕುಡಿದೋದ್ರೆ ಬಿಕ್ಕು ಬಂದುಬಿಡುತ್ತೆ, ನೀರು ಕುಡಿಯಪ್ಪ ಸ್ವಲ್ಪ ಅಂತ ಹೇಳ್ತಾರೆ. ಹಾಗೆ ಹಸಿವಿನ ಹಿಂದೆ ಬರುವಂಥದ್ದು ನೀರಡಿಕೆ. ಈ ಮೋಹದ ಹಿಂದೆ ಬರುವಂಥದ್ದು ಶೋಕ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಮೋಹ ಬಂದಾಗ ಅದ್ರ ಹಿಂದೆ ಶೋಕ ಇದೆ ಅಂತ ಗೊತ್ತಾಗಿರೋಲ್ಲ ನಮಗೆ. ಆ ಮೋಹ ಬಂದಾಗ ಪ್ರಪಂಚ ಮರೆಸಿಬಿಡ್ತದೆ, ಮೋಹನೇ ಶಾಶ್ವತ ಅಂತ ಅನಿಸ್ಬಿಡುತ್ತೆ. ಆದರೆ ಮೋಹ ಆದಷ್ಟು ಅದರಿಂದ ಶೋಕದ ಪ್ರಮಾಣವೂ ಹೆಚ್ಚಾಗ್ತಾ ಇದೆ ಅಂತ. ನನ್ನ ಮೇಷ್ಟ್ರು ಒಂದು ಗುರುಕುಲದಲ್ಲಿ ಭಾಳ ಚೆನ್ನಾಗಿ ಹೇಳೋರು. ಇದು ಹೇಗೆ ಅಂದರೆ ಎತ್ತರಕ್ಕೆ ಹೋದಾಗೆ ಅಂತ. ನಾನು ಗ್ರೌಂಡ್ ಫ್ಲೋರಲ್ಲಿದ್ದೆ, ಮೊದಲೇ ಫ್ಲೋರಲ್ಲಿ. 4 ಮೆಟ್ಲಿಂದ ಕೆಳಗೆ ಬಿದ್ದರೆ ಒಂಚೂರು ಪೆಟ್ಟಾಗುತ್ತೆ, ಭಾಳಾದರೂ ಕೈಯೋ ಕಾಲೋ ಒಂಚೂರು ಮುರಿಬೋದೇನೋ. ನಾನು 2ನೇ ಫ್ಲೋರಿಂದ ಬಿದ್ದರೆ ಏನಾಗ್ತದೆ? ಅಲ್ಲಿ ಮೇಲೆ ಹೋದ ದೃಷ್ಟಿ ಚೆನ್ನಾಗಿ ಕಾಣಿಸುತ್ತೆ, ಜಾಸ್ತಿ ಕಾಣಿಸುತ್ತೆ. 20ನೇ ಫ್ಲೋರಿಂದ ಬಿದ್ದರೆ ಚಿಂತೆ ಮಾಡೋ ಕಾರಣ ಇಲ್ಲ. ಎಷ್ಟು ಮೇಲಕ್ಕೆ ಹೋಗ್ತೇನೋ ಅಷ್ಟು ಬೀಳುವ, ಪೆಟ್ಟಾಗುವ ಅವಕಾಶಗಳು ಹೆಚ್ಚಾಗ್ತವೆ. ಹಾಗೆ ಮೋಹ ಹೆಚ್ಚಾದಷ್ಟು ಶೋಕ ಹೆಚ್ಚಾಗ್ತದೆ ಅಂತ. ಆಮೇಲೆ ಕೊನೆಗೆ ವೃದ್ಧಾಪ್ಯ ಮತ್ತು ಸಾವು. ಈ ಒಂದಕ್ಕೊಂದು ಹಿಂದೆ ಬರುವಂಥದ್ದು, ತಪ್ಪಿಸೋಂಗಿಲ್ಲ ಇವನ್ನ. ಹಾಗೆ ಆ ಷಡೂರ್ಮಿಗಳೊಳಗೆ ಇವನಿಗೆ ಮೋಹ ಹೆಚ್ಚಾಯಿತು. ಎಷ್ಟು ಮೋಹ ಹೆಚ್ಚಾಯಿತೋ ಶೋಕ ಬಾಗಿಲಲ್ಲೇ ಕಾಯ್ಕೊಂಡಿದೆ ಅಂತ ಅಲ್ಲಮನಿಗೆ ಗೊತ್ತಾಗಲಿಲ್ಲ. ಗೊತ್ತಾದದ್ದು ಯಾವಾಗ? ಆಕೆಗೆ ವಿಪರೀತವಾದಂಥ ಒಂದು ಜ್ವರ ಬಂತು, ಮಹಾಜ್ವರ ಅಂತ ಬಂದವಳು ಸನ್ನಿ ಹಿಡಿದು ತಕ್ಷಣ ಸತ್ತೋಗ್ಬಿಟ್ಳು. ಅವನು ಕಲ್ಪನೆ ಕೂಡ ಮಾಡಿರಲಿಲ್ಲ ನಾನು ಕಾಮಲತೆಯನ್ನು ಬಿಟ್ಟಿರೋ ಪ್ರಸಂಗ ಬರ್ತದೆ ಅಂತ ಹೇಳಿ. ನೋಡಿ, ಪ್ರೀತಿ ಹೆಚ್ಚಾದಾಗ, ಮೋಹ ಹೆಚ್ಚಾಗ ಶೋಕ ಹೆಚ್ಚಂದಲ್ಲ. ಅವನು ಎಷ್ಟರ ಮಟ್ಟಿಗೆ ಶೋಕ ಆಯಿತು ಅಂದರೆ ತನ್ನ ಪ್ರಪಂಚ ಮುಗಿದು ಹೋಯಿತು ಅನ್ನಿಸ್ತು, ಇನ್ನು ಬದುಕೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡ. ಆಕೆ ಸ್ನೇಹಿತೆಯರು ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ರು, ಆಕೆ ಜೊತೆಗೆ ಪ್ರಾಣ ಕಳ್ಕೊಂಡ್ರು. ಆಕೆ ತಂದೆ ತಾಯಿಯರು ಹತ್ರು. ಇವನು ಸ್ನೇಹಿತರಿದ್ದರಲ್ಲ ಅಲ್ಲಮ್ಮ, ಅಲ್ಲಿವರೆಗೂ ಅವನು ಪ್ರಪಂಚ ಇಲ್ಲ. ಅವನಿಗೆ ತಂದೆ ತಾಯಿ ಬಿಟ್ಟು ಹೋಗಿದ್ದಾನೆ, ಪ್ರಪಂಚ ಇದೆ ಅನ್ನೋ ಕಲ್ಪನೆ ಕೂಡ ಇಲ್ಲ. ಅವನ ಪ್ರಪಂಚ ಅಂದರೆ ಕಾಮಲತೆ ಒಬ್ಬಳೇನೆ.
ಈಗ ಅವನ ಸ್ನೇಹಿತರು ಬಂದು ಅವನು ಎತ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾರೆ, ತಂದೆ ತಾಯಿ ಕಡೆ ಕರ್ಕೊಂಡು ಹೋಗ್ತಾರೆ. ಎಷ್ಟೇ ಅಂದರೂ ತಂದೆ ತಾಯಿ, ಮಕ್ಕಳನ್ನು ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡೋರು ಜಗತ್ತಲ್ಲಿ ಯಾರೂ ಇಲ್ಲ. ಅವನು ಎಷ್ಟೇ ತಪ್ಪು ಮಾಡಲಿ, ಅವ್ರು ಸಮಾಧಾನ ಮಾಡಿ ಮಗ ಹಿಂಗೆ ಒಣಗಿ ಹೋದದ್ದು ನೋಡಿ ಕಷ್ಟ ಅನ್ನಿಸ್ತು ಅವರಿಗೆ, ಸಮಾಧಾನ ಮಾಡಿದರು. ಅವನು ತಂದೆ ತಾಯಿದ್ದು ಕಲ್ಪನೆಯೇ ಇಲ್ಲ. ಅವನ್ನೆಲ್ಲ ನಿಂತು, ಅವ್ನು ಎಷ್ಟು ಚೆನ್ನಾಗಿದೆ ನೋಡಿ ಮಾತದು, ಅವನು ನಿಂತ ಮರ ನಿಂದು ಉರಿದಂತೆ ತೀವ್ರ ಅನುತಾಪದಲ್ಲಿ ದಗದಗಿಸುತ್ತಿದ್ದ ಅಂತ. ನಿಂತು ಉರಿದ್ರೆ ಮರ ಹೆಂಗೆ ಉರಿತದೋ ಹಾಗೆ ಉರಿತಾ ಇದ್ದ ಒಳಗಡೆ ಅವನು, ಅಷ್ಟು ದುಃಖದಿಂದ ಉರಿತಾ ಇದ್ದ. ಹೊರಗಡೆ ಪ್ರಪಂಚ ಯಾವುದೂ ಇಲ್ಲ, ತಂದೆ ತಾಯಿನೂ ಪ್ರಪಂಚದಲ್ಲಿ ಇಲ್ಲ ಅವನಿಗೆ. ಹಾಗೆ ಹುಚ್ಚಿಡ್ದಂಗೆ ಇದ್ದುಬಿಟ್ಟ. ಈಗ ಅವನಿಗೆ ಮನೆ ಮಠ ಎಲ್ಲ ಬಿಡಬೇಕು ಅನ್ನಿಸ್ತು. ಈಗ ಆದಂಥ ಒಂದು ಘಟನೆ ಬಹಳ ಚೆನ್ನಾಗಿರುವಂಥದ್ದು, ಮುಂದೆ ಸ್ವಲ್ಪ ಅನಲೈಸ್ ಮಾಡಬೇಕಾಗತ್ತೆ ಅದನ್ನು. ಅವನು ಏಕಾಂತ ಬಯಸಿದ. ಮನೆಯಲ್ಲಿದ್ದಾಗ ಅಪ್ಪ ಅಮ್ಮ ಮಾತಾಡಿಸ್ತಾರೆ, ಯಾರೋ ಬರ್ತಾರೆ, ಯಾಕೋ ಹಿಂಗಾಯಿತು ನಿನಗೆ ಅಂತಾರೆ. ಕೆಲವೊಂದು ಸಲ ನಮ್ಮಲ್ಲಿ ನಮಗೆ ದುಃಖ ಆದಾಗ ದುಃಖ ಪಡೋಕ್ಕೂ ಜನ ಬಿಡಲ್ಲ. ಕೆಲವೊಂದು ಸಲ ನನಗೊಂದ್ಸಲ ಯಾವುದೋ ಅಂದಾಗ ನನ್ನ ಸ್ನೇಹಿತರು ಬರೋರು, ಕ್ಯಾನ್ ಐ ಡೂ ಸಮಥಿಂಗ್ ಫಾರ್ ಯು ಅಂದರು. ಥ್ಯಾಂಕ್ ಯು ವೆರಿ ಮಚ್, ಏನು ಬೇಡ, ನಾನು ಒಬ್ಬನೇ ಇರ್ತೀನಿ ಅಂದೆ. ಕ್ಯಾನ್ ಐ ಡೂ ಸಮಥಿಂಗ್ ಫಾರ್ ಯು ಒಂದು 3-4 ಸಲ ಕೇಳಿದರು. ನಾನು ಅದೇ ಓನ್ಲಿ ಥಿಂಗ್ ಯು ಕ್ಯಾನ್ ಡೂ ಟು ಹೆಲ್ಪ್ ಮೀ ಈಸ್ ಟು ಲೀವ್ ಮೀ ಅಲೋನ್, ಬಿಟ್ಟರು ಸಾಕಪ್ಪ. ಹಾಗೆ ಜನ ಬರ್ತೀವಿ. ಅದಕ್ಕೆ ಬೇಡ ಅಂತ ಅವನೇನು ಮಾಡಿದ ಗೊತ್ತಾ, ಏಕಾಂತ ಬಯಸಿ ಊರು ಬಿಟ್ಟು ಹೊರಗೆ ಹೋಗ್ಬಿಟ್ಟ. ಊರಿನ ಹೊರಗೆ ಒಂದು ಕಣಿಗೆಲೆ ತೋಟ, ಕಣಿಗೆಲೆ ಹೂವಿನ ತೋಟ ಇದೆ. ಆ ತೋಟದಲ್ಲಿ ಕೂತ್ಕೊಂಡ್ಬಿಟ್ಟ. ಯಾರ ಹತ್ರ ಮಾತಿಲ್ಲ, ಕತೆ ಇಲ್ಲ. ಎಷ್ಟೋ ದಿನ ಹಾಗೆ ಕೂತ್ಕೊಂಡು ಅಳೋದು, ದುಃಖ ಪಡೋದು. ಒಂದು ಸಲ ಹೀಗೆ ಕೂತ್ಕೊಂಡು ಅಳ್ತಿರ್ಬೇಕಾದ್ರೆ ನೋಡಿ ಹೇಗೆ ಆಗತ್ತೆ ಅಂತ, ಕಣ್ಣೀರು ಇಳಿತಾ ಇದೆ. ಕೂತ್ಕೊಂಡವನು ತನ್ನ ಕಾಲಿನ ಹೆಬ್ಬೆರಳಿಂದ ನೆಲ ಕೆದರ್ತಾ ಇದ್ದ. ಏನು ಪ್ಲ್ಯಾನ್ ಮಾಡಿದ್ದಲ್ಲ ಅದು, ಹಾಗೆ ಕಾಲಿಂದ ನೆಲ ಕೆದರ್ತಾ ಇದ್ದಾನೆ ಹೆಬ್ಬೆರಳಿಂದ. ಕೆರಿತಾ ಇರ್ಬೇಕಾದ್ರೆ ಕಾಲಿಗೇನೋ ಬಿರುಸು ಹತ್ತಿದಂಗೆ ಆಯಿತು. ಏನೋ ಕಲ್ಲು ಇರಬೇಕು ಅಂತ ನೋಡಿ ಮತ್ತೆ ಸ್ವಲ್ಪ ಕೆದರಿದ. ಕಲ್ಲಲ್ಲ, ಮಿಂಚೋಕೆ ಶುರು ಆಯಿತು. ಏನು ಮಿಂಚ್ತಾ ಇದೆ ಇಲ್ಲ, ಇದು ಏನಿರಬೇಕು ಅಂತ ಹೇಳಿ ಕೈಯಿಂದ ಸ್ವಲ್ಪ ಕೆದರೋಕೆ ಶುರು ಮಾಡಿದ. ಒಂದು ಚೂಪು ಕಲ್ಲು ತೊಗೊಂಡು ಅದೆಲ್ಲ ಕಿತ್ತೋಕೆ ಶುರು ಮಾಡಿದ. ನೋಡಿದರೆ ಬಂಗಾರದಂಗೆ ಹೊಳಿತಾ ಇದೆ, ತುದಿ ಹೊಳಿತಾ ಇದೆ, ಬಂಗಾರದ ಒಂದು ತುದಿ ಹೊಳಿತಾ ಇತ್ತಂತೆ. ಅವ್ರು ಎಷ್ಟು ಚಂದ ಬರೀತಾನೆ ಹರಿಹರ ಅಂತಂದರೆ, ಅದು ಹೇಗಿತ್ತು, ಹೊನ್ನಿನ ಕಳಶ ಕಣ್ಣಿಗೆ ಬಿದ್ದಾಗ ಅದು ಶಿವಜ್ಞಾನದ ಮೊಳಕೆಯ ಕುಡಿಯಂತೆ ಆತನಿಗೆ ಕಂಡಿತು ಅಂತ. ನೋಡಿ, ಎಲ್ಲೋ ಒಂದು ಕಡೆ ಶಿವಜ್ಞಾನ ಆಗಬೇಕಾದ್ರೆ ಒಂದು ಪ್ರೇರಣೆ ಶಕ್ತಿ ಬೇಕಾಗ್ತದಲ್ಲ. ಅವನ ಕಣ್ಣಿಗೆ ಕಾಣಿಸಿದ್ದು ಬಂಗಾರದ ಚೂಪಾದದ್ದು. ಅದೇನಿರಬೇಕು ಅಂಥೇಳಿ ತನ್ನ ಕೈಯಿಂದ ಆದಷ್ಟು ಅಗದ ಅದೊಂದು ಕಲಶ ಥರ ಕಾಣಿಸೋಕೆ ಶುರು ಆಯಿತು. ಅವನಿಗೆ ಆಶ್ಚರ್ಯ ಆಯಿತು, ಬಂಗಾರದ ಕಳಶ ನೆಲದಲ್ಲಿ ಯಾಕೆ ಕೂತ್ಕೊಂಡಿದೆ ಅಂಥೇಳಿ ಅಗೀಲಾರದೆ ಬಿಟ್ಟು ಓಡಿದ. ಬಳ್ಳಿಗಾವಿಗೆ ಹೋಗಿ ರಾಜನಿಗೆ ಭೇಟಿಯಾದಂತೆ. ಮಹಾರಾಜ, ಅಲ್ಲಿ ನನ್ನ ಕಣಿಗೆಲೆ ತೋಟದಲ್ಲಿ ಕೂತ್ಕೊಂಡಾಗ ನನ್ನ ಕಾಲಿಗೇನು ವಸ್ತು ಹತ್ತಿತ್ತು, ಅದನ್ನು ಕೆದರ್ತಾ ಇದ್ದರೆ ಬಂಗಾರದ ಕಳಶದ ಥರ ಕಾಣಿಸುತ್ತೆ, ಬಂದು ನೋಡಬೇಕು, ಕೆಳಗಡೆ ಏನಾದರೂ ದೇವಸ್ಥಾನ ಇದ್ದರೂ ಇರಬೇಕು ಅಂತ ಹೇಳಿದಂತೆ. ಅದೊಂದು ದಿಬ್ಬ, ಮಣ್ಣಿನ ದಿಬ್ಬ ಅದು. ರಾಜನಿಗೂ ಆಶ್ಚರ್ಯ ಆಯಿತು. ನೋಡಿಬಿಡೋಣ ಅಂಥೇಳಿ ಅವನು ಆನೆ ಮೇಲೆ ಕೂತು ಬಂದಂತೆ. ಮಹಾರಾಜರೇ ಆನೆ ಮೇಲೆ ಕೂತು ಬಂದಂತೆ. ಆನೆ ಮೇಲೆ ಕೂತು ಬರಬೇಕಾದ್ರೆ ಅವಾಗೊಂದು ವಿಚಿತ್ರ ಘಟನೆ ಆದದ್ದು ರಾಜನಿಗೆ. ಬರಬೇಕಾದ್ರೆ ಈ ಹೊನ್ನ ಕಲಶ ಇದ್ದಂಥ ಜಾಗ ಇತ್ತಲ್ಲ, ಅಲ್ಲಿ ಹತ್ತಿರ ಬಂದ ಹಾಗೆ ಆನೆ ನಡಿಗೆ ನಿಧಾನ ಆಗ್ತಾ ಇತ್ತಂತೆ. ಆನೆ ಬೇಗ ನಡೆಯುವಂಥ ಆನೆ ತುಂಬ ನಿಧಾನಕ್ಕಾಯ್ತಂತೆ. ಇನ್ನು ಕಲಶ ತುಂಬ ಹತ್ತಿರ ಬಂತು ಅಂದಾಗ ಆನೆ ನಡೀಲೇ ಇಲ್ಲ, ನಿಂತ್ಕೊಂಡ್ಬಿಡ್ತು, ಮುಂದೆ ಹೋಗಲೇ ಇಲ್ಲಂತೆ. ರಾಜನ ಬೇರೆ ಗತಿ ಇಲ್ಲ, ಅಂಬಾರಿಯಿಂದ ಕೆಳಗಿಳಿದ, ನಡ್ಕೊಂಡು ಇಲ್ಲಿ ಕನಕಲಶ ಹತ್ರ ಬಂದ. ಇದು ಎಷ್ಟು ಕವಿ ಸಮಯ ಅಂತೀರಿ. ಆ ಭಕ್ತ ಕವಿ ಹರಿಹರ ಎಷ್ಟು ಚೆನ್ನಾಗಿ ಹೇಳ್ತಾನೆಂದರೆ, ದೇವ ಸನ್ನಿಧಾನಕ್ಕೆ ಹೋದಾಗ ಎತ್ತರದ ವಾಹನದ ಮೇಲೆ ಹೋಗಬಾರ್ದು ಅಂತ, ನಡಿಗೆಯಲ್ಲಿ ಹೋಗಬೇಕು, ಬರಿಗಾಲಲ್ಲಿ ಹೋಗಬೇಕು. ಅದಕ್ಕೆ ಮಹಾರಾಜ ಆನೆ ಮೇಲೆ ಕೂತ್ಕೊಬರೋದು ಇಷ್ಟ ಆಗಲಿಲ್ಲ. ಆನೆಯಿಂದ ಕೆಳಗಿಳಿದು ನಡ್ಕೊಂಡು ಅಲ್ಲಿ ಬಂದು ನೋಡಿದ ಹೊನ್ನ ಕಲಶ ಇದೆ. ಅದನ್ನು ನೋಡಬೇಕು ಅಂತ ಸಾವಿರಾರು ಜನ ಬಂದು ಸೇರಿಬಿಟ್ರು. ಮಹಾರಾಜ ಬರ್ತಾನೆ ಅಂತ. ಮಹಾರಾಜ ಬರೋ ಟೈಮಿಗೆ ಇಡೀ ಊರೇ ಬರ್ಬೋದೇನೋ. ಎಲ್ಲರೂ ಬಂದು ಸೇರಿದ, ಸಾವಿರಾರು ಜನ ಸೇರಿದ್ದಾರೆ. ನೋಡಿ ರಾಜ ಹೇಳ್ದ, ಅಲ್ಲಮ್ಮ ಹೇಳ್ದ, ಇಲ್ಲಿ ನೋಡಿ ಹೊನ್ನ ಕಲಶ ಕಾಣಿಸ್ತಾ ಇದೆ ಅಂತ ಅಲ್ಲಮ್ಮ ಹೇಳ್ದ. ಹಾಗಾದ್ರೆ ತೆಗಿಬೇಕದನ್ನು ಅಂತ. ರಾಜ ಆಳುಗಳನ್ನು ಕರೆಯೋ ಕಾರಣ ಇಲ್ಲ, ಸಾವಿರಾರು ಜನ ನಿಂತಿದ್ದಾರೆ. ಕೈ ಬೀಸಿ ಹೇಳ್ದ, ಬನ್ರೋ ಅಗಿಯೋಣ ಇದೇನಿದೆ ಅಂತ ಹೇಳ್ದ. ಅವನು ಕೈ ಬೀಸಿ ಕರೆದದ್ದೇ ತಡ ಸಾವಿರಾರು ಜನ ಗುದ್ದಲಿ ಸಲಿಕೆ ಹಾರೆ ತಗೊಂಡು ಬಂದರು, ಅಗಿಯೋಕೆ ಶುರು ಮಾಡಿದರು. ಅಗದ ಹಾಗೆ ಒಂದು 2 ಅಡಿ ಅಗಿಯೋ ಹೊತ್ತಿಗೆ ಒಂದು ಬಸವ ಲಾಂಛನ ಕಾಣಿಸ್ತು. ಆ ಕಲಶದ ಕೆಳಗೆ ಬಸವ ಲಾಂಛನ ಅಂದರೆ ಒಂದು ಶಿವ ದೇವಸ್ಥಾನ ಇದೆ ಅಂತ ಗೊತ್ತಾಯಿತು, ಶಿವ ದೇವಾಲಯ. ಅರಸ ಅಂದ, ನಮ್ಮ ತಲೆತಲಾಂತರದಿಂದ ನಮ್ಮ ಹಿರಿಯರು ರಾಜ ಮಾಡಿದ್ದಾರೆ, ಈ ದಿಬ್ಬದ ಕೆಳಗೆ ದೇವಸ್ಥಾನ ಇದೆ ಅಂತ ಯಾರಿಗೂ ಗೊತ್ತಾಗಲಿಲ್ಲಲ್ಲ. ಅವನ ಚಿಂತೆ ಅವನಿಗೆ, ನನ್ನ ಕಾಲದಲ್ಲಿ ಆಯ್ತಲ್ಲ ಇದು ಅಂತ, ತೆಗಿಸ್ಬೇಕು ಅಂತ ಅಗಸ್ದಾಗ ಒಂದು ಪೂರ್ತಿ ದೇವಾಲಯನೇ ಬಂದ್ಬಿಡ್ತು. ಸ್ವಲ್ಪ ಟೈಮ್ ತೊಗೊಂಡಿರ್ಬೇಕಾಗಿಬೇಕಾದ್ರೆ ಪೂರ್ತಿ ಅಗದು ತಾವು ತಲೆಕಾಡಲ್ಲಿ ನೋಡಿದರೆ ಗೊತ್ತಾಗತ್ತೆ. ಅದನ್ನು ಮರಳೆಲ್ಲ ಹಿಂಗೆ ಸರಿಸಿ ಇಡಬೇಕಾಗತ್ತೆ, ಮತ್ತೆ ತುಂಬ್ಕೊಳ್ಳುತ್ತೆ ಅದು.
ಹಾಗೆ ಕಣ್ಣು ಮುಂದೆ ಕಲ್ಪನೆ ಮಾಡ್ಕೊಳ್ಬೇಕು ನಾವು. ಆ ದೇವಸ್ಥಾನ ಆಗದಾಗ ಮಣ್ಣಿನ ರಾಶಿ ಸುತ್ತಲೂ ಬಿದ್ದಿತ್ತು, ಅಗದ್ಬಿಟ್ರು. ದೇವಸ್ಥಾನ ಕೆಳಗಡೆ ಇದೆ. ಎಲ್ಲ ತೆಗೆದ ಮೇಲೆ ದೇವಸ್ಥಾನ ಮಣ್ಣಿನಿಂದ ಮುಕ್ತ ಆದಮೇಲೆ ರಾಜ ಕೆಳಗಿಳಿದಂತೆ. ಕೆಳಗಿಳಿದು ಒಂದು ಪ್ರದಕ್ಷಿಣೆ ಹಾಕಿದ. ಪ್ರದಕ್ಷಿಣೆ ಹಾಕಿ ನೋಡ್ತಾನೆ ದೇವಸ್ಥಾನದ ಬಾಗಿಲು ಹಾಕಿದೆ. ಒಳಗಡೆ ಹೋಗೋರು ಯಾರು, ಎಷ್ಟು ವರ್ಷದಿಂದ ಇದೆಯೋ ಆ ಮಣ್ಣಿನ ದಿಬ್ಬ, ಎಷ್ಟು ವರ್ಷದಿಂದ ದೇವಸ್ಥಾನ ಮುಚ್ಚಿ ಹೋಗಿದೆಯೋ ಗೊತ್ತಿಲ್ಲ, ಯಾವ ದೇವಸ್ಥಾನ ಒಳಗಡೆ ಈಶ್ವರಲಿಂಗ ಇದೆಯೋ ಇಲ್ಲೋ ಕೊಡೋ ಗೊತ್ತಿಲ್ಲ. ಅದಕ್ಕೆ ಅವನಿಗೆ ಧೈರ್ಯ ಬರಲಿಲ್ಲ ಅಂತೆ. ಯಾರಾದರೂ ಧೈರ್ಯವಂತರಿದ್ದರೆ, ಒಳಗೆ ಹೋಗೋಕ್ಕೆ ತಯಾರಿದ್ದರೆ ಬನ್ನಿ ಅಂತ ಕರೆದಂತೆ. ಧೈರ್ಯವಂತರಿದ್ದರೆ ಬನ್ನಿ ಅಂತ. ಯಾರೂ ಬರಲಿಲ್ಲಂತೆ. ಮತ್ತೆ ಕರೆದಂತೆ, ಕದವನ್ನು ತೆರೆದು ಒಳಹೊಕ್ಕು ನೋಡಿ ಬರುವ ಧೈರ್ಯಶಾಲಿಗಳು ಯಾರಾದರೂ ಇದ್ದೀರಾ ಅಂತ ಕೇಳಿದಂತೆ. ಧೈರ್ಯಶಾಲಿಗಳಿದ್ದೀರಾ ಅಂತ ಕೇಳಿದ ಜನ ಸುಮ್ಮನೆ ನಿಂತಿದ್ರು. ಅಲ್ಲಮ್ಮನಿಗೇನೋ ಹೊಳಿತು. ಅವನು ಹೊಳೆದದ್ದೇನು ನೋಡಿ, ಅವನು ಹೇಳ್ತಾನೆ, ಬೆರಲಿಲ್ಲ, ಕಿವಿ ಇಲ್ಲ, ಮುಡುಹು ಮುಂದಲೇ ಇಲ್ಲ, ಉರವಿಲ್ಲ, ಮೂಗಿಲ್ಲ, ಸತಿ ಕಾಮಲತೆ ಇಲ್ಲ. ಅವನ ಚಿಂತೆ, ಯಾತಕ್ಕೆ ಬದುಕಿರ್ಬೇಕು ನಾನು ಕಾಮಲತೆಯನ್ನು ಹೋದ್ಮೇಲೆ? ನಾನು ಹೇಗಾಗಿದ್ದೀನಿ ಅಂದರೆ ಕಣ್ಣು ಮೂಗು ಕಾಲು ಏನೂ ಇಲ್ಲದಂಥ ಒಂದು ವಿಗ್ರಹ ಆದಂಗೆ ಆಗಿದ್ದೇನೆ. ಬದುಕಿಗೇನು ಅರ್ಥ? ಹೋದ್ರೆ ಒಳಗೆ ಹೋಗ್ತೀನಿ ನಾನು, ಸತ್ತೆ ಅಂತ ಆ ಧೈರ್ಯದಿಂದ ಬಂದು ಅವನು ಪರ್ಸ್ನಾಲಿಟಿ ಕಲ್ಪನೆ ಮಾಡಬೇಕು ತಾವು. ಧೀಮಂತ ವ್ಯಕ್ತಿ, ಉದ್ದ ಕೂದಲು, ಜಡೆ ಉದ್ದ ಬಿಟ್ಕೊಂಡದ್ದು. ಅವನು ಹೋದ, ರಾಜನ ಮುಂದೆ ನಿಂತ್ಕೊಂಡಂತೆ. ಎತ್ತರದ ಆಳು ರಾಜನ ಮುಂದೆ ನಿಂತ್ಕೊಂಡು ಹೇಳಿದಂತೆ, ಎಷ್ಟು ಚೆನ್ನಾಗಿದೆ ನೋಡಿ ಅವನು. ಬೆಸಸು ಆನೆ ಪೊಕ್ಕೆಪಂ, ಬೆಸಸು ಹೇಳು, ಆಜ್ಞೆ ಕೊಡು ನನಗೆ, ನಾನೇ ಹೋಗ್ತೀನಿ ಒಳಗಡೆ, ನಾನೇ ಪೊಕ್ಕೆಪಂ, ನಾನೇ ಹೋಗ್ತೀನಿ ಒಳಗಡೆ, ಆಜ್ಞೆ ಕೊಡು ಅಂದಂತೆ. ಆಜ್ಞೆ ಕೊಡುವಂತ ತಕ್ಷಣ ರಾಜ ಹೇಳಿದ, ಮತ್ತೆ ಯಾರು ಹೋಗೋಕ್ಕೆ ರೆಡಿನೂ ಇರಲಿಲ್ಲ. ಹೋಗಾಗಾದ್ರೆ ಅಂದ. ಅವನು ಏನು ಮಾಡ್ತಾನೆ ಗೊತ್ತಾ, ಅಲ್ಲಮ್ಮ, ಮೊದಲನೇ ಸಲ ಇದು ಹೊಸದಾದಂಥ ಶಿವ ದೇವಾಲಯಕ್ಕೆ ಹೋಗಬೇಕಾದ್ರೆ ತಾನು ಹೋಗಿ ಸ್ನಾನ ಮಾಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ, ಭಸಿತೋದ್ಧೂಳನ ಮಾಡಿಕೊಂಡು, ಅಂದರೆ ವಿಭೂತಿ ಎಲ್ಲ ಹಚ್ಕೊಂಡು ಧ್ಯಾನಸ್ಥನಾಗಿ ಒಳಗೆ ಹೋಗಬೇಕು ಅಂತ ಬಂದ. ಆ ಬಾಗಿಲ ತೆಗೆದು ಎಷ್ಟು ವರ್ಷ ಆಗಿದೆಯೋ, ಅದು ಹೇಳ್ತಾನೆ, ಎಷ್ಟು ದೊಡ್ಡ ಬಾಗಿಲು ಅಂತಂದರೆ ಅದು ಅಸಾಧ್ಯ ದೊಡ್ಡ ಬಾಗಿಲಂತೆ. ಅದಕ್ಕೆ ತಮಗೆ ಅವಕಾಶ ಸಿಕ್ಕರೆ ಯಾವತ್ತಾದರೂ ಈ ಹರಿಹರನ ರಗಳೆ ಓದಬೇಕು ಸರ್. ಇಷ್ಟು ಕುಸರಿ ಕೆಲಸ ಮಾಡಿದ್ದಾನ ಹರಿಹರ ಬರಿಬೇಕಾದ್ರೆ. ಎಸ್ಪೆಷಲಿ ಆ ಬಳ್ಳಿಗಾವಿ ಪ್ರದೇಶದ ಹೊರಗಡೆ ಇರುವಂಥ ಕಣಿಗೆಲೆ ಹೂವಿನ ತೋಟ, ಆ ಹೂವಿನ ತೋಟದಲ್ಲಿರುವಂಥ ಮಣ್ಣಿನ ದಿಬ್ಬ, ಮಣ್ಣಿನ ದಿಬ್ಬಲ್ಲಿ ಹೊನ್ನ ಕಲಶ, ಅವನ ಕಾಲಿಗೆ ಹೇಗೆ ಸಿಕ್ತು, ಅದು ಮಣ್ಣು ಹೇಗೆ ತೆಗೆದ್ರು, ಒಳಗೆ ಹೋಗಬೇಕಾದ್ರೆ ಅಲ್ಲಮ್ಮನ ಮನಸ್ಸಲ್ಲಿ ಏನಾಗಿತ್ತು, ಒಳಗೆ ಹೇಗೆ ಹೋದ, ಇನ್ನೋದ್ರ ಇಷ್ಟು ಕುಸರಿ ಕೆಲಸ ಮಾಡಿದ್ದಾನೆ ಹರಿಹರ. ಅದು ಪ್ರೀತಿಯಿಂದ ಅಂತಃಕರಣದಿಂದ ಮಾಡಿದ್ದೇನೆ. ಅದು ಬರೀ ಕವಿ ಸಮಯದಿಂದ ಆಗೋದಿಲ್ಲ. ಕವಿಗೆ ಆ ಸೃಷ್ಟಿಯ ಬಗ್ಗೆ ಅತ್ಯಂತ ಶ್ರದ್ಧೆ ಇದ್ದರೆ ಮಾತ್ರ ಇಂಥ ಕೃತಿ ಬರುವಂಥದ್ದು. ಅವನು ಎಷ್ಟು ಚಂದ ವರ್ಣನೆ ಮಾಡ್ತಾನೆ ಪ್ರತಿಯೊಂದನ್ನು. ಮತ್ತು ಅದು ಅಲ್ಲದೆ ಅದು ಗೂಢಾರ್ಥ ಇಟ್ಟು ಬರೀತಾನೆ. ಒಳಗೆ ಅಲ್ಲಮ್ಮ ಹೋಗ್ತಿರ್ಬೇಕಾದ್ರೆ ನೋಡಿ, ಇವನು ಹೋಗ್ತಿದ್ದದ್ದು ಹೀಗೆ, ಹೊರಗೆ ಬರಬೇಕಾದ್ರೆ ಹೇಗಿರ್ತಾನೋ ಗೊತ್ತಿಲ್ಲ ಅಂಥೇಳಿ ಗೂಢಾರ್ಥ ಇಡುವಂಥದ್ದು. ಅವನು ಒಳಗಡೆ ಹೋಗಬೇಕಾದ್ರೆ ದೊಡ್ಡ ಬಾಗಿಲು, ಇವನು ಹೋದಂತೆ ಆನೆ ಥರನೇ ತಳ್ಳಿದ್ದಂತೆ ಅದನ್ನು. ಎಷ್ಟು ಹೇಳ್ತಾರೆ ನೋಡಿ, ಆನೆ ಥರ ಆ ಬಾಗಿಲನ್ನು ತಳ್ಳಿ ತಾನು ಆನೆ ಥರನೇ ಒಳಗೆ ಹೋದ ಅಂತ. ಹೊರಗಿನ ಜನಕ್ಕೆ ಗಾಬರಿ, ಒಳಗೆ ಏನಿದೆಯೋ ಏನೋ, ಸರ್ಪ ಇದೆಯೋ ಏನಿದೆಯೋ ಗೊತ್ತಿಲ್ಲ. ಮೇಲೆ ಕಾಯ್ಕೊಂಡು ಕೂತಿದ್ದಾರೆ, ಉಸಿರು ಬಿಗಿ ಹಿಡಿದು ಎಲ್ಲರೂ. ಈತ ಬಾಗಿಲನ್ನು ತಳ್ಳಿ ಬಾಗಿಲು ತೆಗೆದ, ಒಳಗಡೆ ಹೋಗಿ ಮತ್ತೆ ಬಾಗಿಲನ್ನು ಹಾಕ್ಕೊಂಡ್ರೆ ಒಂದು ಈಶ್ವರ ದೇವಸ್ಥಾನ, ಒಳಗೆ ಈಶ್ವರ ಲಿಂಗ ಇದೆ. ಆಶ್ಚರ್ಯ ಅಂದರೆ ಎಣ್ಣೆ ಇಲ್ಲದ ದೀಪ ಬೆಳಗ್ತಾ ಇದೆ ಅಂತ. ಒಳಗಡೆ ಎಣ್ಣೆ ಇಲ್ಲದ ದೀಪ ಬೆಳಗ್ತಾ ಇದೆ. ಆ ನಂತರ ಅದಕ್ಕೆ ನಮಸ್ಕಾರ ಮಾಡಿದ, ಈಶ್ವರಲಿಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಹಿಂಗೆ ತಿರುಗಿದ್ರೆ ಎಡಗಡೆಗೆ ಅವನಿಗೆ ಎದೆ ದಸಕ್ಕಂದಿರಬೇಕು. ಅಲ್ಲೊಬ್ಬ ಯೋಗಿ ಕೂತಿದ್ದಾನೆ. ಮಣ್ಣಿನ ದಿಬ್ಬದೊಳಗಿದ್ದಂಥ ದೇವಸ್ಥಾನದೊಳಗೆ ಎಷ್ಟು ವರ್ಷ ಇತ್ತೋ ಗೊತ್ತಿಲ್ಲ. ಅಲ್ಲೊಬ್ಬ ಯೋಗಿ ಕೂತಿದ್ದಾನೆ. ಅದು ಹೇಗೆ ಮಾತು ಕೇಳಬೇಕು, ಅದನ್ನು ಹೇಗಿದೆ ಮಾತಾತಂದು ಅಂತ. ಆತನ ಕಣ್ಣು ಹೇಗಿತ್ತು ಅಂತ, ಆ ಮಹರ್ಷಿಯನ ಕಣ್ಣಿನ ತಣ್ಣ ಬೆಳಗು ಸುತ್ತಣ ಆ ಭಯಂಕರ ವಾತಾವರಣದಲ್ಲಿ ರಕ್ಷಾಮಣಿಗಳಂತೆ ಹೊಳೆಯುತ್ತಿದ್ದು. ಆ ಮನುಷ್ಯನ ಕಣ್ಣು ಹೊಳಿತಿತ್ತು, ರಕ್ಷಾಮಣಿ ಹೆಂಗೆ ಹೊಳಿತಿತ್ತಂತೆ. ಭಯಂಕರ ಹೆದರಿಕೆ ಆಗಬೇಕಲ್ಲ ಯಾರಿಗಾದ್ರೂ. ಒಬ್ಬ ಮನುಷ್ಯ ಜೀವಂತವಾಗಿದ್ದಾನೆ, ಉಸಿರಾಡಿಸ್ತಾನೆ, ಯೋಗ ನಿದ್ರೆಯಲ್ಲಿ ಕೂತಿದ್ದಾನೆ. ಅವನ ಕೈಯಲ್ಲಿ ಒಂದು ಲಿಂಗ ಇದೆ. ಆ ಲಿಂಗ ನೋಡ್ತಾ ಅದರಲ್ಲಿ ಪೂರ್ತಿ ಅಂತಃಕರಣ ಸೇರಿಸಿಬಿಟ್ಟು ಅವನ ಮಗ್ನಾಗಿಬಿಟ್ಟು ಯೋಗ ನಿದ್ರೆಯಲ್ಲಿ ಇದ್ದಾನವನು. ಆ ಮನುಷ್ಯ ಜೀವಂತವಾಗಿದ್ದಾನೆ. ಮಣ್ಣಿನ ದಿಬ್ಬದಲ್ಲಿ ಕೆಳಗಿರುವಂಥ ದೇವಸ್ಥಾನದಲ್ಲಿ ಹೆಂಗಾದರೆ ಯಾರಿಗೆ ಕಲ್ಪನೆ ಇರ್ತದೆ ಅಂಥೇಳಿ. ಅದನ್ನು ನೋಡಿದ ತಕ್ಷಣ ಅದು ಏನು ಪವಾಡ ಆಗಿಬಿಡ್ತು ಅಲ್ಲಮ್ಮನ ಮನಸ್ಸಲ್ಲಿ ಅಂತ ಹೇಳ್ತಾನೆ. ಅದ್ಭುತ ಸಂಚಾರ ಆಯಿತು ಅವನಿಗೆ. ಏನಂದರೆ ಹೀಗಾಗ್ತದೆ ಅಂತ ಕಲ್ಪನೆ ಇಲ್ಲ, ಇಂಥ ಗುರು ಸಿಗ್ತಾನೆ ಅಂತ ಕಲ್ಪನೆ ಇಲ್ಲ. ಆತ ಹೇಳ್ತಾನೆ, ಆ ಕಾಮಲತೆಯನ್ನು ಮೊದಲೇ ಸಲ ನೋಡಿದಾಗ ಏನು ಗರ ಹೊಡೆದಂಗೆ ಆಗಿತ್ತು ಅವನಿಗೆ, ಎರಡನೇ ಸಲ ಗರ ಹೊಡಿತು ಅಂತ. 2 ಸಲ ಅಲ್ಲಮ್ಮನಿಗೆ ಗರ ಹೊಡೆದಂಗೆ ಆಗಿರಬೇಕು. ಮೊದಲನೇ ಸಲ ಕಾಮಲತೆಯನ್ನು ನೋಡಿದಾಗ ಭೋಗದ ಗರ ಹೊಡೆದ್ರೆ, ಈ ಸಲ ಯೋಗದ ಗರ ಹೊಡಿತು ಅವನಿಗೆ ಅಂತ. ಆತ ನೋಡಿದ ತಕ್ಷಣ ಈತನೇ ನನ್ನ ಗುರು ಅಂದ್ಕೊಂಡ.
ಈತ ನನ್ನ ಗುರು ಅಂದ್ಕೊಂಡು ಹೇಳ್ತಾನೆ, ಇನ್ನು ಮೇಲೆ ನನ್ನ ಶಕ್ತಿ ಸಂಚಯನ ಮಾಡಿಕೊಳ್ಳುವಂಥ ಅವಕಾಶ ಬಂದಂಗಾಯಿತು. ಆ ವಿರಹದ ಮಾರ್ಗಕ್ಕೆ ಹೋಯಿತು, ವಿರಹದ ವ್ಯಥೆ ಹೋಯಿತು. ಇನ್ನು ಬಹುಶಃ ನನಗೆ ಆ ವಿರಹದ ವ್ಯಥೆ ಹೋಗಿ ಇನ್ನು ನನಗೆ ಈ ಅಜ್ಞಾನದ ವ್ಯಥೆ ಕೂಡ ಹೋಗ್ತದೆ ಅಂತ ಹೇಳಿ ಆ ಗುರುಗಳ ಕಡೆ ಹೋಗಿ ದೀರ್ಘದಂಡ ನಮಸ್ಕಾರ ಮಾಡಿ ಕೈ ಮುಕ್ಕೊಂಡು ನಿಂತ್ಕೊಂಡ, ಅಂಜಲಿ ಬದ್ಧನಾಗಿ ನಿಂತ್ಕೊಂಡಂತೆ ಅವನ ಮುಂದೆ. ಮುಂದಿನ ಇನ್ನೂ ಘಟನೆಗೆ ಹೆದರಿಕೆ ಬರುವಂಥದ್ದು. ಒಂದು ಹೆದರಿಕೆ ಅಂದರೆ ಸಾಮಾನ್ಯರಿಗೆ ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಋಷಿ ಇದ್ದಾನೆ ಅಂತ ಗೊತ್ತಿಲ್ಲ, ನಮಸ್ಕಾರ ಮಾಡಿ ಕೈ ಮುಗಿದು ಅಂಜಲಿ ಬದ್ಧನಾಗಿ ನಿಂತ್ಕೊಂಡಿದ್ದಾನೆ ಗುರುಗಳ ಮುಂದೆ. ಕಣ್ಣು ಮುಚ್ಚಿದಂಥ ಧ್ಯಾನಮಗ್ನದಂಥ ಋಷಿ ದೇಹ ಅಲಗಾಡೋಕ್ಕೆ ಶುರು ಆಯ್ತಂತೆ. ಯಾಕೆ ಅಲಗಾಡ್ತು ಅಂದರೆ ಅವನಿಗೂ ಗೊತ್ತಾಗಿರಬೇಕು ಯೋಗ ನಿದ್ರೆಯಲ್ಲಿ ನನಗೆ ತಕ್ಕನಾದಂಥ ಒಬ್ಬ ಶಿಷ್ಯ ಬಂದ ಅಂತ. ಅಲ್ಲಿವರೆಗೂ ಯಾರೂ ಸಿಕ್ಕಿರಲಿಲ್ಲ ಆತನಿಗೆ. ತಕ್ಕನಾದ ಶಿಷ್ಯ ಬಂದ ಅಂದು ಏನು ಮಾಡಿದ ಅಂದರೆ, ಒಂದು ಕ್ಷಣ ನೆನೆಸ್ಕೊಂಬಿಡಿ, ನಮ್ಮನ್ನು ಆ ಜಾಗದಲ್ಲಿ ಇಟ್ಕೊಂಡು ನೋಡಿದರೆ ಹೆದರಿಕೆ ಹಾಕೋಬೇಕು ನಮಗೆ. ಆತ ನಿಂತ್ಕೊಂಡು ಗುರುವಿಂದಿಗೆ ನಿಂತಾಗ ಗುರು ಕಣ್ಣು ತೆಗೆದು ತನ್ನ ಕೈಯಲ್ಲಿತ್ತಲ್ಲ ಲಿಂಗ, ಆ ಲಿಂಗವನ್ನು ಈ ಕೈ ಮಾಡ್ಕೊಂಡು ನಿಂತಿದ್ದಲ್ಲ ಅಂಜಲಿ ಬದ್ಧನಾಗಿ, ಅವನ ಕೈಯಲ್ಲಿ ಅಂಗೈಯಲ್ಲಿ ಲಿಂಗವನ್ನು ಇಟ್ಟ ತಕ್ಷಣ ತಾನು ಪ್ರಾಣ ಬಿಟ್ಟ. ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮುಂದೆ ನಿಂತಂಥ ಅಲ್ಲಮ್ಮನ ಕೈಯಲ್ಲಿ ಮಾತಿಲ್ಲ, ಕಥೆ ಇಲ್ಲ, ಏನೂ ಇಲ್ಲ. ಅವನ ಕೈಯಲ್ಲಿ ಆ ಲಿಂಗವನ್ನು ಇಟ್ಟದ್ದು, ತಾನು ಉಸಿರು ಬಿಟ್ಟದ್ದು. ಆ ಮಾತನ್ನು ಎಷ್ಟು ಚೆಂದ ಹೇಳ್ತಾರೆ ಹರಿಹರ ಅಂದರೆ, ನೋಟದಿಂದ ಅಂಗೈಯಲ್ಲಿಕ್ಕಿದ ಲಿಂಗಮಂ ಕೂಟದ ಅಚ್ಚಳೆಯದ ಹಸುವೆರೆಸಿ ತನ್ನ ಜೀವವನ್ನು ಸೇರಿಸಿ ಆ ಲಿಂಗ ಇವನ ಕೈಯಲ್ಲಿಟ್ಟು ಬಿಟ್ಬಿಟ್ಟ, ಜೀವ ಬಿಟ್ಬಿಟ್ಟ ಅಂತ. ಅದು ಎಂಥ ಗುರು, ಎಂಥ ಗುರು. ಅದಕ್ಕೆ ಅಲ್ಲಮ ಪ್ರಭು ಒಂದು ಪದ್ಯ ಬರೀತಾರೆ, ಅದ್ಭುತವಾದ ಮಾತು. ಆ ಶಿವಗಣಪ್ರಸಾದಿ ಮಹಾದೇವಯ್ಯನ ಶಿವನ ಸಂಪಾದನೆಯಲ್ಲಿ ಬರುವಂಥದ್ದು. ಕಾಣಬಾರದ ಗುರು ಕಣ್ಣಿಗೆ ಗೋಚರವಾದರೆ, ನೋಡಿ ಹೇಗಿದೆ ಮಾತದು. ಕಾಣಬಾರದ ಗುರು ಕಣ್ಣಿಗೆ ಗೋಚರವಾದರೆ ಹೇಳಲಿಲ್ಲದ ಭಿನ್ನಪ, ಮುಟ್ಟಲಿಲ್ಲದ ಹಸ್ತಮಸ್ತಕ ಸಂಯೋಗ, ಪೂಸಲಿಲ್ಲದ ವಿಭೂತಿಯ ಪಟ್ಟ, ಕೇಳಲಿಲ್ಲದ ಕರ್ಣಮಂತ್ರ, ತುಂಬಿ ತುಳುಕದ ಕಳಶಾಭಿಷೇಕ, ಆಗಮವಿಲ್ಲದ ದೀಕ್ಷೆ, ಪೂಜೆಗೆ ಬಾರದ ಲಿಂಗ, ಸಂಘವಿಲ್ಲದ ಸಂಬಂಧ, ಸೈವನ ಕೈಕೊಂಬಂತೆ ಮಾಡ ಗುಹೇಶ್ವರ. ಈ ಮಾತನ್ನು ನೋಡಬೇಕು. ಸಾಮಾನ್ಯವಾಗಿ ಯಾರು ದೀಕ್ಷೆ ಕೊಡಬೇಕಾದ್ರೆ, ಯಾರಿಗಾದರೂ ದೀಕ್ಷೆ ಕೊಡಬೇಕಾದ್ರೆ ಕೆಲವು ಕೃತಿಗಳಿರ್ತದೆ. ಗುರುಗಳು ಮಾತಾಡ್ತಾರೆ, ಮಂತ್ರ ಹೇಳ್ತಾರೆ, ವಿಭೂತಿ ಹಚ್ಕೋ ಅಂತಾರೆ, ಪೂಜೆ ಮಾಡು ಅಂತಾರೆ, ಮುಂದೆ ಅವರು ನಿರ್ದೇಶನ ಮಾಡ್ತಾರೆ, ಹೀಗೆ ಮಾಡು ಅಂತ ಗುರುಗಳು. ಇಲ್ಲಿ ಯಾವುದೂ ಆಗಲಿಲ್ಲ. ಆದರೂ ಗುರು ಆದರೂ ಅವರು ಆತ ಮಾತೇ ಆಡಿಲ್ಲ. ಇವರು ಕೈಯಲ್ಲಿ ಲಿಂಗ ಕೊಟ್ಟದ್ದು, ದೇಹ ಬಿಟ್ಟದ್ದಷ್ಟೇ. ಅದಕ್ಕೆ ಹೇಳ್ತಾನೆ, ಕಣ್ಣಿಗೆ ಕಾಣಬಾರದ ಗುರು ಕಣ್ಣಿಗೆ ಗೋಚರವಾದರೆ, ಕಾಣಿಸೇ ಇಲ್ಲ ಇದುವರೆಗೂ ಗುರು, ಆ ಮಣ್ಣಿನ ತೆಳಗೆ ಗುರು ಇರ್ತಾನೆ ಅಂತ ಯಾರು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ? ಅದಕ್ಕೆ ಹೇಳ್ತಾರೆ, ಕಾಣಬಾರದ ಗುರು ಕಣ್ಣಿಗೆ ಗೋಚರವಾದರೆ, ಗೋಚರ ಆಗೋದು ಅಷ್ಟೇ ಮಾಡಲಿಲ್ಲ, ಹೇಳಲಿಲ್ಲದ ಭಿನ್ನಪ. ನಾನು ಏನೂ ಕೇಳ್ಕೊಳ್ಳಿಲ್ಲ, ಗುರು ನನಗೆ ದೀಕ್ಷೆ ಕೊಡಪ್ಪ ಅಂತ ನಾನು ಕೇಳ್ಕೊಳ್ಳಿಲ್ಲ. ಹೇಳಲಿಲ್ಲದ ಭಿನ್ನಪ, ಮುಟ್ಟಲಿಲ್ಲದ ಹಸ್ತಮಸ್ತಕ ಸಂಯೋಗ. ಹಸ್ತ ಮಸ್ತಕ ಚೆನ್ನಾಗಿದೆ ನೋಡಿ. ಹಣೆಗೆ ಕೈ ಹಚ್ಕೊಂಡು ಭಗವಂತ ನಮಸ್ಕಾರ ಮಾಡಬೇಕು, ನಾವು ಗುರುಗಳಿಗೆ ನಮಸ್ಕಾರ ಮಾಡಬೇಕು, ಅದು ಮಾಡಲಿಲ್ಲ, ಮಾಡೋಕ್ಕೆ ಅವಕಾಶವೂ ಇಲ್ಲ. ಹಸ್ತಮಸ್ತಕ ಸಂಯೋಗ, ಪೂಸಲಿಲ್ಲದ ವಿಭೂತಿಯ ಪಟ್ಟ. ಗುರು ಕೂಡಿಸಿ ನನ್ನ ಹಣೆಗೆ ವಿಭೂತಿ ಹಚ್ಚಬೇಕಾಗಿತ್ತು ದೀಕ್ಷೆ ಕೊಡಬೇಕಾದ್ರೆ, ಏನೂ ಮಾಡಲಿಲ್ಲ. ಪೂಸಲಿಲ್ಲದ ವಿಭೂತಿಯ ಪಟ್ಟ, ಕೇಳಲಿಲ್ಲದ ಕರ್ಣಮಂತ್ರ, ಮಂತ್ರನೂ ಹೇಳಲಿಲ್ಲ. ಮುಂದೆ ತುಂಬಿ ತುಳುಕದ ಕಳಶಾಭಿಷೇಕ. ಕಳಶ ಅಭಿಷೇಕ ಮಾಡಬೇಕಾದ್ರೆ ತುಳುಕಬೇಕಲ್ಲ, ಕಳಶದಿಂದ ತುಳುಕಿದಾಗ ಅಭಿಷೇಕ ಆಗುವಂಥದ್ದು, ಅದು ಆಗಲೇ ಇಲ್ಲ, ಕಳಶಾಭಿಷೇಕನೇ ಇಲ್ಲ. ಆಗಮವಿಲ್ಲದ ದೀಕ್ಷೆ ಮಾಡಲಿಕ್ಕೆ ಆಗಮ ಇಲ್ಲ, ಅದೂ ಇಲ್ಲ. ಪೂಜೆಗೆ ಬಾರದ ಲಿಂಗ, ಮೂರನೇ ಲಿಂಗನೇ ಇಲ್ಲ ಪೂಜೆ ಮಾಡೋದಕ್ಕೆ, ಕೊಟ್ಟುಬಿಟ್ರು, ಕಲಾಸ್ ಹೋಗಿಬಿಟ್ರು. ಸಂಘವಿಲ್ಲದ ಸಂಬಂಧ. ಈಗ ಗುರು ಶಿಷ್ಯ ಸಂಬಂಧ ಉಳ್ಕೊಂಡ್ಬಿಡ್ತು, ನಾನು ಇರೋವರೆಗೂ ಉಳ್ಕೊಳ್ಳುತ್ತೆ. ಅವರು ನನ್ನ ಗುರುಗಳು, ಅನಿಮಿಷ ಗುರುಗಳು ಅಂತ ಅವ್ರ ಹೆಸರು, ಅನಿಮಿಷ ಗುರುಗಳು ಅಂತ. ಅವರಿಗೆ ಕೊನೆಯವರೆಗೂ ಅವರು ಗುರುಗಳಾದರೂ ಅಲ್ಲಮ್ಮ ಶಿಷ್ಯನೇ. ನೋಡಿ ಹೇಗಿದೆ ಸಂಬಂಧ, ಸಂಘವಿಲ್ಲದ ಸಂಬಂಧ. ಕೊಟ್ಟ ತಕ್ಷಣವೇ ಅವ್ರ ದೇಹ ಬಿಟ್ಟರು, ದೈಹಿಕವಾಗಿ ಯಾವ ಸಂಬಂಧವೂ ಇಲ್ಲ, ಆದರೆ ಗುರು ಶಿಷ್ಯ ಸಂಬಂಧ ಉಳ್ಕೊಂಡಿತು. ಸಂಘವಿಲ್ಲದ ಸಂಬಂಧ, ಸೈವನ ಕೈಕೊಂಡಂತೆ ಗುಹೇಶ್ವರ. ಇಂಥ ತೊಗೊಂಡಿದೆಯಲ್ಲಪ್ಪ, ನಾನು ಕೊಟ್ಟ ಶಿಷ್ಯನ ನಂಗೆ ಮಾಡಿದೆಯಲ್ಲ, ಇದು ಭಾಳ ಅಪರೂಪದ್ದು, ಇದನ್ನು ತಾಳ್ಕೊಳ್ಳೋ ಹಾಗೆ ಸಾಧ್ಯವಾಗುವ ಹಾಗೆ ಮಾಡಪ್ಪ ಗುಹೇಶ್ವರ ಅಂತ ದೇವರಲ್ಲಿ ಬೇಡ್ಕೋತಾರೆ. ಈ ಥರ ಗುರು ಶಿಷ್ಯ ಸಂಬಂಧ. ಈ ಹೊತ್ತಿಗೆ ಏನಾಯಿತು ಅಂತ ಆ ಕ್ಷಣಕ್ಕೆ ಅಲ್ಲಮನಿಗೆ ಅನಿಸಿಬಿಟ್ಟಿರಬೇಕು, ನಾನು ಇನ್ನು ಪೂರ್ತಿ ಬದಲಿಯಾದೆ, ಇನ್ನು ಮೊದಲನಾಗಿರೋಕ್ಕೆ ಸಾಧ್ಯ ಇಲ್ಲ. ಈ ಗುರುವಿನ ನೋಡಿದ ತಕ್ಷಣ ನಾನು ಮೊದಲನಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸಾಮಾನ್ಯ ಮನುಷ್ಯನಾದಂಥ ಅಲ್ಲಮ ಮಹಾಂತನಾದ ಅಂತ ಹೇಳ್ತಾರೆ. ಹೊರಗೆ ಬಂದಾಗ ಜನ ಕಾಯ್ಕೊಂಡು ನಿಂತಿದ್ರಲ್ಲ, ಅದಕ್ಕೆ ಎಷ್ಟು ಚಂದ ಪಾಠ ಒಂದು ಸಾಹಿತಿ ಬರೀತಾರೆ. ಆ ಸಮುಹೂರ್ತದಲ್ಲಿ ಅವನ ರಸನೆಯ ಪೀಠದ ಮೇಲೆ ಮೂಡಿದ ಮಾತೆಂಬ ಜ್ಯೋತಿರ್ಲಿಂಗ ಇದು ಅಂತ ಮೊದಲನೇ ಶ್ಲೋಕ ಅವನು ಹೇಳಿದ್ದು, ಮಾತೆಂಬ ಜ್ಯೋತಿರ್ಲಿಂಗ ಇದು. ಆ ಕ್ಷಣದಿಂದ ಅಲ್ಲಮನ ಜೀವನನೇ ಬೇರೆ ಆಯಿತು, ಮೊದಲಿನ ಹಳೆ ಜೀವನನೇ ಹೋಯಿತು.
ಯಾವ ದ್ವಂದ್ವ ಇಲ್ಲ. ಈಗ ಮನಸ್ಸು ದ್ವಂದ್ವ ಇತ್ತಲ್ಲ ಮೊದಲು, ಅದು ಹೋಗಿ ಕಾಮಲತೆ ಹೋದ್ಮೇಲೆ ಬದುಕೋದು ಹೇಗೆ ಅದೆಲ್ಲ ಮರ್ತು ಹೋಯ್ತು. ಕಾಮಲತೆ ಕೂಡ ಮರ್ತು ಹೋದ್ಲು ಅವನು. ಮೊದಲು ನೆನಪಿದೆಯಾ, ಕಾಮಲತೆ ನೋಡಿದಾಗ ಶಿವ ಮರ್ತು ಹೋಗಿದ್ದ. ಈಗ ಗುರುವಿನ ನೋಡಿದಾಗ ಕಾಮಲತೆಯೂ ಮರ್ತು ಹೋದ್ಲು. ಆ ಮರೆಸುವಂಥ ಸಂಬಂಧ ಹೊರಗೆ ಬಂದ ಅಂಥೇಳಿ ಹೇಳ್ತಾನೆ, ಈಗ ನಾನು ಭವವನ್ನು ದಾಟಿ ಶಿವಸಾಗರದಲ್ಲಿ ಈಸು ಬಿದ್ದಿದ್ದೇನೆ ಅಂತ ಹೇಳಿದ. ಹೊರಗೆ ಬಂದಾಗ ಅವನ ರೂಪ ಹೇಗಿತ್ತು ಅಂತ, ಅವನು ಯಾರನ್ನೂ ನೋಡ್ತಾ ಇಲ್ಲ. ಅಂಗೈಯಲ್ಲಿ ಆ ಲಿಂಗ ಹಿಡ್ಕೊಂಡಿದ್ದಾನೆ, ಅದನ್ನೇ ನೋಡ್ತಾ ಇದ್ದಾನೆ. ಕಣ್ಮುಂದೆ ಕಲ್ಪನೆ ಮಾಡ್ಕೋಬೇಕು ನಾವು. ದೀರ್ಘ ದಾಳು, ಮೈಗೆಲ್ಲ ವಿಭೂತಿ ಹಚ್ಕೊಂಡು ಹೋಗಿದ್ದಾನೆ. ಒಳಗೆ ಹೋಗ್ಬೇಕಾದ್ರೆ ಕೂದಲೆಲ್ಲ ಹರಡ್ಕೊಂಡ್ಬಿಟ್ಟಿದೆ, ಭುಜದ ಮೇಲೆ ಹೆಗಲ ಮೇಲೆ ಹಾರ್ಕೊಂಡ್ಬಿಟ್ಟಿದೆ. ಹೊರಗೆ ಬಂದಾಗ ಗಾಳಿಗೆ ಅದು ಹಾರಾಡಿ ಹೆಡೆ ಥರ ಕಾಣಿಸ್ತಾ ಇದೆ. ಯಾಕಂದರೆ ಶಿವನ ಅವತಾರ ಅಂತ ನಂಬ್ತಾರೆ ಅಲ್ಲಮಪ್ರಭು. ಅಂಥದ್ದು ಆ ಹೆಡೆ ಬರಬೇಕು, ಅದಕ್ಕೆ ಹೇಳ್ತಾರೆ ಆ ಕೂದಲು ಹಾರಿ ಹೆಡೆ ಥರ ಕಾಣಿಸ್ತಾ ಇತ್ತು. ಹೊರಗಡೆ ಬಂದಿದ್ದಾನೆ, ಆ ಮುಖದ ಮೇಲೆ ತೇಜ ಇದೆಯಲ್ಲ, ಅಸಾಧ್ಯ ತೇಜ ಮುಖದ ಮೇಲಿದೆ. ಹೊರಗೆ ಬಂದ, ಜನ ಸುತ್ತೂ ನಿಂತಿದ್ರಂತೆ. ಅವನು ನೋಡಿದ ತಕ್ಷಣ ಅನಿಸ್ತಂತೆ ಇವನೇನ ಒಳಗೆ ಹೋದದ್ದು ಅನ್ನೋ ಅಷ್ಟರ ಮಟ್ಟಿಗೆ ಮಾರ್ಪಾಟಾಗಿತ್ತು ಒಂದು ಅಂತ. ಯಾಕಂದರೆ ಅವನ ದೇಹದಲ್ಲಿ ಬದಲಾವಣೆ ಆಗಿರಲಿಕ್ಕಿಲ್ಲ, ಆ ಮುಖಚರ್ಯೆಯಲ್ಲಿ, ಕಣ್ಣಿನ ಕಾಂತಿಯಲ್ಲಿ, ಆ ತೇಜದಲ್ಲಿ ಬದಲಿಯಾಗಿತ್ತು ಅಂತ. ಹೊರಗೆ ಬಂದ ತಕ್ಷಣ ಆ ಶಿವಲಿಂಗವನ್ನು ನೋಡಿಕೊಂಡು ಥಳ ಹೊಳಿತಿತ್ತು ಅದು ಶಿವಲಿಂಗ. ಅದನ್ನು ನೋಡಿಕೊಂಡೇ ಹೊರಗೆ ಬರ್ತಿದ್ದಂತೆ. ಅವನ ಕಣ್ಣನ್ನು ನೋಡೋಕ್ಕಾಗಲಿಲ್ಲಂತೆ ಜನಕ್ಕೆಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅವನು ಹೊರಗೆ ಬಂದಾಗ ರಾಜ ಕೂಡ ಗಾಬರಿ ಆದ. ಇವನೇ ತಾನೇ ಪರಮೇಶ್ವರ ತೊಗೊಂಡು ಒಳಗೆ ಹೋದದ್ದು ಅಂತ ಅವ್ನು ಮಾತಾಡೋ ಧೈರ್ಯ ಬರಲಿಲ್ಲಂತೆ. ಎಲ್ಲರೂ ಹಾದಿ ಬಿಟ್ಟರು ಅಂತ. ಆ ಹಾದಿ ಬಿಡೋದು ಹೇಗೆ ಹೇಳ್ತಾರೆ ನೋಡಿ, ಆ ಮಾನವ ಮಹಾದೇವನಿಗೆ ಆ ಮಾನವ ಮಹಾ ಜಲರಾಶಿ ದಾರಿ ಮಾಡಿಕೊಟ್ಟಿತ್ತು ಅಂತ. ಮಾನವ ಮಹಾದೇವನಿಗೆ ಆ ಮಾನವ ಜಲರಾಶಿ, ಇಷ್ಟೊಂದು ಜನ ಮಾನವರು ನೆರೆದಿದ್ರು ಸುತ್ತರು. ಅವನು ಎಲ್ಲಿ ಹೋದೆ, ಯಾಕೆ ಬಂದೆ ಅಂತ ಏನು ಕೇಳೋ ಧೈರ್ಯ ಇಲ್ಲ, ಯಾರಿಗೂ ಮಾತು ಆಡಿಸ್ಲಿಲ್ಲ, ರಾಜನೂ ಕೇಳಲಿಲ್ಲ. ಅವನು ದೇವಸ್ಥಾನ ಬಾಗಿಲು ತೆಗೆದಿಟ್ಟಿದ್ದಾನೆ. ಹೊರಗೆ ಬಂದ, ನಡ್ಕೊಂಡು ಹೋದ, ಜನ ಹಾದಿ ಬಿಟ್ಟರು. ಸೀದಾ ಹೊರಗೆ ನಡೆದುಬಿಟ್ಟ, ಯಾರನ್ನೂ ಮಾತಾಡಿಸ್ಲಿಲ್ಲ, ಊರಿಗೆ ಬರಲಿಲ್ಲ. ಸೀದಾ ಪಶ್ಚಿಮ ಘಟ್ಟದ ಮಾರ್ಗವಾಗಿ ಹೋಗ್ಬಿಟ್ಟ, ಕಾಡಿಗೆ ಪರ್ವತಕ್ಕೆ ಹೋಗ್ಬಿಟ್ಟ. ಅವನ ಹಿಂದೆ ಯಾರೂ ಹೋಗಲಿಲ್ಲ ಅಂತ ಭಾಳ ಚಂದ ಹೇಳ್ತಾನೆ ಹರಿಹರ. ಈಗ ಹೋದಾಗ ಅವನ ಬಗ್ಗೆ ಏನು ಕಲ್ಪನೆ, ಏನು ಹೋಗ್ಬಿಟ್ಟ ಅವನು ಹಾಗೆ. ಅವನ ಹಿಂದೆ ಒಬ್ಬರು ಹೋಗಲಿಲ್ಲಂತೆ. ಹೋಗಿ ಎಷ್ಟೋ ವರ್ಷಗಳ ನಂತರ ವಾಪಸ್ ಬಂದ. ಆ ಜನ ಮಾತಾಡ್ಕೊಳ್ಳೋದು ಹೇಗಿತ್ತು ಅಂತ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲಿಯ ಕಾಮಲತೆ, ಎಲ್ಲಿಯ ಅಲ್ಲಮ, ನೋಡಿದ್ರಲ್ಲ ಕಾಮಲತೆ ಜೊತೆಗಿರೋದು ನೀವರು. ಎಲ್ಲಿಯ ಕಾಮಲತೆ, ಎಲ್ಲಿಯ ಅಲ್ಲಮ, ಇವನ ಕಾಲಿಗೆ ಕಳಶ ಕಾಣಬೇಕೆ? ಯಾಕಂದರೆ ಇವನು ಭೋಗದಲ್ಲಿದ್ದವನು, ಅವನ ಕಾಲಿಗೆ ಕಳಶ ಕಾಣಬೇಕೆ? ಅದರಡಿ ಶಿವಾಲಯವಿರಬೇಕೆ? ಏನಿದು ಸೋಜಿಗ? ಅಲ್ಲಿ ಇವನಿಗೆ ಜ್ಞಾನೋದಯವಾಯಿತೋ ಅಥವಾ ಗರ ಹೊಡೆಯಿತೋ? ಜನ ಮಾತಾಡ್ಕೊಂಡಿದ್ದು ಗರ ಹೊಡೆಯಿತೋ. ಕಾಮಲತೆ ಸತ್ತ ಮೇಲೆ ಇವನು ಜೀವನಕ್ಕೆ ಬೇಸತ್ತನಲ್ಲ ನೋಡಿ, ಕಾಮಲತೆ ಸತ್ತ ಮೇಲೆ ಜೀವನಕ್ಕೆ ಬೇಸತ್ತನಲ್ಲ ಇವನು ಅಂಥೇಳಿ ಕೆಲವರು ಹೇಳ್ತಾರಂತೆ. ಬಹುಶಃ ಅವಳೊಳಗೆ ಅವನು ಮಾಡಿದ ಪ್ರೇಮವೇ ಶಿವಲಿಂಗ ಪೂಜೆ ಆಯಿತೋ ಏನೋ ಅಂತ ಇನ್ನು ಕೆಲವರು ಹೇಳಿದ್ರಂತೆ, ಇವನಿಗೆ ಅಂಗೈಯಲ್ಲಿ ಬಂದ ಲಿಂಗ ಎಲ್ಲಿ ಇದು ಅಂತ ಹೇಳಿದಾಗ ಒಬ್ಬರು ದಾರ್ಶನಿಕರು ಹೇಳಿದ್ರಂತೆ, ಇನ್ನು ಮೇಲೆ ಪರತತ್ವ ಅನ್ನೋದು ಅವನ ಅಂಗೈಯಲ್ಲಿ ನೆಲ್ಲಿಕಾಯಿ ಆದಂಗೆ ಆಯಿತು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ಅಂಗೈಯಲ್ಲಿ ನೆಲ್ಲಿಕಾಯಿ ಅಂದರೆ ಬೇಕಾದ ಸಿಗುವಂಥದ್ದು. ಇನ್ನು ಮೇಲೆ ಶಿವ ಪರತತ್ವ ಅನ್ನುವಂಥದ್ದು ಅವನ ಅಂಗೈಯಲ್ಲಿ ನೆಲ್ಲಿಕಾಯಿ ಆದಂಗೆ ಆಯಿತು ಅಂತ ಹೇಳಿದ್ರಂತೆ. ಆತ ಪಶ್ಚಿಮಾಭಿಮುಖವಾಗಿ ಪಶ್ಚಿಮ ಘಟ್ಟಗಳಿಗೆ ಹೋಗ್ಬಿಟ್ಟ. ಎಷ್ಟೋ ವರ್ಷ ಬರಲಿಲ್ಲ. ಮತ್ತೊಂದು ಸಲ ಬಂದಾಗ ಆತ ಬೇರೆ ಅಲ್ಲಮನೆ ಆಗಿದ್ದ. ಅವನ ಅವತಾರ ಹೇಗಿತ್ತು ಅಂದರೆ, ಆಗ ಬಂದಾಗ 100 ಜನ 1000 ಜನ ಹಿಂದೆ ಹೋದರು. ಅದಕ್ಕೆ ಹೇಳ್ತಾರೆ, ಅವನು ಹೋಗುವಾಗ ಯಾರೂ ಅವನ ಹಿಂದೆ ಹೋಗಿರಲಿಲ್ಲ, ವಾಪಸ್ ಬಂದಾಗ ಅವನ ಜೊತೆಗೆ 1000 ಜನ ಹೋಗ್ತಿದ್ರು ಅಂತ. ಯಾಕಂದರೆ ಅಲ್ಲಮನ ಆದಂಥ ಪರಿವರ್ತನೆ ಅದ್ಭುತವಾದಂಥದ್ದು. ಅವನು ಬಂದು ವಾಪಸ್ ಬಂದಾಗ ಅವನು ಹೇಗಿದ್ದ ಅಂತ ಬರೆದಿದ್ದಾರೆ. ಅವನ ಎಡಗೈಯಲ್ಲಿ ಶಿವಲಿಂಗ, ಬಲಗೈಯಲ್ಲಿ ವೀಣಾದಂಡ, ಒಂದು ತಂಬೂರಿ. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ರತಿಮೆ. ಈ ನಮ್ಮ ಶರಣ ಸಾಹಿತ್ಯದಲ್ಲಿ ಅದ್ಭುತವಾಗಿ ಬರುವಂಥದ್ದು ಈ ಪ್ರತಿಮೆಗಳು, ರೂಪಕಗಳು. ಕಣ್ಣು ಕಟ್ಟುವಂಗೆ ಘಟನೆಗಳನ್ನು ಹೇಳ್ತಾರೆ, ತೋರಿಸ್ತಾರೆ. ಒಂದು ಕೈಯಲ್ಲಿ ಈಶ್ವರ ಲಿಂಗ ಇದ್ದರೆ ಇನ್ನೊಂದು ಕೈಯಲ್ಲಿ ಒಂದು ತಂಬೂರಿ ಇದೆ, ವೀಣೆ ಹಿಡ್ಕೊಂಡು ಹೋಗ್ತಿದ್ದಾನೆ. ಏನು ಅರ್ಥ ಅದು? ಒಂದು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಅವನ ಶಿವಲಿಂಗವು ಅವನ ವ್ಯಷ್ಟಿ ಸಿದ್ಧಿಗೆ ಸಂಕೇತವಾಗಿದ್ದರೆ, ವ್ಯಷ್ಟಿ ಅಂದರೆ ವೈಯಕ್ತಿಕ, ಈ ಈಶ್ವರಲಿಂಗದಿಂದ ಅವನಿಗೆ ಸಾಕ್ಷಾತ್ಕಾರ ಆಯಿತು ಅನ್ನೋ ಸಂಕೇತ ಆಗಿದ್ದರೆ, ಎರಡನೇದು ಬರೀ ಆ ಸಾಕ್ಷಾತ್ಕಾರ ಆದದ್ದು ಅವನಿಗೋಸ್ಕರ ಅಲ್ಲ, ಪ್ರಪಂಚ ಹೇಳೋದಕ್ಕೋಸ್ಕರ. ತಂಬೂರಿ ಇರೋದು ಯಾರಾದರೂ ತಂಬೂರಿ ಬಾರಿಸೋದು ಮತ್ತೊಬ್ಬರು ಕೇಳಲಿ ಅಂತ, ಹಾಡು ಹಾಡೋದು ಮತ್ತೊಬ್ಬರು ಕೇಳಲಿ ಅಂತ. ಆದ್ದರಿಂದ ಭಗವಂತನ ದರ್ಶನ ಅವನಿಗೆ ಆಗಿ ಆತ್ಮ ಸಾಕ್ಷಾತ್ಕಾರ ಆದರೂ ಕೂಡ ಅವನು ಬಂದಿರೋದು ಯಾಕೆ ಅಂದರೆ ಆದದ್ದನ್ನು ಮತ್ತೊಬ್ಬರಿಗೆ ಹೇಳುವಂಥದ್ದು. ಅದಕ್ಕೋಸ್ಕರ ತಂಬೂರಿ ತಂದಿದ್ದಾನೆ ಅಂತ. ಒಂದು ವ್ಯಷ್ಟಿ ಅಂದರೆ ವೈಯಕ್ತಿಕವಾಗಿರುವಂಥದ್ದು, ತಂಬೂರಿ ಹೇಳೋದು ಸಮಷ್ಟಿ. ನಮ್ಮ ಯಾವಾಗಲೂ ನಮ್ಮ ಶ್ರೇಷ್ಠ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಬರುವಂಥದ್ದಿದು.
ವ್ಯಷ್ಟಿ ಸಮಷ್ಟಿಗಳನ್ನು ಬೆರೆಸುವಂಥದ್ದು. ಒಬ್ಬ ಮನುಷ್ಯ ದೊಡ್ಡವನಾದರೆ ಸಾಲದು, ಆ ದೊಡ್ಡವನಾದ್ದರಿಂದ ಸುತ್ತಮುತ್ತಲ ಜಗಕ್ಕೆ ಏನಾದರೂ ಪ್ರಯೋಜನ ಆಗಿದ್ದರೆ ಮಾತ್ರ ಆ ಜೀವನ ಸಾರ್ಥಕ ಅಂತ ಒಂದು ಮಾತಿದೆ. ಹಾಗೆ ವ್ಯಷ್ಟಿ ಸಮಷ್ಟಿ ಒಂದಕ್ಕೊಂದು ಹೊಂದಾಣಿಕೆ ಆಗಬೇಕು ಅನ್ನೋ ಉದ್ದೇಶದಿಂದ ತೋರಿಸ್ತಾರೆ. ಒಂದು ಕೈಯಲ್ಲಿ ಈಶ್ವರಲಿಂಗ ಅವನ ವ್ಯಕ್ತಿಯನ್ನು ಬೆಳೆಸಿದಂಥದ್ದು, ಇನ್ನೊಂದು ಕೈಯಲ್ಲಿ ತಂಬೂರಿ ಅದು ಮತ್ತೊಬ್ಬರು ಹೇಳಲಿಕ್ಕಿರುವಂಥದ್ದು. ಎರಡಕ್ಕೂ ತಯಾರು ಮಾಡ್ಕೊಂಡು ಬಂದ ಅವನು. ಬಂದಾಗ ಇದು ಮಾತು ಅದ್ಭುತ ಮಾತು. ಅದು ಹೇಳ್ತಾರೆ, ಅವನು ಹೇಗಿದ್ದ ಅಂದರೆ, ನಡೆದುದೇ ಬಟ್ಟೆಯಾಯಿತು ಶಿವನ ಮದಕರಿಗೆ. ಅದನ್ನೊಬ್ಬರು ಸಾಹಿತಿಗಳು ಬರೀತಾರೆ. ನಡೆದುದೇ ಬಟ್ಟೆಯಾಯಿತು ಶಿವನ ಮದಕರಿಗೆ, ನುಡಿದುದೇ ವೇದವಾಯಿತು ಲಿಂಗವಂತಂಗೆ ಅಂತ ಬರೆದು, ಈ ಮಾತುಗಳನ್ನು ಅಲ್ಲಮನ ಸ್ಮಾರಕದ ಮೇಲೆ ಸುವರ್ಣಾಕ್ಷರಗಳಿಂದ ಕೆತ್ತಿಸಬಹುದು. ಅಷ್ಟು ಮಾತೆಷ್ಟು ಚೆನ್ನಾಗಿದೆ ನೋಡಿ. ಇದು ನಡೆದುದೇ ಬಟ್ಟೆಯಾಯಿತು, ಬಟ್ಟೆ ಅಂದರೆ ದಾರಿ, ನಡೆದುದೇ ದಾರಿಯಾಯಿತು ಶಿವನ ಮದಕರಿಗೆ. ಮದಕರಿ ಅಂದರೆ ಸಲಗ, ದೊಡ್ಡ ಆನೆ, ಶಿವನ ಆನೆ ಅದು. ಶಿವನೇ ದೊಡ್ಡವನು, ಶಿವನ ಆನೆ ಕಳಿಸಿದ್ದಾನೆ. ಅದಕ್ಕೆ ನಮ್ಮಲ್ಲಿ ಮಾತುಂಟು, ನಾವು ಕುರಿ ಹಾಗಾಗಬಾರ್ದು, ಆನೆ ಹಾಗಾಗಬೇಕು, ಸಲಗದ ಹಾಗಾಗಬೇಕು ಅಂತ. ಬೇರೆ ಬೇರೆ ಪ್ರಾಣಿಗಳು ಹಾದಿ ಹುಡ್ಕೊಂಡು ಹೋಗ್ತವೆ, ಸಲಗಕ್ಕೆ ಹೋದದ್ದೇ ಹಾದಿ. ಸಲಗ ಹಾದಿ ಹುಡ್ಕೊಂಡು ಹೋಗೋದಿಲ್ಲ. ಹಿಂಗೊಂದು ಸಲಗ ಹೋಗ್ಬಿಟ್ರೆ, ಕಂಟಿಗೆಲ್ಲಿ ಹೋಗ್ಬಿಟ್ರೆ ಕಂಟಿಯೆಲ್ಲ ಕಿತ್ಕೊಂಡು ಹಾದಿ ಮಾಡ್ಕೊಂಡು ಹೋಗ್ತದೆ. ಗೊತ್ತಾಗುತ್ತೆ ಸಲಗ ಹೋಗಿರ್ಬೇಕಿಲ್ಲಿ ಅಂತ. ಅದಕ್ಕೆ ಹೇಳ್ತಾರೆ, ಸಲಗಕ್ಕೆ ಹಾದಿ ಬೇಕಿಲ್ಲ, ಅದು ಹೋದದ್ದೇ ದಾರಿ ಅಂತ. ಅದಕ್ಕೆ ಹೇಳ್ತಾರೆ, ನಡೆದುದೇ ಬಟ್ಟೆ ಆಯಿತು ಶಿವನ ಮದಕರಿಗೆ, ನುಡಿದುದೇ ವೇದವಾಯಿತು ಲಿಂಗವಂತಂಗೆ. ಕೈಯಲ್ಲಿ ಲಿಂಗ ಹಿಡ್ಕೊಂಡಂಥ ಮನುಷ್ಯನಿಗೆ ಅವನು ಮಾತಾಡಿದ್ದೇ ವೇದ ಆಗೋಯ್ತು. ವೇದ ಅಂದರೆ ಜ್ಞಾನದ ರೂಪ. ಅವನು ಮಾತಾಡಿದ್ದೆಲ್ಲ ಜ್ಞಾನದ ಕಿಡಿಯಾಯಿತು ಅಂತ ಹೇಳಿ ಅಲ್ಲಮನ್ನು ವರ್ಣಿಸ್ತಾರೆ. ಇಲ್ಲಿ ಅವನು ಅಲ್ಲಮಪ್ರಭುವಿನ ಎರಡು ಮಾತು ಬರ್ತದೆ. ನಾನು ಇನ್ನೂ ಸ್ವಲ್ಪ ವಿಶೇಷವಾಗಿ ಹೇಳ್ತಿರೋದ್ರಿಂದ ಇಲ್ಲಿ ಜಾಸ್ತಿ ವರ್ಣನೆ ಮಾಡೋಲ್ಲ. ಅಲ್ಲಮ್ಮನ ಪದಗಳನ್ನು ಬೆಡಗು ಅಂತ ಹೇಳಿದೆ ನಿನ್ನೆ ನಾನು. ಅಲ್ಲಮ್ಮನ ಬೆಡಗು ಅಂತ ಹೇಳ್ತಾರೆ. ಬೆಡಗು ಅಂದರೆ ಬೆರಗು, ಬೆರಗು ಹುಟ್ಟಿಸುವಂಥ ಪದ್ಯಗಳು. ಆತನ ಮಾತುಗಳು ಶಬ್ದಗಳು ಹೇಗಿರ್ತವೆ ಅಂದರೆ ನೋಡೋಕ್ಕೆ ಸುಲಭ ಅನಿಸುತ್ತೆ. ಅವು ಎರಡು ಲೆವೆಲಲ್ಲೂ ಇರ್ತದೆ. ಒಂದು ಸಾಮಾನ್ಯವಾಗಿ ಸಂಸಾರಿಕ ಅರ್ಥ ಒಂದಿದ್ದರೆ, ಇನ್ನೊಂದು ಆಧ್ಯಾತ್ಮಿಕ ಅರ್ಥ ಒಂದು ಮೇಲಿರ್ತದೆ. ಆ ಬೆರಗಿನ ಪದ್ಯಗಳು ಜಾಸ್ತಿ. ತನಗೆ ಜ್ಞಾನ ಬಂದಂಥ ರೀತಿ ಹೇಗೆ ಅಂತ ಅಲ್ಲಮ್ಮ ಒಂದು ಪದ್ಯ ಬರೀತಾನೆ. ಅಲ್ಲಮ್ಮನ ವಚನ ಅದ್ಭುತವಾದಂಥ ವಚನ ಇದು. ತನಗೆ ಅರಿವು ಜನಿಸಿದ ಪರಿ ಅಂತ ಬರೀತಾನೆ. ನನಗೆ ಜ್ಞಾನ ತಿಳಿದಂಥ ರೀತಿ ಹೇಗೆ ಅಂತ. ಆ ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಅವಳ ನೋಟ ಎನ್ನ ಮರ್ತ್ಯಕ್ಕೆ ತಂದುದಯ್ಯ. ಇದು ನಾವು ಕತೆ ಹಿಂಗೆ ಬ್ಯಾಕ್ಗ್ರೌಂಡ್ ಗೊತ್ತಿರೋದ್ರಿಂದ ಈಸಿ ಆಗುತ್ತೆ. ಅವಳ ನೋಟ ಎನ್ನ ಮರ್ತ್ಯಕ್ಕೆ ಕರೆತಂದುದಯ್ಯ, ಅವಳ ಕೂಟದ ಸವಿ ವೆಗಡಿಸಿ ಕಾಡಿತ್ತಯ್ಯ, ಅವಳ ಕೂಟದ ಸವಿ ಅವಗಡಿಸಿ ಕಾಡಿತ್ತಯ್ಯ, ಅವಳ ಕೂಟದ ಸವಿ ಅವಗಡಿಸಿ ಕಾಡಿತ್ತಯ್ಯ, ಅವಳ ಬೇಟದ ಬೆರಹುರದಲ್ಲಿ ತ್ರಿಪುರ ಹಾಳಾದುದ ಕಂಡೆನು. ಇನ್ನು ಮುಂದೆ ಅದ್ಭುತವಾದ ವಚನ ಬರ್ತವೆ. ಇದು ಬಿಗಿನಿಂಗ್ ಅಂತ ಸಿಂಪಲ್ ತೊಗೊಂಡಿದ್ದೀನಿ ನಾನು ಇದನ್ನು, ಭಾಳ ಸಿಂಪಲ್ ಇದು. ಅವಳ ಬೇಟದ ಬೆರಹುರದಲ್ಲಿ ತ್ರಿಪುರ ಹಾಳಾದುದ ಕಂಡೆನು, ಉರಿಯ ಮೇಲೆ ಉರಿ ಎರಗಿದೊಡೆ ತಂಪ ಮೂಡಿತ್ತ ಕಂಡೆನು. ವಿಚಿತ್ರ ಅನಿಸುತ್ತೆ ಇದು. ಉರಿಯ ಮೇಗಡೆ ಉರಿ ಎರಗಿದೊಡೆ ತಂಪ ಮೂಡಿತ್ತ ಕಂಡೆನು, ಕರಿಯ ಬೇಡನ ಕಸ್ತೂರಿಯ ಮೃಗ ನುಂಗಿದರೆ ಹಿರಿಯ ಹೆಂಡತಿ ಓಲೆಗಳೆದುದ ಕಂಡೆನು, ಕಾರಿರುಳ ಕೋಟೆಯ ಕರಿಯ ಕಾಳಗವ ಗೆಲಿದು ಹೂಳಿರ್ದ ನಿಧಾನವ ಕಂಡೆನು ಕಾಣ ಗುಹೇಶ್ವರ. ಅದು ಅರ್ಥ ಮಾಡ್ಕೊಳ್ಳೋದು ಹೋದರೆ ಏನೇನೋ ಒಂದಕ್ಕೊಂದು ಸಂಬಂಧ ಇಲ್ಲ ಅನಿಸುತ್ತೆ. ಇವು ಬೆಳಗಿನ ಪದ್ಯ ಅಂದರೆ ಹಾಗೆ ಗೂಢಾರ್ಥ ಇರುವಂಥದ್ದು, ಈ ಆಳವಾದ ಆಧ್ಯಾತ್ಮಿಕ ಅರ್ಥ ಇರುವಂಥದ್ದು. ನೋಡಿ, ಒಂದೊಂದು ನಡ್ಕೊಂಡು ಹೋಗೋಣ. ಅವಳ ನೋಟ ಎನ್ನ ಮರ್ತ್ಯಕ್ಕೆ ತಂದುದಯ್ಯ. ಕಾಮಲತೆಯ ನೋಟ ನನ್ನ ಮರ್ತ್ಯಕ್ಕೆ, ಈ ಮನುಷ್ಯ ಜಾತಿಗೆ ತಂದು ಕೂಡಿಸ್ತು ನನ್ನ, ಮನುಷ್ಯ ಭಾವಕ್ಕೆ, ಮನುಷ್ಯ ದೇಹ ಭಾವಕ್ಕೆ ತಂದು ಕೂಡಿಸ್ತು ನನ್ನ. ಆದರೆ ಮುಂದೆ ಅವಳ ಕೂಟದ ಸವಿ ಅವಗಡಿಸಿ ಕಾಡಿತ್ತಯ್ಯ. ಅವಳ ಜೊತೆಗೆ ಸೇರಿಕೊಂಡಾಗ, ನಾನು ಅವಳ ಸ್ನೇಹದ ಜೊತೆಗಿದ್ದಾಗ ಆ ಕೂಟದ ಸವಿ ಇದೆಯಲ್ಲ, ನನ್ನ ಅವಗಡಿಸಿ ಅಂದರೆ ನನ್ನನ್ನು ಕೆಡಿಸಿ ಕಾಡಿತ್ತಯ್ಯ. ಅರ್ಥ ಆಗಿದೆ ಅವನಿಗೆ, ತಾನು ಮಾಡಿದ ತಪ್ಪಾಯಿತು ಹಿಂದೆ ಅಂತ ಹೇಳಿ. ಅವಳ ನೋಟ ಎನ್ನ ಮರ್ತ್ಯಕ್ಕೆ ತಂದುದಯ್ಯ, ಅವಳ ಕೂಟದ ಸವಿ ಅವಗಡಿಸಿ ಕಾಡಿತ್ತಯ್ಯ. ಮುಂದೆ ನೋಡಿ, ಅವಳ ಬೇಟದ ಬೆರಹುರದಲ್ಲಿ, ಬೇಟದ ಬೆರಹುರ, ಬೇಟ ಅಂದರೆ ಬೇಟೆ ಆಡೋದು. ಬೇಟೆ ಆಡ್ಬೇಕಾದ್ರೆ ಕಾಯ್ಕೊಂಡಿರ್ತಾರೆ. ಯಾವುದು ಮನುಷ್ಯನ ಕಾಯ್ಕೋತದೆ ಅಂದರೆ ಅದು ಕಾಮಜ್ವಾಲೆ ಅಂತ ಅಂತ ಹೇಳ್ತಾನೆ. ಅವಳ ಬೇಟದ ಬೆರಹುರದಲ್ಲಿ, ಅವಳೋಗಿದ್ದಂಥ ಕಾಮಜ್ವಾಲೆಯಲ್ಲಿ ತ್ರಿಪುರ ಹಾಳಾದುದ ಕಂಡೆನು. ತ್ರಿಪುರ ಹಾಳಾದುದ ಕಂಡೆನು. ಈ ತ್ರಿಪುರ ಅನ್ನುವಂಥ ಪದ ಸಾಕಷ್ಟು ಸಲ ಬರ್ತದೆ ಅಲ್ಲಮನ ಪದ್ಯದಲ್ಲಿ. ತ್ರಿಪುರ ಹಾಳಾದದ್ದು. ತ್ರಿಪುರ ಅಂದ್ರೇನು? ಮೂರು: ಸೂಕ್ಷ್ಮ, ಸ್ಥೂಲ ಮತ್ತು ಕಾರಣ. ನಮ್ಮ ಶರೀರದಲ್ಲಿ ಮೂರು: ಕಾರಣ ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಅಂತ ಮೂರಿದೆ. ಕಾಣಿಸುವಂಥದ್ದು ಸ್ಥೂಲ ಶರೀರ. ಇದರೊಳಗೊಂದು ಸೂಕ್ಷ್ಮ ಶರೀರ ಒಂದಿದೆ, ಕಾರಣ ಶರೀರ ಅಂತ ಇದೆ. ಈ ಮೂರು ಹಾಳಾಗಿ ಹೋಯ್ತಲ್ಲಪ್ಪ ನಂದು.
ಅಥವಾ ಇನ್ನೊಂದು ಇದೆ ಅದಕ್ಕೆ ಅರ್ಥ, ಶರೀರ, ವಾಕ್ ಮತ್ತು ಮನಸ್ಸು. ನನ್ನ ದೇಹ, ಮಾತು ಮತ್ತು ಮನಸ್ಸು ಮೂರು ಹಾಳಾಗಿ ಹೋಯ್ತಲ್ಲಪ್ಪ. ನಾನು ಕಾಮಲತೆ ಬಿಟ್ಟೆ, ಜಗತ್ತೇನೂ ಗೊತ್ತಾಗಲಿಲ್ಲ ನನಗೆ. ಇದಾದ್ದರಿಂದ ತ್ರಿಪುರ ಹಾಳಾದುದ ಕಂಡೇನು. ಈ ಮೂರು ಹಾಳಾಗಿ ಹೋಯ್ತಲ್ಲ ನಂದು. ಮುಂದೆ ಉರಿಯ ಮೇಲೆ ಉರಿ ಎರಗಿದಡೆ, ಉರಿಯ ಮೇಲೆ ಉರಿ ಬಿದ್ದರೆ ಏನಾಗಬೇಕು? ಉರಿ ಆಗಬೇಕಲ್ವಾ? ಅದು ಹೇಳ್ತಾನೆ, ಉರಿಯ ಮೇಲೆ ಉರಿ ಎರಗಿದಡೆ ತಂಪ ಮೂಡಿತ್ತ ಕಂಡೇನು. ತಂಪು ಹೆಂಗಾಗ್ತದೆ? ಅರ್ಥ ಕರೆಕ್ಟ್ ಮಾಡ್ಕೊಳ್ಳೋಣ. ಮೊದಲನೇ ಉರಿ ಅಂದರೆ ಉರಿಯ ಮೇಲೆ ಅಂದರೆ ಕಾಮಾಗ್ನಿಯ ಮೇಲೆ. ಎರಡನೇ ಉರಿ ಪಶ್ಚಾತ್ತಾಪ. ನೋಡಿರಬೇಕು, ಪಶ್ಚಾತ್ತಾಪನ ಉರಿನೇ. ಪಶ್ಚಾತ್ತಾಪದ ಉರಿಯಲ್ಲಿ ಬೆಂದು ಹೋದನು ಅಂತನಲ್ವ ನಾವು. ಹಾಗೆ ಮೊದಲನೇ ಉರಿ ಕಾಮಾಗ್ನಿ. ಆ ಕಾಮಜ್ವಾಲೆಯಲ್ಲಿ ಸೇರ್ಕೊಂಡಿದ್ನಲ್ಲ ನಾನು, ಕಾಮಲತೆ ಜೊತೆಗೆ, ಅದು ಮೊದಲು ಅಗ್ನಿಯಲ್ಲಿ ಸಿಕ್ಕಾಕೊಂಡಿದ್ದು. ಆ ಅಗ್ನಿಯ ಮೇಲೆ ಪಶ್ಚಾತ್ತಾಪ ಅನ್ನುವಂಥ ಅಗ್ನಿ ಬಂತು. ಛೇ, ಮಾಡಿ ತಪ್ಪು ನಾನು ಅಂಥೇಳಿ ಮೊದಲು ಕಾಮದಲ್ಲಿ ಉರಿದು ಹೋದೆ, ನಂತರ ಪಶ್ಚಾತ್ತಾಪದಲ್ಲಿ ಉರಿದು ಹೋದೆ. ಪಶ್ಚಾತ್ತಾಪದ ಉರಿ ಮೊದಲಿನ ಉರಿಯನ್ನು ಆರಿಸಿತು, ಆದ್ದರಿಂದ ತಂಪಾಯಿತು ಅಂಥೇಳಿ ತಂಪ ಮೂಡಿತ್ತ ಕಂಡೇನು. ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ಆ ಕಾಮಾಗ್ನಿಯ ಉರಿಯನ್ನು ಆ ಪಶ್ಚಾತ್ತಾಪದ ಉರಿ ಆರಿಸಿ ತಂಪನ್ನು ಮಾಡಿತು ಅಂಥೇಳಿ. ಮುಂದೆ ಕರಿಯ ಬೇಡನ ಕಸ್ತೂರಿಯ ಮೃಗ ನುಂಗಿದರೆ, ಎಷ್ಟು ಚೆನ್ನಾಗಿದೆ. ಕರಿಯ ಬೇಡ ಅಂತಂತಂದರೆ ಅಜ್ಞ ಅಂದರೆ ತಿಳುವಳಿಕೆ ಇಲ್ಲದೆ ಇರುವಂಥದ್ದು. ಅಜ್ಞ ಅಂತಂದರೆ ತಿಳಿಲಾರದೆ ಇರುವಂಥದ್ದು. ನನಗೆ ತಿಳಿಲಾರದೆ ಇರುವಂಥ ವಸ್ತುವನ್ನು ಕಸ್ತೂರಿಯ ಮೃಗ ನುಂಗಿದರೆ. ಕಸ್ತೂರಿಯ ಮಗ ಅಂದರೆ ಯಾವಾಗಲೂ ವಿವೇಕ, ಅರಿವು. ನನ್ನ ಅಜ್ಞತೆಯನ್ನು, ನನ್ನ ತಿಳುವಳಿಕೆ ಇಲ್ಲದೆ ಇರುವಂಥದ್ದನ್ನು ಆ ವಿವೇಕ ಅನ್ನುವಂಥದ್ದು ನುಂಗಿದರೆ, ನನ್ನ ಅಜ್ಞಾನ ಇತ್ತಲ್ಲ, ಅಜ್ಞಾನವನ್ನು ತಿಳುವಳಿಕೆ ನುಂಗಿದರೆ ಏನಾಗ್ತದೆ? ಹಿರಿಯ ಹೆಂಡತಿ ಓಲೆಗಳೆದುದ ಕಂಡೇನು. ಹಿರಿಯ ಹೆಂಡತಿ ಓಲೆಗಳೆದುದ ಕಂಡೇನು. ಹಿರಿಯ ಹೆಂಡತಿ ಯಾರು ಇದರೊಳಗೆ? ಹಿರಿಯ ಹೆಂಡತಿ ಅಂತಂದರೆ ಆ ಪ್ರೇಮದಲ್ಲಿ ಆಸಕ್ತಿ ಇತ್ತಲ್ಲ. ಮೊದಲಿದ್ದದ್ದು ಯಾವುದು? ಎರಡರೊಳಗೆ ಮೊದಲು ಅಗ್ನಿ, ಕಾಮಾಗ್ನಿ ಇದ್ದದ್ದು, ಆಮೇಲೆ ಬಂದದ್ದು ಪಶ್ಚಾತ್ತಾಪದ ಅಗ್ನಿ. ಮೊದಲೇದು ಹಿರಿಯ ಹೆಂಡತಿ. ಅದು ಹಿರಿಯ ಹೆಂಡತಿ ನನ್ನ ಕಾಮಾಗ್ನಿಯಲ್ಲಿ ಬೇಯಿಸಿದ್ಲಲ್ಲ, ಆಕೆ ಓಲೆಗಳೆದುದ ಕಂಡೆನು. ಓಲೆ ಅಂದರೆ ಕಿವಿಯಲ್ಲಿ ಆಭರಣ, ಅಂದರೆ ಆಕೆಗೆ ವೈಧವ್ಯ ಬಂತು ಅಂತ. ಆಕೆ ಸಂಭ್ರಮ ಇರುವಂಥದ್ದು ಕಾಮಾಗ್ನಿಯಲ್ಲಿ. ಅದು ಹೋಯ್ತಲ್ಲ ಯಾವಾಗ ಕಸ್ತೂರಿ ಮೃಗ ಅಂದರೆ ವಿವೇಕ ಅನ್ನುವಂಥದ್ದು ಈ ಅಜ್ಞಾನವನ್ನು ನುಂಗಿ ಹಾಕಿದಾಗ, ಆ ಮೊದಲನೇ ಹೆಂಡತಿ ಇದ್ಲಲ್ಲ ಕಾಮಾಗ್ನಿ ಅನ್ನುವಂಥವಳು, ಆಕೆ ವಿಧವೆ ಆದ್ಲು, ಆಕೆ ಹೋದು ಅಂಥೇಳಿ ಹೂಳಿರ್ದ ನಿಧಾನವ ಕಂಡೆನು ಕಾಣ ಗುಹೇಶ್ವರ. ಸರಿ, ಹಿರಿಯ ಹೆಂಡತಿ ಓಲೆಗಳೆದುದ ಕಂಡೆನು. ಕಾರಿರುಳ ಕೋಟೆಯ ಕರಿಯ ಕಾಳಗವಗೆದೆದು. ಕಾರಿರುಳ ಕೋಟೆ ಅಂತಂದರೆ ಅಜ್ಞಾನದ ಕೋಟೆ. ಯಾವಾಗಲೂ ನಮ್ಮಲ್ಲಿ ಸಿಂಬಾಲಿಕ್ ಇರೋದು. ಬೆಳಕು ಅಂದರೆ ಜ್ಞಾನ, ಕತ್ತಲೆ ಅಂದರೆ ಅಜ್ಞಾನ. ಕಾರಿರುಳ ಕೋಟೆ ಕಾರಿರದ, ಅದರ ಮೇಲೆ ಕರಿಯ ಕಾಳಗವಗೆದ್ದು. ಕರಿ ಅಂದರೆ ಆನೆ. ಒಂದು ಆನೆ ತೊಗೊಂಡು ಹೋಗಿ ಈ ಕೋಟೆಯನ್ನು ಒಡೆದು, ಅಜ್ಞಾನವನ್ನು ಒಡೆದು ಗೆದ್ದು ಬಂದಾಗ ಏನಾಯಿತು? ಹೂಳಿರ್ದ ನಿಧಾನವ ಕಂಡೇನು ಕಾಣ ಗುಹೇಶ್ವರ. ಹೂಳಿರ್ದ ಯಾವುದು ಮುಚ್ಚಿ ಹೋಗಿತ್ತೋ ಆ ಮೋಹ ಸೇರ್ಕೊಂಡಿತ್ತಲ್ಲ, ಆ ಮೋಹವನ್ನು ಗೆದ್ದು ನಿಧಾನವ ಕಂಡೇನು ಅಂದರೆ ಮರೆಯಾಗಿದ್ದಂಥ ಜಗದ್ಗುರುವನ್ನು ಕಂಡೇನು. ಸುಲಭ ಅಲ್ಲ, ತುಂಬ ಹೊಡಿಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಇವರ ಮಾತುಗಳು ಬೆರಗಿನ ವಚನಗಳು ಅಂತ. ಮೇಲೆ ನೋಡಿದಾಗ ಉರಿಯ ಮೇಲೆ ಉರಿ ಎರಗಿದೊಡೆ ಅಂತಂದಾಗ, ಉರಿ ಮೇಲೆ ಉರಿ ಬಿದ್ದರೆ ಏನಾಗ್ತದೆ ಅಂತ. ಇದು ನಮ್ಮ ಉಪನಿಷತ್ ಪರಂಪರೆಯಲ್ಲೂ ಹಾಗೇ ಇದೆ. ಪೂರ್ಣಮದ ಪೂರ್ಣಮಿದತ್ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಹೇಳಿದರು. ನಮ್ಮ ಗುರುಗಳು ಅದೇ ಹೇಳ್ತಿದ್ರು ನನಗೆ. ಪೂರ್ಣದಿಂದ ಪೂರ್ಣ ತಗೊಂಡ್ರೆ ಪೂರ್ಣ ಉಳಿತದೆ. ನಾನು ಹೇಳಿದೆ, ತಪ್ಪಾಯಿತು ಗುರುಗಳೇ, ಇದು ಪೂರ್ಣದಿಂದ ಪೂರ್ಣ ತಗೊಂಡ್ರೆ ಏನು ಉಳಿಬಾರ್ದಲ್ವಾ? ಎಕ್ಸ್ ಮೈನಸ್ ಎಕ್ಸ್ ಈಸ್ 0. ಪೂರ್ಣ ಇದೆ, ಪೂರ್ಣದಿಂದ ಪೂರ್ಣ ತಗೊಂಡ್ರೆ ಪೂರ್ಣ ಉಳಿಬೇಕು, ಹೆಂಗೆ ಉಳಿತದೆ? ಅದು ಪೂರ್ಣ ಉಳಿದ್ರೆ ಪೂರ್ಣ ಹೆಂಗೆ ತಗೊಂಡ್ರಿ ನೀವು ಅಂತ ಬರುತ್ತೆ. ಅದಕ್ಕೆ ನಮ್ಮ ಗುರುಗಳು ಎಷ್ಟು ಚಂದ ಹೇಳಿದರು. ಅಲ್ಲಿ ನಮ್ಮ ಗುರುಕುಲದಲ್ಲಿ ಒಂದು ಸರಸ್ವತಿ ವಿಗ್ರಹ, ಅದ್ರ ಮುಂದೆ ಒಂದು ದೀಪ, ದಂದಾದೀಪ ಯಾವಾಗಲೂ ಇರುವಂಥದ್ದು. ಅಲ್ಲಿ ಸಾಕಷ್ಟು ದೀಪ ಇತ್ತು, ಮಣ್ಣಿನ ದೀಪ. ಒಂದು ತಗೋದನ ಅಂದರು. ದೀಪ ಹತ್ತಿರಲಿಲ್ಲ. ಎಣ್ಣೆ ಹಾಕ್ಕೊಂಡೆ, ದೀಪ ತೊಗೊಂಡೆ, ಹಚ್ಕೋದಕ್ಕೆ ಹೋಗಿ ಅಂದರು. ಹೋಗಿ ಹಚ್ಕೊಂಡು ಬಂದೆ. ಗೊತ್ತಾಯ್ತೋ ಅಂದರು. ಏನು ಹೇಳಲೇ ಇಲ್ಲ ಅಂದೆ. ಅಲ್ಲಯ್ಯ, ನೀನು ಮೊದಲು ದೀಪಕ್ಕೆ ಉರಿತಾ ಇತ್ತಾ? ನೀನು ದೀಪ ಬತ್ತಿ ಉರಿತಾ ಇತ್ತಾ? ಇಲ್ಲ, ಈಗ ಉರಿತಾ ಇದೆ. ಎಲ್ಲಿಂದ ಬಂತೆ ದೀಪ? ಅಲ್ಲಿಂದ. ಪೂರ್ಣ ಉರಿತಾ ಇದೆಯಾ ನಿಂದೀಗ? ಪೂರ್ಣ ಉರಿತಾ ಇದೆ. ಈ ಪೂರ್ಣ ಬೆಳಕು ಬಂದಿದ್ದು ಎಲ್ಲಿಂದ? ಆ ಪೂರ್ಣ ಬೆಳಕಿಂದ. ಆ ಪೂರ್ಣದಿಂದ ಪೂರ್ಣ ತೊಗೊಂಡ್ರೆ ಪೂರ್ಣ ಉಳ್ಕೊಂಡಿಲ್ವ? ಇನ್ನು ಪೂರ್ಣದಿಂದ ಪೂರ್ಣ ತೊಗೊಂಡ್ರೆ ಪೂರ್ಣ ಉಳ್ಕೊಳ್ಳಿಲ್ವಾ ಅಂದ್ಬಿಟ್ಟು ಹೇಳಿದರು. ಈ ಮಾತು ಅನ್ವಯಿಸೋದು ಎರಡಕ್ಕೆ ಮಾತ್ರ, ಬೆಳಕಿಗೆ ಮತ್ತು ಜ್ಞಾನಕ್ಕೆ. ಬೆಳಕಿಗೆ ಮತ್ತು ಜ್ಞಾನಕ್ಕೆ. ಹೀಗೆ ಗೂಢವಾಗಿರುವಂಥ ವಿಷಯವನ್ನು ಹೇಳೋದು ಅಲ್ಲಮ ಪ್ರಭುವಿನ ಲಕ್ಷಣ. ಅದು
ಆದರೆ ಯಾಕೆಂದರೆ ಆತನಿಗೆ ಈ ದೊಡ್ಡ ದೊಡ್ಡ ಪದಗಳನ್ನು, ಕಷ್ಟವಾದ ಪದಗಳನ್ನು, ಎರಡು ಕಾರಣ ಇದೆ ಯಾಕೆ ಅಲ್ಲಮ ಪ್ರಭು ಹಾಗೆ ಹೇಳಿರಬಹುದು ಅಂತ. ಬಸವಣ್ಣವ್ರ ಸ್ಪೆಷಾಲಿಟಿ ಸಿಂಪಲಾಗಿ ಹೇಳುವಂಥದ್ದು, ತುಂಬ ಸುಲಭವಾಗಿ ಹೇಳುವಂಥದ್ದು. ಅಲ್ಲಮ ಪ್ರಭು ಹೀಗೆ ಹೇಳ್ತಾರೆ, ಯಾಕಂದರೆ ಅವ್ರು ಹೇಳೋದು ಎಲ್ರಿಗೂ ಅರ್ಥ ಆಗಬೇಕು ಅಂತ ಏನು ಹಠ ಇಲ್ಲ ನನಗೆ. ಯಾರಿಗೆ ಅದರೊಳಗೆ ಆಳಕ್ಕೆ ಹೋಗಿ ಎಳಿಬೇಕು ಅಂತಿದೆಯೋ, ನಾನು ಭಗವದ್ಗೀತೆ ಬಗ್ಗೆ ಹೇಳಿದ್ದೆ ಇದನ್ನು. ಸಮುದ್ರ ಇದೆ, ನಾವು ಎಷ್ಟೋ ಜನ ಸಮುದ್ರಕ್ಕೆ ಹೋಗ್ತೇವೆ, ಸಮುದ್ರ ತೀರಕ್ಕೆ ಹೋಗ್ತೇವೆ. ಕೆಲವರು ಎಷ್ಟು ಚೆನ್ನಾಗಿ ಕೂತಿರ್ತಾರೆ ಗೊತ್ತಾ, ಅಷ್ಟು ದೂರ ಕೂತಿರ್ತಾರೆ ಸಮುದ್ರ ಮೇಲೆ, ತೆರೆ ನೋಡ್ತಾ ಕೂಡ್ತಾರೆ, ಎಷ್ಟು ಚೆನ್ನಾಗಿದೆಯಲ್ಲ, ಬಂತು ತೆರೆ ಬಂತು ಹೋಯಿತು, ನೀರಲ್ಲಿ ಕಾಲಿಡೋದಿಲ್ಲ ಒಳಗಡೆ ಅವರು. ಇನ್ನು ಕೆಲವರು ಅಲ್ಲಿ ಕೂತ ಸಮಾಧಾನ ಆಗಲ್ಲ, ಅವರಿಗೆ ಹತ್ತಿರ ಹೋಗಬೇಕು. ಅದು ಹತ್ತಿರ ಎಷ್ಟು ಹೋಗೋದು, ಆ ತೆರೆ ಬಂದು ಪಾದಕ್ಕೆ ಮುಟ್ಟಿ ವಾಪಸ್ ಹೋಗೋಷ್ಟು ಅಷ್ಟೇ, ಅದು ಸ್ವಲ್ಪ ಹಿಂದಿಂದ ಓಡ್ತಾರೆ ತೆರೆ ಬಂದಾಗ. ಇನ್ನು ಕೆಲವರು ಸಮಾಧಾನ ಆಗಲ್ಲ, ಪ್ಯಾಂಟ್ ಮೇಲೆ ಏರಿಸಿ ಮೊಳಕಾಲ್ವರೆಗೂ ನೀರಲ್ಲಿ ಹೋಗಬೇಕು. ಇನ್ನು ಕೆಲವು ಅದೂ ತೃಪ್ತಿ ಇಲ್ಲ, ಸೊಂಟ ಮಠ ನೀರಲ್ಲಿ ಹೋಗಬೇಕು. ಕೆಲವರು ಇನ್ನೂ ಈಸ್ಕೊಂಡು ಮುಂದೆ ಹೋಗಬೇಕು. ಇನ್ನು ಕೆಲವರು ನಾರ್ಕೆಲ್ ಹಾಕ್ಕೊಂಡ್ಬಿಟ್ಟು ಒಳಗಿಳಿಬೇಕು. ಕೆಲವರು ತೆಳಗೆ ಹೋಗಿ ಆ ಸಮುದ್ರ ನೆಲ ಮುಟ್ಟಿ ಬಂದು ಅಲ್ಲಿ ಬರ್ತಾರೆ. ಏನು ಲಾಭ? ಹೊರಗೆ ಕೂತವ್ರು ತೆರೆ ನೋಡಿದ್ದಷ್ಟೇ ಲಾಭ. ಇನ್ನು ಕೆಲವರು ಕಾಲಿಗೆ ನೀರು ಹಚ್ಚಿದ್ದ ಲಾಭ. ಇನ್ನು ಕೆಲವರು ಸಂತೋಷ ಆಯಿತು. ಆದರೆ ತೆಳಗೆ ಹೋದವನಿಗೆ ಮಾತ್ರ ಮುತ್ತು ರತ್ನ ಸಿಗುವಂಥ ಅವಕಾಶ. ಎಷ್ಟು ಆಳಕ್ಕೆ ಹೋಗ್ತೀವೋ ಅಷ್ಟು ಅನರ್ಘ್ಯ ವಸ್ತುಗಳು ಸಿಗ್ತವೆ. ಹಾಗೆ ಅಲ್ಲಮ ಪ್ರಭುವಿನ ಸಮುದ್ರದಲ್ಲೂ ಅಷ್ಟೇ, ಹಳ್ಳಕ್ಕೆ ಹೋಗಬೇಕು. ಅದನ್ನು ಪ್ರತಿಯೊಂದು ಪದವನ್ನು ಅಕ್ಷರ ಹಿಡ್ಕೊಂಡು ಅರ್ಥ ಹಿಡ್ಕೊಂಡು ಓದಿದರೆ ಇದು ಅದ್ಭುತವಾದಂಥ ಪದ್ಯ. ಇನ್ನೊಂದು ಪದ್ಯ ತುಂಬ ಸುಲಭವಾಗಿ ಬರೆದದ್ದು, ಅಲ್ಲಮ ಪ್ರಭು ಸ್ಟ್ಯಾಂಡರ್ಡಿಗೆ ಬಹಳ ಸುಲಭವಾಗಿ ಬಂದದ್ದು. ಹೇಗಿದೆ ನೋಡಿ ಅದು. ಪುಣ್ಯವುಳ್ಳ ಕಾಲಕ್ಕೆ, ತುಂಬ ಸುಲಭವಾದ ಪದ್ಯ ಇದು. ಪುಣ್ಯವುಳ್ಳ ಕಾಲಕ್ಕೆ ಪಾಷಾಣ ಪರುಷವಪ್ಪುದು, ತಪ್ಪದು ನೋಡಯ್ಯ ಮಣ್ಣು ಹೊನ್ನಪ್ಪದು. ಮುನ್ನವೇ ಅಚ್ಚೊತ್ತಿದ್ದ ಭಾಗ್ಯ ಎನ್ನ ಕಣ್ಣ ಮುಂದೆ ಕಾಣ ಬಂದಿತ್ತು ನೋಡ. ಮಣ್ಣ ಮರೆಯ ದೇಗುಲದೊಳಗೊಂದು ಮಾಣಿಕ್ಯವ ಕಂಡ ಬಳಿಕ ಇನ್ನು ಮುನ್ನಿನಂತಪ್ಪುದೇ ಗುಹೇಶ್ವರ. ಈ ಪದ ಸುಂಬಲಾಗಿರೋದು, ಸುಲಭವಾಗಿರುವಂಥದ್ದು, ತನ್ನ ಬಗ್ಗೆನೇ ಹೇಳ್ಕೊಂಡಂಥದ್ದು. ಪುಣ್ಯವುಳ್ಳ ಕಾಲಕ್ಕೆ ನಿಮಗೆ ಪುಣ್ಯ ಇದ್ದರೆ ಪಾಷಾಣ ಪರುಷವಪ್ಪುದು. ಪಾಷಾಣ ಅಂದರೆ ಕಲ್ಲು, ಪರುಷ ಅಂದರೆ ನಮಗೊಂದು ನಂಬಿಕೆ ಇದೆ. ಪರುಷಮಣಿ ಅಂತ ಒಂದಿರ್ತದೆ. ಆ ಪರುಷವನ್ನು ಯಾವುದಕ್ಕೆ ಮುಟ್ಟಿಸಿದ್ರೂ ಅದು ಮುಟ್ಟಿದಂಥ ವಸ್ತು ಬಂಗಾರ ಆಗ್ತದೆ ಅಂತ. ಯಾವುದೇ ವಸ್ತುವನ್ನು ಬಂಗಾರ ಮಾಡುವಂಥ ಒಂದು ಸಾಧನ ಏನಿದೆಯೋ ಅದು ಪರುಷಮಣಿ ಅಂತ ಕರೀತಾರೆ. ಆ ಪರುಷಮಣಿ ಕಲ್ಪನೆ ಇದದು. ಅದೊಂದು ಪರುಷಮಣಿಯನ್ನು ಯಾವುದಕ್ಕೆ ಮುಟ್ಟಿಸಿದರೆ, ಅದಕ್ಕೆ ಕುಮಾರವ್ಯಾಸ ಹೇಳ್ತಾನೆ ಪರುಷ ಕಲ್ಲೆಂದೊಳುಕಿ ಅಂತ. ನಾ ಪುರುಷ ಕೊಟ್ಟರೆ ಕಲ್ಲು ಅಂತ ಬಿಸಾಡಿಬಿಟ್ಟೆ, ಅದನ್ನು ಗೊತ್ತಾಗಲಿಲ್ಲ ನನಗೆ ಅಂತ. ಹಾಗೆ ಇಲ್ಲಿ ಕಲ್ಲು ಪುರುಷ ಆಗೋಕ್ಕೆ ಸಾಧ್ಯ ಇದೆ ಯಾವಾಗ? ನಿಮಗೆ ಪುಣ್ಯವುಳ್ಳ ಕಾಲಕ್ಕೆ. ಪುಣ್ಯ ಇದ್ದರೆ ಕಲ್ಲು ಪುರುಷ ಆಗ್ತದೆ, ಪುಣ್ಯ ಇಲ್ಲದೆ ಹೋದರೆ ಪುರುಷ ಕಲ್ಲಾಗ್ತದೆ. ನೋಡಿ, ಪುಣ್ಯವುಳ್ಳ ಕಾಲಕ್ಕೆ ಪಾಷಾಣ ಪರುಷವಪ್ಪುದು, ತಪ್ಪದು ನೋಡಯ್ಯ ಮಣ್ಣು ಹೊನ್ನಪ್ಪುದು. ಮಣ್ಣು ಹೊನ್ನಾಗ್ತದೆ, ಬಂಗಾರ ಆಗಿಬಿಡ್ತದೆ ಪುಣ್ಯವಾದ ಕಾಲಕ್ಕೆ. ಮುನ್ನವೇ ಅಚ್ಚೊತ್ತಿದ್ದ ಭಾಗ್ಯ. ಎಷ್ಟು ಚೆನ್ನಾಗಿದೆ ನೋಡಿ ಮಾತಿದು. ಮುನ್ನವೇ ಅಂದರೆ ಪೂರ್ವ ಜನ್ಮದಲ್ಲಿ, ಮುನ್ನವೇ, ಮುನ್ನ ಅಂದರೆ ಹಿಂದೆ ಅಂತಾಯಿತು, ಭಾಳ ಹಿಂದೆ ಹೋಗಬೇಕು. ನಾನು ಸಣ್ಣವನಿದ್ದಾಗ, ಹಿಂದೆ ಹೋದಾಗ ಪುನರ್ಜನ್ಮದಲ್ಲಿ ಅಂದರೆ ನಾವು ಹೇಳ್ತೀವಿ ನೋಡಿ, ಹೋದ ಜನ್ಮದ ಪುಣ್ಯ ಇರಬೇಕ್ರಿ, ಒಳ್ಳೆ ಆಗ್ತಾಯಿದೆ ಅವರಿಗೆ ಅಂತನಲ್ವ ನಾವು. ಅಂದರೆ ಈ ಜನ್ಮದ ಮಾತ್ರ ಅಲ್ಲ, ಪೂರ್ವ ಜನ್ಮಗಳ ಸಂಚಯಿತ ಪುಣ್ಯ ಹೇಳ್ತಾರೆ. ಮುನ್ನವೇ ಅಚ್ಚೊತ್ತಿದ್ದ ಭಾಗ್ಯ, ನನ್ನ ಮೇಲೆ ಅಚ್ಚು ಹೊತ್ಬಿಟ್ಟಿತ್ತದು. ಆ ಭಾಗ್ಯ ಹಿಂದಿಂದು ಪೂರ್ವ ಜನ್ಮದ ಭಾಗ್ಯ ನನ್ನ ಮೇಲೆ ಇರೋದರಿಂದ ಎನ್ನ ಕಣ್ಣ ಮುಂದೆ ಕಾಣ ಬಂದಿತ್ತು ನೋಡ. ಅದು ಬಂದಿದ್ದರಿಂದ ನನ್ನ ಕಣ್ಣು ಮುಂದೆ ಬಂತು. ಏನು ಬಂತು? ಮಣ್ಣ ಮರೆಯ ದೇಗುಲದೊಳಗೊಂದು, ನಾವು ಆಗಲೇ ಹೇಳಿದಿಲ್ಲ ಮಣ್ಣಿನ ದಿಬ್ಬದ ಕೆಳಗೆ ದೇಗುಲ ಇತ್ತು ಅಂತ. ಮಣ್ಣ ಮರೆಯ ದೇಗುಲದೊಳಗೊಂದು ಮಾಣಿಕ್ಯವ ಕಂಡ ಬಳಿಕ. ಈ ಮಾಣಿಕ್ಯ ಅರ್ಥ ಎರಡಾಗಬಹುದು. ಒಂದು ಗುರುವೇ ಮಾಣಿಕ್ಯ ಅಂತ ಆಗಬಹುದು, ಅಥವಾ ಗುರು ಕೊಟ್ಟಂಥ ಶಿವಲಿಂಗ ನನಗೆ ಮಾಣಿಕ್ಯ ಆಯಿತು. ಒಂದು ಸಲ ಆ ದರ್ಶನ ಆದ ಮೇಲೆ ಅವನೇ ಹೇಳ್ಕೊತಾನೆ ಹೇಗಿರೋಕ್ಕೆ ಸಾಧ್ಯ ಇದೆ ನಾನು ಅಂತ. ಒಂದು ಸಲ ಮಾಣಿಕ್ಯವ ಕಂಡ ಬಳಿಕ ಇನ್ನು ಮುನ್ನಿನಂತ ತಪ್ಪುದೇ ಗುಹೇಶ್ವರ, ಇನ್ನು ಮೊದಲು ನಂಗೆ ಇರೋಕ್ಕಾಗುತ್ತಾ ನನಗೆ, ಬದಲಾಯಿಸಿ ಹೋಗ್ಬಿಡ್ತೇನೆ ಅಂತ. ಈ ಮಾತನ್ನು ಹಿಂದಕ್ಕೊಂದು ಸಲ ಹೇಳಿದ್ದೆ ನನ್ನ ಬಹುಶಃ. ಇದು ಒಬ್ಬ ಅನುಭಾವಿಗಾಗುವಂಥ ಅನುಭವ. ನಾವು ಸುಮಾರು ಕೆಲಸ ನಮ್ಮ ಮುಂದೆ ಆಗ್ತಾ ಇರುತ್ತೆ, ನೋಡ್ತಾ ಇರ್ತೀವಿ. ನಮ್ಮ ಮನಸ್ಸಿಗೆ ಹೊಳಿಲಾರದ್ದು ಒಂದು ಅನುಭಾವಿಗೆ ಹೊಳೆದು ಬಿಡುತ್ತೆ ತಕ್ಷಣ. ಇದೇ ಜಗತ್ತಲ್ಲಿದ್ದಂಥವರಿಗೆ ವಿಶೇಷವಾದದ್ದು ಹೊಳಿತದೆ. ಆ ಮನಸ್ಸಿನ ಪರಿಪಾಕ ಹಾಗಿರ್ತದೆ, ಹೊಳಿತದೆ ಅವರಿಗೆ. ಅನುಭವ ಆಗಬೇಕು ಅವರಿಗೆ. ಅದಾಗ್ಬಿಟ್ಟು ಅಲ್ಲಮ್ಮ ಪ್ರಭುವಿಗೆ ಮೊದಲು ನಂಗೆ ಇರೋಕ್ಕೆ ಸಾಧ್ಯ ಇಲ್ಲ, ನಾನು ಪೂರ್ತಿ ಬದಲಾಯಿಸ್ಬೋದೆ ಅಂತ ಹೇಳ್ತಾನೆ. ಇಲ್ಲೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾವುದೇ ಸಾಧಕರ ಜೀವನ ತಗೊಂಡ್ರೆ ಅದು 3 ಹಂತದಲ್ಲಿ ಆಗ್ತದೆ ಅಂತ ಹೇಳ್ತಾರೆ. 3 ಹಂತಗಳು ಯಾವುದು ಅಂತಂದರೆ, ಮೊದಲನೇದು ವ್ಯಾವರ್ತಿನಿ ಅಂತ, ವ್ಯಾವರ್ತಿನಿ ಹಂತ ಅಂತ ಒಂದು.
ಅಂತರ್ವರ್ತಿನಿ ಅಂತ ಎರಡನೇ ಹಂತ, ಮೂರನೇದ್ದು ಸಂವರ್ತಿನಿ ಅಂತ ಹಂತ. ಇದು ಒಂದೇ ನಿಮಿಷ ತಗೊಳ್ಳೋಣ, ಚೆನ್ನಾಗಿದೆ ಇದು ಅರ್ಥ ಹಾಕೊಳ್ಳೋದು. ಮೊದಲು ವ್ಯಾವರ್ತಿನಿ ಅಂದರೆ ಏನು? ಎಲ್ಲರ ಹಾಗೆ ಇರುವಂಥದ್ದು, ಏನು ವಿಶೇಷ ಇಲ್ಲದೆ ಇರುವಂಥದ್ದು, ಎಲ್ಲರ ಹಾಗೆ ಸಾಮಾನ್ಯ ಜೀವನ ನಾವೆಲ್ಲ ನಡೆಸುವಂಥದ್ದು ವ್ಯಾವರ್ತಿನಿ. ವ್ಯಾವಹಾರಿಕವಾಗಿ ಬದುಕಿರುವಂಥ ಜೀವನ ವ್ಯಾವರ್ತಿನಿ. ಇದು ಯಾವುದೋ ಒಂದು ಹಂತದಲ್ಲಿ ವ್ಯಾವರ್ತಿನಿ ಹಂತದಲ್ಲಿರುವಂಥ ಮನುಷ್ಯನಿಗೆ ಯಾವುದೋ ಒಂದು ಸ್ಪರ್ಶ ಆಗ್ತದೆ, ಯಾವುದೋ ಒಂದು ದರ್ಶನ ಆಗ್ತದೆ, ಅವನ ಚಿಂತನೆಯೇ ಬೇರೆ ಆಗಿಬಿಡ್ತದೆ. ಗೋಪಾಲಕೃಷ್ಣ ಅಡಿಗರು ಬರೀತಾರೆ, ಗಾಂಧೀಜಿ ಬಗ್ಗೆ ಬರೀತಾರೆ. ಗಾಂಧೀಜಿ ಬಗ್ಗೆ ಬರ್ತಾ ಅದ್ಭುತ ಪದ್ಯ ಅದು. ಹಿಂದೆ ರಾಮ ಇದ್ದ, ರಾಮ ಒದ್ದಂಡ ಕೋರ್ದಂಡ ಅವನಿದ್ದ, ಅವನ ಜೊತೆಗೆ ನಾನು ಇದ್ದೆ ಸ್ವಾಮಿ. ನನ್ನ ಆ ಪದ್ಯ ಎಷ್ಟು ಚೆನ್ನಾಗಿದೆ ಅಂತ, ನನ್ನ ಅವತಾರ ಅಂತ ಹೆಸರು, ಪದ್ಯದ ಹೆಸರು ನನ್ನ ಅವತಾರ ಅಂತ. ಆ ರಾಮನ ಜೊತೆಗೆ ನಾನು ಇದ್ದೆ, ಅವನು ಬ್ರಿಡ್ಜ್ ಕಟ್ಟಿದ್ನಲ್ಲ ಮೊದಲನೇ ಕಲ್ಲು ನಾನೇ ಹಾಕಿದ್ದು ಸ್ವಾಮಿ. ಶ್ರೀರಾಮಚಂದ್ರಕ್ಕೆ ಜಯಂದವ್ ನಾನೇ ಮೊದಲೇದವನು, ಆದರೆ ಅವನು ರಾಮ ಆಗಿ ಹೋಗ್ಬಿಟ್ಟ, ನಾನು ಅಲ್ಲೇ ಉಳ್ಕೊಂಡ್ಬಿಟ್ಟೆ. ಹೀಗೆ ಹೇಳ್ತಾ ಬರ್ತಾರೆ. ಕೃಷ್ಣ ಅವನು ಆಟ ಆಡ್ತಿದ್ನಲ್ಲ ಯಮುನಾದಿ ದಂಡಿ ಮೇಲೆ, ನಾನು ಅವನ ಜೊತೆಗೆ ಇದ್ದೆ, ನಾನು ಅವನು ಗಿಲ್ಲಿ ದಾಂಡು ಆಟದಲ್ಲಿ ಸೇರಿದವನು, ನಾನು ಡ್ಯಾನ್ಸ್ ಮಾಡಿದ್ದೀನಿ ಅವನ ಜೊತೆಗೆಲ್ಲ, ಅಲ್ಲಿ ರಾಸಕ್ರೀಡೆ ಮಾಡಿದ್ದೀನಿ, ಆದರೆ ಅವನು ಜಗದೋದ್ಧಾರ ಆಗಿಬಿಟ್ಟ, ನಾನೆಲ್ಲೋ ಹೋಗ್ಬಿಟ್ಟೆ ಅಂತ ಹೇಳ್ತಾ ಗಾಂಧಿ ಬಗ್ಗೆ ಹೇಳ್ತಾರೆ. ಗಾಂಧಿಗಿಂತ ಮೊದಲು ಟೋಪಿ ಹಾಕ್ಕೊಂಡದ್ದು ನಾನು, ಗಾಂಧೀಜಿಗೆ ಜಯಂತಕ್ಕೆ ಹೋಗಿದ್ದು ನಾನು, ಅದು ಅಲ್ಲ ಅಂತ ಹೇಳಿಬಿಟ್ಟು ನಾನು ಅವನು ಒಂದೇ ಲೋಹ. ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ನಾನು ಅವನು ಒಂದೇ ಲೋಹ, ಕಬ್ಬಿಣ ಕರಿ ಕಬ್ಬಿಣ. ನಾನು ಅವನು ಒಂದೇ ಲೋಹನೇ, ಇಬ್ಬರು ಕಬ್ಬಿಣನೇ ನಾವು. ನಾನು ಅವನು ಒಂದೇ ಲೋಹ, ಕಬ್ಬಿಣ ಕರಿ ಕಬ್ಬಿಣ. ಯಾವ ರಸವು ಸೋಂಕಿತವನ, ಯಾವ ಶಿಲೆಯು ತಾಗಿತವನ, ಸಾಗುವಾಗ ಗಟ್ಟಿ ಚಿನ್ನವಾಗಿ ಗಟ್ಟಿ ಚಿನ್ನವಾಗಿ ಸಾಗಿದ. ನಾನು ಲೋಹ, ಕಬ್ಬಿಣ ಕರಿ ಕಬ್ಬಿಣ. ವ್ಯತ್ಯಾಸ ಹೆಂಗಿದೆ ನೋಡಿ. ಯಾವುದೋ ಒಂದು ಹಂತದಲ್ಲಿ ಆ ವ್ಯಕ್ತಿಗೆ, ವ್ಯಾವರ್ತಿನಿ ಹಂತದಲ್ಲಿದ್ದಂಥ ವ್ಯಕ್ತಿ, ಎಲ್ರಿಗೂ ಆಗಲಿಕ್ಕಿಲ್ಲ, ಅದು ಒಬ್ಬ ಸಾಧಕನಿಗೆ ಮಾತ್ರ ಆಗುವಂಥದ್ದು. ಆ ವ್ಯಾವರ್ತಿನಿ ಹಂತದ ಮನುಷ್ಯನಿಗೆ ಒಂದು ದರ್ಶನ ಆಗಬಹುದು, ಒಂದು ಸ್ಪರ್ಶ ಆಗಬಹುದು, ಒಂದು ಚಿಂತನೆ ಆಗಬಹುದು, ಅವನ ಜೀವನವನ್ನು ಬದಲಾಯಿಸಿಬಿಡ್ತದೆ. ಹಿಂದಕ್ಕೊಂದು ನಾನು ಕಥೆಯನ್ನು ಹೇಳಿದ್ದೆ. 400 ವರ್ಷದ ಹಿಂದೆ ಭಾರತದಲ್ಲಿ ಒಬ್ಬರು ಸಂಸ್ಕೃತದ ದೊಡ್ಡ ವಿದ್ವಾಂಸರಿದ್ದರು, ಪುಣೆಯಲ್ಲಿ ಬಹುದೊಡ್ಡ ವಿದ್ವಾಂಸರು. ಅವರಿಗೆ ಆಧುನಿಕ ಪಾಣಿನಿ ಅಂತ ಕರೀತಾ ಇದ್ರು. ಅವ್ರ ತಂದೆ 80-85 ವರ್ಷದವ್ರ ಮನೇಲಿದ್ದರು. ಅವ್ರಿಗೆ ತಂದೆಗೆ ಮಗನಿಗೆ ಜಗಳ ಬರೋದು ಒಂದೇ ವಿಷಯ. ತಂದೆ ಹೇಳೋರಂತೆ, ನೋಡೋ ನಿನಗೋಸ್ಕರ ಒಂದು ಒಳ್ಳೆ ದೇವಸ್ಥಾನ ಕಟ್ಸಿದ್ದೀವಿ, ನಮ್ಮ ಹಿರಿಯರು ಕಟ್ಸಿಟ್ಟಿದ್ದಾರೆ, ರಾಮದೇವರ ದೇವಸ್ಥಾನ, ದಿನ ಹೋಗು ಪೂಜೆ ಮಾಡು, ಒಮ್ಮೆ ಹೋಗೋದಿಲ್ಲಲ್ಲೋ, ಇಷ್ಟು ವಯಸ್ಸಾಯ್ತು ನಿನಗೆ ಅಂತ ಹೇಳೋರು. ಮಗ ಹೇಳೋನಂತೆ ಅಪ್ಪನಿಗೆ, ಅಪ್ಪ ನೀವು ದಿನ ಹೋಗ್ತೀರಿ, ದಿನಕ್ಕೆ 3 ಸಲ ಹೋಗ್ತೀರಿ, 1000 ಸಲ ರಾಮ ರಾಮ ಅಂತೀರಿ, ಏನು ಬದಲಾಯಿಸೋದು ಕಾಣಿಸ್ಲಿಲ್ಲ, ನಾನು ಹೋಗಿ ಏನು ಮಾಡೋದಿದೆ ಅಂತ ಹೋಗಲಿಲ್ಲ. ಅವನು ಮಗನಿಗೆ 60 ವರ್ಷ ಆಯ್ತಂತೆ. ಅವನಿಗೆ 60 ವರ್ಷ ಆಯಿತು, ಒಂದು ಸಂಭ್ರಮದಿಂದ ಪುಣೆಯಲ್ಲೆಲ್ಲ ಭಾರತದಲ್ಲೆಲ್ಲ ಸಂಭ್ರಮ ಆಚರಿಸ್ತಾ ಇದ್ರು, ಒಂದು ವಿದ್ವಾಂಸರಿಗೆ 60 ವರ್ಷ ಆಯಿತು ಅಂತ. ಅವನ ಮಗ ಎದ್ದ, ಅಪ್ಪಗೆ ನಮಸ್ಕಾರ ಮಾಡಿದ, 60 ವರ್ಷ ಆಯ್ತು ಇವತ್ತು ಅಂತ. ಅಪ್ಪ ಹೇಳ್ದ, ಇವತ್ತಾದರೂ ಹೋಗು ದೇವಸ್ಥಾನಕ್ಕೆ, ಎಷ್ಟು ದಿವಸ ಹೋಗಲಿಲ್ಲ, ಇವತ್ತಿನ ಹೋಗು, ಸ್ನಾನ ಮಾಡಿ ದೇವ್ರ ಮುಂದೆ ಕೂತ್ಕೋ, ಒಂದು ಸಲ ರಾಮ ರಾಮ ಅಂದು ಬಾ, ಇಷ್ಟು ವಯಸ್ಸಾಯ್ತು ನಿನಗೆ. ಮಗ ಹೇಳಿದಂತೆ, ನೀನು ಹಠ ಹಿಡಿಯೋದಾದರೆ ನಾನು ಹೋಗ್ತೀನಿ, ಆದರೆ ಮನೇಲಿ ಕೂತು ನನ್ನ ದಾರಿ ಕಾಯಬೇಡ ಅಂತ ಹೇಳಿದಂತೆ. ಅಪ್ಪನಿಗೆ ಗೊತ್ತಾಗಲಿಲ್ಲ ಮಗ ಏನು ಹೇಳ್ತಾನೆ ಅಂತ. ಹೋಗು ಪರವಾಗಿಲ್ಲ, ಹೋಗಿ ಇವತ್ತೊಂದು ದಿವಸ. ಮಗ ಸ್ನಾನ ಮಾಡ್ದ, ಶುಚಿರ್ಭೂತ ಆಗಿ ದೇವಸ್ಥಾನ ಒಳಗಡೆ ಹೋಗಿ ಆ ರಾಮನ ವಿಗ್ರಹದ ಮುಂದೆ ಕೂತ್ಕೊಂಡು ಆ ವಿಗ್ರಹದ ಕಣ್ಣಲ್ಲಿ ಕಣ್ಣಿಟ್ಟು ಒಂದೇ ಸಲ ದೀರ್ಘ ಶ್ವಾಸ ತಗೊಂಡು ರಾಮ ಅನ್ನಂತೆ. ಅಂದವನೇ ಕುಸಿದು ಬಿದ್ದು ಸತ್ವದ. ಅವನ ಹೆಸರು ಭಟ್ಟೋಜಿ ದೀಕ್ಷಿತ್ ಅಂತ, ಬಹು ದೊಡ್ಡ ವಿದ್ವಾಂಸರು. 60ನೇ ವರ್ಷ ಹುಟ್ಟಿದ ದಿವಸ ತೀರ್ಕೊಂಡಿದ್ದವ್ರು. ಹಾಗೆ ಅದ್ರ ಬಗ್ಗೆ ಅದಕ್ಕೆ ಹಿಂದಿಯಲ್ಲಿ ಓದಿದಂಥ ಕಥೆ ಅದು. ಅದ್ರ ಬರೀತಾರೆ ಅವರು, ಯಾಕೆ ಹಿಂಗಾಯಿತು ಅವರಿಗೆ, ಒಂದೇ ಸಲ ರಾಮ ಅಂದ್ರೆ ಯಾಕೆ ತೀರ್ಕೊಂಡ್ರು ಅಂದರೆ, ರಾಮ ಒಂದೇ ಸಲ ಅಂದಿರ್ಬೋದು, ಅದು ಹೇಗಂದ್ರು ಅಂತ. ಆ ಒಂದು ಸಲ ರಾಮ ಅನ್ನೋದ್ರೊಳಗೆ ಅವರ ಉಸಿರು ರಾಮ ಅಂದಿರಬೇಕು, ಜೀವದ ಕಣ ಕಣ ರಾಮ ಅಂದಿರಬೇಕು, ಒಂದು ಕ್ಷಣದಲ್ಲಿ ರಾಮನಲ್ಲಿ ಸೇರ್ಕೊಂಡು ಹೋಗ್ಬಿಟ್ರು. ಅದಕ್ಕೆ ಹೇಳ್ತಾರೆ ಅವ್ರು ಹಿಂದಿಯಲ್ಲಿ ಬರೆದದ್ದು. ಅವ್ರು ಅಂದ್ಕೊಂಡಿರ್ಬೇಕಂತೆ ಭಟ್ಟೋಜಿ ದೀಕ್ಷಿತರು, ಜಬ್ ಮೈ ರಾಮ್ ಕಿ ದುನಿಯಾ ಮೇ ಜಾ ರಹಾ ಹೂಂ ಕಾಮ್ ಕಿ ದುನಿಯಾ ಮೇ ಕ್ಯೂ ವಾಪಸ್ ಆನಾ ಅಂತ. ರಾಮನ ಜಗತ್ತಿಗೆ ಹೋಗ್ತಿರ್ಬೇಕಾದ್ರೆ ಕೆಲಸದ ಜಗತ್ತಿಗೆ ಯಾಕೆ ಬರಬೇಕು ಅಂತ ಬಿಟ್ಟರು ದೇಹ ಅಂತ. ಅದಕ್ಕೆ ಅವನು ತತ್ವಜ್ಞಾನಿ ಭಾಳ ಚಂದ ಹೇಳ್ತಾನೆ, ನಾವು ಅವನ ಅಪ್ಪನಂಗಿದ್ದೀವಿ ನಾವು ಅಂತ, ಅವನ ತಂದೆ ಹಾಕಿದ್ದೀವಿ ನಾವು. ದಿನಕ್ಕೆ ಜಪಮಣಿ ಅನಿಸ್ತಾನೇ ಇರ್ತೀವಿ, ಬಾಯಿಗೆ ಬಂದ ಮಂತ್ರ ಅಂತ ಇರ್ತೀವಿ, ಈ ದಿವಸ ಅಂತ ಇರ್ತೀವಿ, ಆದರೆ ದರ್ಶನ ಆಗಲಿಲ್ಲ ನಮಗೆ. ವ್ಯಾವರ್ತಿನಿ ಹಂತದಲ್ಲಿದ್ದಂಥ ಒಬ್ಬ ಸಾಧನಕ್ಕೆ ಯಾವುದೋ ಒಂದು ಕ್ಷಣದಲ್ಲಿ ದರ್ಶನ ಆಗಿ ಅವನು ಅಂತರ್ವರ್ತಿನಿ ಆಗಿಬಿಡ್ತಾನೆ. ಅಂತರ್ವರ್ತಿನಿ 2ನೇ ಹಂತ. ಅಂದರೆ ಅವನು ಅಂತರ್ಮುಖಿಯಾಗಿ ಧ್ಯಾನಮಗ್ನನಾಗಿ ಒಳಗೊಳಗೆ ಚಿಂತೆ ಶುರು ಮಾಡ್ತಾನೆ. ಎಷ್ಟು ಜೋರಾಗಿ ಬೆಳೀತಾನೆ ಒಳಗಡೆಯಿಂದ. ಹೊರಗಡೆ ಯಾರೂ ಬೆಳೆಯೋದಿಲ್ಲ,
ಒಂದು ಹಂತ ಮುಗಿದ್ರೆ ಹೈಟ್ ನಿಂತ್ಕೊಂಡ್ಬಿಡುತ್ತೆ ಅಷ್ಟಕ್ಕೆ. ಒಳಗಡೆ ಆತ್ಮವಿಕಾಸ ಆಗಿ ಬೆಳೆಯೋಕ್ಕೆ ಶುರು ಮಾಡ್ತಾನೆ, ಅಂತರ್ವರ್ತಿನಿ ಆಗಿಬಿಡ್ತಾನೆ. ಅಂತರ್ವರ್ತಿನಿ ತುಂಬಿ 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 ಬಂದಾಗ ಕೊನೆಗೆ ಅವನೇನಾಗ್ತಾನೆ, ಸಂವರ್ತಿನಿ ಆಗ್ತಾನೆ ಕೊನೆಗೆ ಅಂತ. ಸಂವರ್ತಿನಿ ಅಂದರೆ ತಾನು ಬೆಳೆಯೋದಾದ ಮೇಲೆ ಜಗತ್ತಿಗೆ ತನ್ನ ಬೆಳಕನ್ನು ಹಂಚ್ಕೊಂಡು ಹೋಗ್ತಾನೆ. ಸಾಮಾನ್ಯರೊಳಗಿದ್ದಾಗ ಅವನು ವ್ಯಾವರ್ತಿನಿ ಆಗಿದ್ದವನು ಒಂದು ದರ್ಶನ, ಸ್ಪರ್ಶ, ಒಂದು ಚಿಂತನೆ ಬಂದ ತಕ್ಷಣ ಆತ ಅಂತರ್ವರ್ತಿನಿ ಆಗ್ತಾನೆ, ಒಳಗೊಳಗೆ ಬೆಳಿತಾನೆ, ಆತ್ಮವಿಕಾಸ ಆಗ್ತದೆ. ವಿಕಾಸ ಒಂದು ಹಂತಕ್ಕೆ ಬಂದ ತಕ್ಷಣ ಆತ ಅದನ್ನು ಹಂಚೋಕೆ ಶುರು ಮಾಡ್ತಾನೆ, ಆವಾಗ ಅವನು ಸಂವರ್ತಿನಿ ಆಗ್ತಾನೆ ಅಂತ. ಈಗ ಅಲ್ಲಮಪ್ರಭು ಬಗ್ಗೆ ಮಾತನ್ನು ಹೇಳ್ತಾರೆ. ಯಾವಾಗ ಅವನು ದೇವಸ್ಥಾನ ಒಳಗೆ ಹೋದನೋ ಹೋಗೋವರೆಗೂ ಅವನು ವ್ಯಾವರ್ತಿನಿಯಾಗಿದ್ದ. ಒಳಗೆ ಹೋಗಿ ಯಾವಾಗ ಆ ಲಿಂಗ ಕೈಯಲ್ಲಿ ಸಿಕ್ತೋ, ಆ ಗುರು ದರ್ಶನ ಆಯಿತೋ, ಹೊರಗಡೆ ಬಂದಾಗ ಆತ ಅಂತರ್ವರ್ತಿನಿಯಾಗಿಬಿಟ್ಟ, ಹೋಗ್ಬಿಟ್ಟ ಕಾಡಿಗೆ. ಅಂತರ್ವರ್ತಿನಿಯಾಗಿ ತುಂಬಿಕೊಂಡು ಬಂದ. ಒಳಗಡೆ ಹೊರಗೆ ಬರಬೇಕಾದ್ರೆ ಜ್ಞಾನ ತುಂಬಿಕೊಂಡು ಉಕ್ಕಿ ಹರಿತಾಯಿತ್ತು ಹೊರಗಡೆ. ಅದನ್ನು ಹಂಚಬೇಕು ಅಂತ ಬಂದ. ಹಂಚಬೇಕಾದ್ರೆ ನೋಡಿ, ನಿಮ್ಮ ಕಲ್ಪನೆ ಇರಬೇಕು, ಭಗೀರಥ ತಪಸ್ಸು ಮಾಡಿದಾಗ ಗಂಗೆ ಇಳಿದು ಬಾ ಅಂತಂದ. ಗಂಗೆಯನ್ನು ಕರೆಯೋದು ಸುಲಭ ಸ್ವಾಮಿ, ಹಿಡ್ಕೊಳ್ಳೋರು ಯಾರಿಲ್ಲಿ? ಆ ಗಂಗೆ ಬಂದರೆ ಶಿವನೇ ಬರಬೇಕು ಕೆಳಗೆ ಹಿಡ್ಕೊಳ್ಳೋಕ್ಕೆ. ಹಾಗೆ ಈ ಜ್ಞಾನ ಗಂಗೆ ಹೊರಗೆ ಬಂದರೆ ಅದು ಎಲ್ಲೆಲ್ಲೂ ಹೋಗಬಾರ್ದು ಅಂಥೇಳಿ ಬಹುಶಃ ಕಲ್ಲಮ್ಮ ಅಧ್ಯಾತ್ಮದಲ್ಲಿ ಅತ್ಯಂತ ಮೇರು ಅಂದರೆ ಶರಣ ಸಾಹಿತ್ಯದಲ್ಲಿ ಅಲ್ಲಮಪ್ರಭು ಆ ವಿಷಯಗಳನ್ನು ಹೇಳುವಾಗ ಅವನ ಜ್ಞಾನದ ಪ್ರಭೆ ಎಷ್ಟಿತ್ತು ಅಂದರೆ 100 ಮಾತಲ್ಲಿ ಹೇಳೋದನ್ನು 10 ಮಾತಲ್ಲಿ ಹೇಳಬೇಕಾತ. 100 ಮಾತಲ್ಲಿ ಹೇಳೋದನ್ನು 10 ಮಾತಲ್ಲಿ ಹೇಳಿದಾಗ ಶಬ್ದ ಕಮ್ಮಿ ಆದಾಗ ಹೆಚ್ಚು ಅರ್ಥಗರ್ಭಿತವಾಗ್ತವೆ, ಅವು ಸ್ವಲ್ಪ ಗೂಢ ಅರ್ಥ ಆಗಿಬಿಡುತ್ತದೆ. ಹೀಗಾಗಿ ಬೆಳಗಿನ ವಚನ ಬಂತು. ಈಗ ಅಲ್ಲಮ ಹಾಗೆ ಹೊರಗೆ ಬಂದಾಗ ಈ ಒಂದು ಸಲ ಹೋದ್ನಲ್ಲ, ಮನೆ ಬಿಟ್ಟು ಹೋಗ್ಬಿಟ್ಟ. ಹರಿಹರನ ರಗಳೆಯಲ್ಲಿ ಬರೋದು ಒಂದೇ ಸಲ ಬಿಟ್ಟು ಹೋಗ್ಬಿಡ್ತಾನೆ ಮನೆಯದನ್ನು. ಅವನು ಮನೆ ಬಿಟ್ಟು ಹೋಗೋದಕ್ಕಿಂತ ಮೊದಲು, ಅದು ಊರು ಬಿಟ್ಟು ಹೋಗೋದಕ್ಕೆ ಮೊದಲು ಮನೆ ಬಿಟ್ಟು ಹೋಗಿದ್ದ. ಹರಿಹರ ಹೇಳೋದು 2 ಸಲ ಅವನು ಹೊರಗೆ ಹೋದ ಅಂತ, ಹೊರಗಡೆ ಹೋದ ಅಂತ. ಒಂದು ತನ್ನ ಮನೆ ಬಿಟ್ಟು ಕಾಮಲತೆ ಕಡೆ ಹೋದದ್ದು ಮೊದಲನೇ ಸಲ, 2ನೇ ಸಲ ಕಾಮಲತೆ ಇರುವಂಥ ಪ್ರಪಂಚವನ್ನು ಬಿಟ್ಟು ಹೊರಗೆ ಜ್ಞಾನಮುಖವಾಗಿ ಹೋದ. 2 ಸಲ ಆಯಿತು ಅಂತ ಹೇಳ್ತಾನೆ. ಆದರೆ 15ನೇ ಶತಮಾನದಲ್ಲಿ ಬರುವಂಥ ಚಾಮರಸ ಹೇಳೋದು ಒಂದೇ ಒಂದು ಸಲ ಆದದ್ದು ಅಲ್ಲಮನಿಗೆ. ಅವರು ಕಾಮಲತೆ ಪ್ರಸಂಗವನ್ನು ಒಪ್ಪೋದಿಲ್ಲ. ಅದು ಮಾತನ್ನು ಹೇಳಬೇಕು ನಾನು, ಯಾಕಂದರೆ 2 ಚಿಂತನೆ ಇದೆ ಅದರೊಳಗೆ. ಅವರು ಕಾಮಲತೆ ಪ್ರಸಂಗವನ್ನೇ ಒಪ್ಪೋದಿಲ್ಲ, ಅದನ್ನು ಪೂರ್ತಿ ಬದಲಿ ಮಾಡಿ ಮಗು ಆಗಿದ್ದಾಗಲೇ ಅಲ್ಲಮನಿಗೆ ಜ್ಞಾನೋದಯ ಆಗಿಬಿಡ್ತು. ಅವನು ಬಂದು ತಂದೆ ತಾಯಿಗೆ ಹೇಳ್ದ, ನನಗೆ ಜ್ಞಾನೋದಯ ಆಯಿತು, ನಾನು ಹೋಗ್ತೀನಿ, ನನ್ನ ಹಾದಿ ಕಾಯಬೇಡಿ ಅಂತ ಹೊರಟುಬಿಟ್ಟ ಅಂತ ಹೇಳ್ತಾರೆ. ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ ಅದು. ಅವನು ಮಗು ಆಗಿದ್ದಾಗ ಒಂದು ಸುಪ್ರಭಾತದಲ್ಲಿ ಎಚ್ಚೆತ್ತು ಬಿಟ್ಟು ಬಾಲಭಾವದ ಪರಿಯ ನಾಗಳೆ ಬಿಸುಟು ವರಗುರು ಶ್ರೀಮೂರ್ತಿಯ ರೂಪವನ್ನು ತಳೆದು ಪರಮತತ್ವ ನಿರೂಪಣೆಗಾಗಿ ಸಂಚರಿಸಲು ನಿರ್ಣಯಿಸಿ ಮಗು ತೀರ್ಮಾನ ಮಾಡಿಬಿಟ್ಟು ತಂದೆ ತಾಯಿ ಹತ್ರ ಬಂದಂತೆ. ಬಂದು ಏನು ಹೇಳ್ತಾನೆ ನೋಡಿ, ಎಷ್ಟು ಚೆನ್ನಾಗಿದೆ ಮಾತದು. ಕೇಳಿರೆ ನಿಮ್ಮಯ್ಯ ಸಮಾಧಿಯ ಕೇಳಿಗೋಸುಗ ನಾನು ರೂಹಿಸಿ ಬಾಲಭಾವಚ್ಛವಿಯ ತೋರಿದೆನು, ಇನ್ನೂ ಸಾಕೆನಗೆ. ನಿಮಗೆ ಬೇಕು ಅಂಥೇಳಿ ಮಗುವಾಗಿ ನಿಮ್ಮ ಜೊತೆಗೆ ಆಟ ಆಡಿದೆ, ಮಗು ರೂಪ ತೋರಿಸಿದೆ, ಇನ್ಮೇಲೆ ನಾನು ಮುಗೀತು, ಹೊರಟುಬಿಟ್ಟೆ ಅಂತ ಹೊರಟುಬಿಟ್ಟ ಅಂತ ಹೇಳ್ತಾನೆ. ಚಾಮರಸ ಹೇಳೋದು ಮನೆ ಬಿಟ್ಟು ಹೊರಟುಬಿಟ್ಟ. ಆಮೇಲೆ ಬರೋದು ಈ ಮಾಯಾ ಪ್ರಸಂಗ ಬರ್ತದಲ್ಲ, ಈ ಕಾಮಲತೆ ಪ್ರಸಂಗವನ್ನು ಸ್ವಲ್ಪ ಬೇರೆ ರೀತಿಯಿಂದ ಚಾಮರಸ ಹೇಳ್ತಾನೆ. ಇಲ್ಲಿ ಅಲ್ಲಮ್ಮ ಕಾಮಲತೆಯನ್ನು ಮೋಹಿಸಿದ್ದ ಅಂತ ಬರುತ್ತೆ ಹರಿಹರದೊಳಗೆ. ಚಾಮರಸನೊಳಗೆ ಅಲ್ಲಮ್ಮ ಕಾಮಲತೆಯನ್ನು ಮೋಹಿಸಲಿಲ್ಲ, ಆಕೆ ಮಾಯಾದೇವಿಯಾಗಿ ಬಂದಳು. ಇವನ ಬಗ್ಗೆ ಮೋಹ ಪಡ್ಕೊಂಡ್ರು. ಆಕೆ ಇವ್ರ ಬಗ್ಗೆ ಎಷ್ಟು ವಿರಹ ವೇದನೆ ಪಟ್ಟಳು, ಇವ್ನು ಮದುವೆ ಆಗಲೇಬೇಕು ಅಂತ ಹಠ ಹಿಡಿದ್ಲು. ಆದರೆ ಅಲ್ಲಮ್ಮ ಮತ್ತು ನಿರ್ಮಾಯನಾಗಿ ನಿಂತುಕೊಂಡು ಆಕೆಯನ್ನು ಹೇಳಿ ಅದು ಹೇಳ್ತಾನೆ, ಜಗತ್ತನ್ನೆಲ್ಲ ಹಿಡಿದು ಆಡಿಸುವ ಮಾಯೆಯನ್ನು ನಾನು ಆಡಿಸಿಬಿಟ್ಟೆ ಅಂತ ಹೇಳ್ತಾನೆ. ಆಡಿಸಿಬಿಟ್ಟು ಆಕೆಯನ್ನು ಮಾಡಿ ಪ್ರತ್ಯಕ್ಷವಾಗಿ ತೋರಿಸಿ ಅದ್ಭುತ ಲೀಲೆ ಆಡಿದ ಅಂತ ಹೇಳ್ತಾನೆ. ನನಗೆ ಒಂದು ವಿಚಾರ ಇಲ್ಲಿ ಬಂದಿರೋದು, ಯಾವುದೋ ಒಂದು ಘಟನೆ ಮನುಷ್ಯನನ್ನು ಥಟ್ಟನೆ ಮೇಲಿನ ಹಂತಕ್ಕೆ ತೊಗೊಂಡು ಹೋಗ್ತದಲ್ಲ, ಅದು ಹೇಗೆ ಆಗೋಕ್ಕೆ ಸಾಧ್ಯ? ಯಾಕೆ ಆಗ್ತದೆ ಅದು? ಎಷ್ಟೋ ಸಲ ಪ್ರಶ್ನೆ ನಾನೇ ಕೇಳ್ಕೊಂಡದ್ದು. ಎಲ್ಲರಿಗೂ ಅಧ್ಯಾತ್ಮ ದರ್ಶನ ಆಗೋದಿಲ್ಲಲ್ಲ, ಕೆಲವರು ಮಾತ್ರ ಆಗ್ತಾರೆ. ಪುರಂದರದಾಸರು ಜಿಪುಂಡ್ರಾಗಿದ್ದಂಥ ಮನುಷ್ಯ, ನವಕೋಟಿ ನಾರಾಯಣ ಆಗಿದ್ದಂಥ ಮನುಷ್ಯ, ಅವರು ಅಧ್ಯಾತ್ಮ ಬಗ್ಗೆ ಚಿಂತೆ ಮಾಡಿದ್ದೇ ಇಲ್ಲ ಅನಿಸುತ್ತೆ ಅಲ್ಲಿವರೆಗೂ. ಅಂಥದ್ದು ಯಾವುದೋ ಒಂದು ಮೂಗುತಿ ಪ್ರಸಂಗದಲ್ಲಿ ಠಕ್ ಅಂತ ಚೇಂಜ್ ಆಗಿ ಎಲ್ಲ ಬಿಟ್ಬಿಟ್ಟು ದಾಸರಾಗಿಬಿಟ್ರು. ಇದಾಗೋದು ಯಾಕೆ ಆಗ್ತದೆ? ಕೆಲವರಿಗೆ ಮಾತ್ರ ಯಾಕೆ ಆಗ್ತದೆ? ಇದಾಗೋದಕ್ಕೆ ಕಾರಣ, ಒಂದು ಒಳ್ಳೆಯ ಪುಸ್ತಕ ಓದ್ತಿದ್ದೆ ನಾನು, ವಿಲಿಯಂ ಜೇಮ್ಸ್ ಅನ್ನೋರು ಬರೀತಾರೆ. ಅದ್ಭುತವಾದ ಪುಸ್ತಕ ಇದು. ಈ ಮಿಸ್ಟಿಸಿಸಮ್ ಅನುಭವದ ಬಗ್ಗೆ ಓದಬೇಕಾದಂಥ ಪುಸ್ತಕ ಅದು. ಅವನು ಬರೀತಾನೆ ವೆರೈಟೀಸ್ ಆಫ್ ರಿಲಿಜಿಯಸ್ ಎಕ್ಸ್ಪೀರಿಯನ್ಸಸ್ ಅಂತ ಪುಸ್ತಕ. ಪ್ರತಿಯೊಬ್ಬರಿಗೂ ಧಾರ್ಮಿಕ ಅನುಭವಗಳು ಹೇಗೆ ಆಗ್ತವೆ ಅಂತ ಅವನು ಹೇಳ್ತಾನೆ. 2 ರೀತಿಯಲ್ಲಿ ಈ ಕನ್ವರ್ಷನ್ ಆಗ್ತದೆ ಅಂತ, ಈ ಬದಲಾವಣೆ, ಥಟ್ಟನೆ ಬದಲಾವಣೆಗೆ ಕನ್ವರ್ಷನ್ ಅಂತ ಕರೀತಾನೆ. 2 ರೀತಿಯಲ್ಲಿ ಆಗ್ತದಂತೆ. ಒಂದು ಸಂಕಲ್ಪಪೂರ್ವಕವಾಗಿ ಆಗುವಂಥದ್ದು, ಇನ್ನೊಂದು ಆತ್ಮ ಸಮರ್ಪಣಪೂರ್ವಕವಾಗಿ ಆಗುವಂಥದ್ದು. ಎಷ್ಟು ಚೆನ್ನಾಗಿದೆ ಗೊತ್ತಾ? 2 ರೀತಿಯಲ್ಲಿ ಬದಲಾವಣೆ ಆಗ್ತದೆ ಮನುಷ್ಯ. ಅಂದರೆ ಏನು? ಯಾರು ಸಂಕಲ್ಪಪೂರ್ವಕ ಮಾಡ್ಕೊಂಡಿರ್ತಾರೆ, ಮೊದಲಿಂದಾನೇ ಹೀಗಾಗಬೇಕು ಅಂತ ಹಠ ಹಿಡಿತಾರೆ,
ಅದೇ ಮಾರ್ಗದಲ್ಲಿ ಮಗುವಾದಾಗಿದ್ದಂದು ಅದೇ ಹಿಡ್ಕೊಂಡು, ಫಾರ್ ಎಕ್ಸಾಂಪಲ್ ಅಂಡಾಳ ಆಗ್ಬೋದು, ಕೋದೈ ಆಗ್ಬೋದು, ಅಥವಾ ನಮ್ಮ ಮೀರಾಬಾಯಿ ಆಗಬಹುದು, ಅಥವಾ ನಮ್ಮ ಅಕ್ಕ ಮಹಾದೇವಿ ಆಗಬಹುದು, ಮೊದಲಿಂದ ನಿರ್ಧಾರ ಮಾಡಿಕೊಂಡು ಚೆನ್ನ ಮಲ್ಲಿಕಾರ್ಜುನನ ನನ್ನ ಪತಿ ಅಂತ ಹೇಳಿ ಸಂಕಲ್ಪಪೂರ್ವಕ ಮಾಡ್ಕೊಂಡಂಥದ್ದು. ನಾನು ಹೀಗೆ ಆಗಬೇಕು ಅಂತ ಬಾಲ್ಯದಿಂದ ಅದನ್ನೇ ಬೆನ್ನು ಹತ್ತಿ ಹೋಗಿ 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 ಒಂದು ಹಂತದಲ್ಲಿ ಹೋಗ್ಬಿಡ್ತಾರೆ ಮೇಲೆ. ಇನ್ನು ಕೆಲವರು ಅದು ಸಂಕಲ್ಪಪೂರ್ವಕವಾದದ್ದಲ್ಲ, ಸಮರ್ಪಣಪೂರ್ವಕವಾದದ್ದು, ಆತ್ಮಸಮರ್ಪಣಾಪೂರ್ವಕವಾದಂಥದ್ದು. ಒಂದು ಉದಾಹರಣೆ ಹೇಳಬೇಕಿಲ್ಲ ನಾನು. ಇದು ನೋಡಬೇಕಾದ್ರೆ ನಮ್ಮ ಮನಸ್ಸು ಹೆಂಗೆ ಕೆಲಸ ಮಾಡ್ತದೆ ಅಂತ ವಿಚಾರ ಮಾಡಬೇಕು. ನಮ್ಮ ಮನಸ್ಸು ಬಹಳ ವಿಚಿತ್ರ, ಅದು ಕೆಲಸ ಮಾಡೋ ರೀತಿಯೇ ವಿಚಿತ್ರ. ಒಂದು ಸಲ ನಮಗೆಲ್ಲ ಆಗಿರುವಂಥ ಅನುಭವ ಅದು. ಯಾರೋ ಕೇಳ್ತಾರೆ, ಅವ್ರು ಬಂದಿದ್ರಲ್ಲ ಅವ್ರ ಹೆಸರೇನು, ದಾರಿಯಲ್ಲಿ ಸಿಕ್ಕಿದ್ರಲ್ಲ ಅವ್ರ ಹೆಸರೇನು ಅಂತ ಕೇಳ್ತಾರೆ. ನಿಮಗೆ ಹೆಸರು ಬಾಯಲ್ಲಿದೆ, ನೆನಪಾಗೋಲ್ಲ. ಅವ್ರದ್ದು ಒಂದು ನಿಮಿಷ ರೀ ನೀವು ಏನು ತಲೆ ಕೆರ್ಕೊಂಡ್ರು ನೆನಪಾಗಲ್ಲ ಅಲ್ವಾ? ತುಂಬ ಬಾಯಲ್ಲಿದೆ ರೀ, ಗೊತ್ತಿದೆ, ಮೊನ್ನೆ ಹೇಳಿದೆ ನೋಡಿರಿ ಹೆಸರು ಅವ್ರದ್ದು, ಸಿಗಲಿಲ್ಲ ನಿಮಗೆ ಅಂತ ಒದ್ದಾಡ್ತೀವಿ. ಆದರೆ ಏನಾದರೂ ಪ್ರಯತ್ನ ಆದರೂ ಆಗೋದಿಲ್ಲ, ಬಿಟ್ಬಿಡ್ತೀರದು. ಆಮೇಲೆ ನೋಡ್ತು ನೆನಪಾದಾಗ ಹೇಳ್ತೀನಿ ತೊಗೊಳ್ರಿ ಅಂತೀರಿ. ಅಂದುಬಿಟ್ಟು ಅದು ಎಷ್ಟೋ 3-4 ತಾಸು ಆಗ್ಬೋದು, 6 ತಾಸು ಆಗ್ಬೋದು. ರಾತ್ರಿ ಊಟ ಕೂತ್ಕೊಂಡು ಅವ್ರ ಹೆಸರು ಇದಲ್ಲೇನ್ರಿ ಅಂತ ನೆನಪು ಬರ್ತದೆ. ಅವಾಗ ಪ್ರಯತ್ನ ಮಾಡಿಲ್ಲ ನೀವು. ಎಷ್ಟು ಸಮಸ್ಯೆ ಇದೆ ನೋಡಿ. ಪ್ರಯತ್ನ ಮಾಡಿದಾಗ ನೆನಪು ಆಗದೇ ಇದ್ದದ್ದು ಮುಂದೆ ಯಾವಾಗಲೂ ಪ್ರಯತ್ನ ಮಾಡದೇನೆ ಥಟ್ ಅಂತ ಮನಸ್ಸಿಗೆ ಬಂದುಬಿಡ್ತದೆ. ಹೇಗೆ ಬಂತದು? ನಮ್ಮ ಮನಸ್ಸಿಗೆ ಎರಡು ಮುಖ ಇದೆ. ಒಂದು ಜಾಗೃತ ಮನಸ್ಸು. ಜಾಗೃತ ಮನಸ್ಸು ಹುಡುಕಾಡ್ತಿರುತ್ತೆ, ಎಚ್ಚರವಾಗಿದೆ ಅದು. ಯಾವಾಗ ಜಾಗೃತ ಮನಸ್ಸಿಗೆ ಇದು ಹೊರಗಿನ ಮುಖ, ಜಾಗೃತ ಮನಸ್ಸು ಹೊರಗಿನ ಮುಖ. ಅದು ಇನ್ನೊಂದು ಒಳಗಿನ ಮುಖ ಒಂದಿದೆ, ಅದು ಸುಪ್ತ ಮನಸ್ಸು, ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ. ಯಾವಾಗ ಜಾಗೃತ ಮನಸ್ಸಿಗೆ ಉತ್ತರ ತೊಳಿಲಿಲ್ವೋ, ಹೆಸರು ನೆನಪಾಗಲಿಲ್ವೋ, ಅದು ಬಿಡೋಲ್ಲ. ಅದು ಅಸಿಸ್ಟೆಂಟಿಗೆ ಹೇಳ್ತದೆ, ಅದು ಈ ಸಬ್ ಕಾನ್ಷಿಯಸ್ ಮೈಂಡಿಗೆ ನನಗೆ ಸಿಗ್ತಿಲ್ಲ, ನೀನು ಹುಡುಕು. ಈಗ ನಾವೆಲ್ಲ ಯೂನಿವರ್ಸಿಟಿಯಲ್ಲಿದ್ದಾಗ ಹಾಗೆ ಮಾಡೋದು. ಪುಸ್ತಕ ಹುಡುಕಬೇಕು, ಸಿಗಲ್ಲ. ನನಗೆ ಅಷ್ಟೊಂದು ಟೈಮ್ ಇಲ್ಲ ಲೈಬ್ರರಿ ಹುಡುಕಾಡೋದಕ್ಕೆ. ನಾನು ಹೇಳ್ತೀನಿ ಲೈಬ್ರರಿನಿಗೆ ಹೇಳಿ ಸ್ವಲ್ಪ ಬುಕ್ ಹುಡುಕಿಡ್ರಪ್ಪ ಸ್ವಲ್ಪ ಅಂತ ಹೋಗ್ಬಿಡ್ತೀನಿ ನಾನು. ಆಮೇಲೆ ಪುಸ್ತಕ ತಲೆ ಕೆಡಿಸ್ಕೊಂಡಿರೋದಿಲ್ಲ ನಾನು. ಅವರು ಸತತವಾಗಿ ಹುಡುಕಿ 5-6 ತಾಸು ಹುಡುಕಿ ಪುಸ್ತಕ ತಂದು ಸಿಕ್ತು ನೋಡಿ ಸರ್ ಅಂತ ಕೊಡ್ತಾರೆ. ಅವ್ರು ಹುಡುಕಿದ್ದು. ಹಾಗೆ ನಮ್ಮ ಮನಸ್ಸಿಗೆ ಎರಡು ಮುಖ ಇದೆ ಅಂತೆ. ಹೊರಗಿನ ಮುಖ ಜಾಗೃತ ಮನಸ್ಸು ಗಮನಿಸ್ತದೆ. ಜಾಗೃತ ಮನಸ್ಸು ಯಾವಾಗ ಕೆಲಸ ನಿಲ್ಲಿಸ್ಬಿಡ್ತದೋ ಅದು ನಿಲ್ಲಿಸೋಲ್ಲ, ಕೆಳಗೆ ಹೇಳುತ್ತೆ ನೀನು ಶುರು ಮಾಡಿ ಹುಡ್ಕೋದಕ್ಕೆ ಅಂತ. ಅದು ಒಂದೇ ಸಮ ಹುಡುಕ್ತಾ ಇರುತ್ತೆ. ಸಿಕ್ಕ ತಕ್ಷಣ ಎತ್ತಿ ಮೇಲೆ ಕೊಟ್ಬಿಡುತ್ತೆ, ತಗೋ ಇದು ಬಂತು ಅಂಥೇಳಿ. ಈಗ ಹಾಕ್ತದೆ ಅಂತ ಹೇಳ್ತಾರೆ. ಇದು ಹೇಳೋ ಪ್ರಕಾರ ಯಾರ ಮನಸ್ಸಿನಲ್ಲಿ ಅಧ್ಯಾತ್ಮದ ಬೀಜ ಸುಪ್ತವಾಗಿರ್ತದೋ ಯಾವಾಗಲೂ, ಕೆಲವು ಮನೆ ವಾತಾವರಣದಲ್ಲಾಗಿರುತ್ತೆ ನೋಡಿದ್ದೀರಾ. ಮನೆಯಲ್ಲಿ ತುಂಬ ಶ್ರದ್ಧೆಯಿಂದ ಇರ್ತಾರೆ, ವಾತಾವರಣ ಇರುತ್ತೆ, ಪೂಜೆ ವಾತಾವರಣ ಇರುತ್ತೆ ಮನೇಲಿ. ಆ ಹುಡುಗಾಟ ಆಸಕ್ತಿ ಕೊಟ್ಟಿಲ್ಲ ಅಂತ ಅನಿಸುತ್ತೆ ಮೊದಲು ನೋಡಿದ ನಿಮಗೆ. ಏನು ಮನೇಲಿ ಇಷ್ಟು ಪೂಜೆ ಮಾಡ್ತೀವಿ, ಅವ್ನು ಕೂತ್ಕೊಳ್ಳೋದೇ ಇಲ್ಲ ನೋಡಿ ಸರ್, ಎಷ್ಟು ಹೇಳಿದ್ರು ಮಾಡಲ್ಲ ಅವನು ಅಂತ ಅನ್ನೋರು ಕೇಳಿದ್ದೀನಿ ನಾನು. ಯಾವುದೋ ಕ್ಷಣಕ್ಕೆ ಬಂದುಬಿಡುತ್ತೆ ತಲೆ ಪೂಜೆ ಅವನಿಗೆ. ಯಾಕಂದರೆ ಕೂತಿತ್ತಲ್ಲ, ಸುಪ್ತವಾಗಿ ಕೂತಿತ್ತಲ್ಲ, ಅದು ಸುಪ್ತ ಮನಸ್ಸಲ್ಲಿದ್ದದ್ದು ಯಾವುದೋ ಒಂದು ದರ್ಶನ ಆದ ತಕ್ಷಣ, ಯಾವುದೋ ಒಂದು ಚಿಂತನೆ ಬಂದ ತಕ್ಷಣ ಅದೆಲ್ಲ ಕಿತ್ಕೊಂಡು ಮೇಲೆ ಬಂದುಬಿಡುತ್ತೆ. ಮನಃಶಾಸ್ತ್ರಜ್ಞರು ಹೇಳ್ತಾರೆ, ಮನಸ್ಸು ಅಂದರೆ ಒಂದು ಈಸ್ ಅ ಬಾಟಮ್ಲೆಸ್ ಪಿಟ್ ಅಂತ, ಬುಡ ಇಲ್ಲದಂಥ ಒಂದು ದೊಡ್ಡ ಪ್ರಪಾತ. ಅದು ಯಾವ ಅನುಭವನೂ ಮರೆಯೋದಿಲ್ಲ ಮನಸ್ಸು ಯಾವ ಘಟನೆಯೂ ಮರೆಯೋದಿಲ್ಲ. ಅದು ಹೋಗಿರುತ್ತೆ, ಯಾವುದು ಇಂಪಾರ್ಟೆಂಟು ಹುಡುಕಿ ಮೇಲೆ ಇಟ್ಟಿರ್ತೀವಿ, ಬೇಡದು ಇರ್ತದೆ, ಯಾವುದೂ ಬರ್ತಿರೋದಿಲ್ಲ ಅಂತ. ಅದಕ್ಕೆ ಹಿಪ್ನಾಸಿಸ್ ಮಾಡಿ ರಿಗ್ರೆಷನ್ ಅಂತ ಕರೀತಾರೆ. ಈಗ ಹಿಂದೆ ಹೋಗಿ ನಿಮ್ಮ ಬಾಲ್ಯದ ಅನುಭವಗಳನ್ನು ತೆಗಿಬೋದು. ಸಣ್ಣವ್ರದಾಗ ಏನಾಗಿತ್ತು 2 ವರ್ಷ ಇದ್ದಾಗ ಅದನ್ನೆಲ್ಲ ಕಂಡುಹಿಡಿಬೋದಂತೆ. ಹಾಗೆ ಸುಪ್ತ ಮನಸ್ಸು, ನಮ್ಮ ಜಾಗೃತ ಮನಸ್ಸು ಇದೆಯಲ್ಲ, ಆ ಸುಪ್ತ ಮನಸ್ಸಿಗೆ ಯಾವುದಾದ್ರೂ ಸಿಕ್ಕರೆ ತಕ್ಷಣ ಬಂದುಬಿಡ್ತದೆ, ಇದು ಮನಸ್ಸಿನ ವ್ಯಾಪಾರ, ಅಭಿವ್ಯಕ್ತಿ ಪಡೀತದೆ. ಆದರೆ ಕೆಲವರಲ್ಲಿ ಮಾತ್ರ ವಿಚಿತ್ರ ಆಗುತ್ತೆ. ಅವರು ಅಧ್ಯಾತ್ಮದಿಂದ ಬಹಳ ದೂರ ಇರ್ತಾರೆ. ಅವರು ಅಧ್ಯಾತ್ಮಕ್ಕೂ ಏನೂ ಸಂಬಂಧ ಇಲ್ಲ, ಅವ್ರು ಆ ಕಡೆ ವಿಚಾರ ಕೂಡ ಮಾಡಿರೋದಿಲ್ಲ. ಅದು ಟಕ್ಕನ್ನು ಚೇಂಜ್ ಆಗಿಬಿಡುತ್ತಲ್ಲ, ಯಾಕೆ ಆಗ್ತದೆ ಅದು? ಒಂದು ಉದಾಹರಣೆಗೆ ವಾಲ್ಮೀಕಿಗಳು ಬೇಡರಾಗಿದ್ದವರು ಅಂತ ಹೇಳ್ತಾರೆ. ಮಾಡ್ತಿದ್ರು, ಮನೆಗೆ ಹೋಗಿ ಹೇಳಿದರು, ನನ್ನ ಲಾಭದಲ್ಲಿ ನಾರದರು ಹೇಳಿದ ಹಾಗೆ ನಾನು ಪುಣ್ಯದಲ್ಲಿ ಹೇಗೆ ನೀವು ಭಾಗಿಯಾಗ್ತೀರೋ ಪಾಪದಲ್ಲೂ ಭಾಗಿಯಾಗ್ತೀರಾ ಅಂತ ಕೇಳಿದ್ರಂತೆ. ಇಲ್ಲ ಪಾಪಕ್ಕೆ ನಮಗೇನು ಸಂಬಂಧ ಇಲ್ಲ, ಪಾಪ ನಿಂದೆ, ಪುಣ್ಯ ಆದರೆ ಹಾಫ್ ತೊಗೋತೀವಿ ಅಂತೇನೋ ಅಂದಿರಬೇಕು ಅವರು. ಇವ್ರು ಬಂದು ಇಷ್ಟೇನ ಜೀವನ ಅಂದ್ರಂತೆ, ಋಷಿಗಳಾದರು ಅಂತ ಮಾತು ಹೇಳ್ತೀವಿ. ಅಲ್ಲಿವರೆಗೂ ಅವ್ರು ಹಾಗಿದ್ದವರು ತಕ್ಷಣ ಹೆಂಗಾದರು? ಇನ್ನೊಂದು ನನ್ನ ಘಟನೆ ಬರೋದು, ನಾಮದೇವ, ಸಂತ ನಾಮದೇವ, ಮಹಾರಾಷ್ಟ್ರದಲ್ಲಿ ದೊಡ್ಡ ಸಂತ. ಜ್ಞಾನದೇವ ಬೇರೆ, ಅವನು ಸಂಕಲ್ಪಪೂರ್ವಕವಾಗಿ ಜ್ಞಾನಿಯಾದವನು. ಹುಟ್ಟಾಗಿನಿಂದ ಅದೇ ಧ್ಯೇಯ ಇಟ್ಟುಕೊಂಡು ತಾನು ಜ್ಞಾನಿ ಆಗಬೇಕು ಅಂತ ಜ್ಞಾನ ಮಾರ್ಗವನ್ನು ಅರಸ್ಕೊಂಡು ಹೋಗಿ ಜ್ಞಾನಿ ಆದಂಥವನು ಜ್ಞಾನದೇವ. ನಾಮದೇವ ಹಾಗಲ್ಲ, ಬಹುಶಃ ತಮಗೆಲ್ಲ ಗೊತ್ತಿದೆ. ಅವನು ದರೋಡೆಕೋರಾಗಿದ್ದವನು, ದರೋಡೆಕೋರ ಅಷ್ಟೇ ಅಲ್ಲ, ಕೊಲೆಗಾರ ಆಗಿದ್ದವನು. ಅವ್ನು ರಸ್ತೆ ಹೋಗೋರನ್ನ ಹೊಡೆದು ಬಡಿದು ಸಾಮಾನು ಕಿತ್ಕೊಳ್ಳೋದು ಅಷ್ಟೇ ಅಲ್ಲ, ಒಂದು ಸಲ ಅಂತೂ 84 ಜನ ರಾವುತರು ಹೋಗ್ತಾ ಇದ್ರಂತೆ ಕುದುರೆ ಮೇಲೆ ಸವಾರರು. ಅವ್ರನ್ನೆಲ್ಲ ಕಟ್ಟಿ 84 ಜನನೂ ಕೊಂದ.
84 ಜನನ ಕೊಂದು ಕೊಚ್ಕೊಂಡಂತೆ. ನನ್ನ ಶೌರ್ಯ ಎಷ್ಟಿದೆ ಅಂದರೆ 84 ಜನನ ಒಂದೇ ದಿವಸ ಕೊಂದು ಹಾಕಿದ್ದೇನೆ ಅಂತ ಹೇಳಿದಂತೆ. ಇಂಥ ಕ್ರೂರಿಯಾದಂಥ ಮನುಷ್ಯ. ಒಂದು ದಿವಸ ಒಂದು ದೇವಸ್ಥಾನ ಹತ್ರ ನಡ್ಕೊಂಡು ಹೋಗ್ತಾ ಇದ್ದಾನೆ ಅವನು. ಹೋಗ್ತಿರ್ಬೇಕಾದ್ರೆ ದೇವಸ್ಥಾನ ಕಟ್ಟೆ ಮೇಲೆ ಒಬ್ಬ ತಾಯಿ ಒಂದು ಮಗು ಕೂತ್ಕೊಂಡಿದ್ದಾರೆ. ಭಾಳ ತಮಾಷೆಯಾದಂಥ ಘಟನೆ ಇದು. ತಾಯಿ ಮಗು ಕೂತ್ಕೊಂಡಿದ್ದಾರೆ. ತಾಯಿ ಅಳ್ತಾ ಇದ್ದಾಳೆ, ಮಗುನೂ ಅಳ್ತಾ ಇದೆ. ಮಗುಗೆ ತಿನ್ನೋದಕ್ಕೇನೂ ಇಲ್ಲ, ಹಸಿದು ಹೋಗಿದೆ, ಊಟ ಕಂಡಿಲ್ಲ. ತಾಯಿ ಊಟ ಇಲ್ಲದೆ ಹೇಗೋ ಬದುಕೋಬೋದಕ್ಕೆ, ಮಗುಗೆ ಊಟ ಇಲ್ಲಲ್ಲ ಅಂತ ತಾಯಿಗೆ ದುಃಖ ಆಗಿ ಅಳ್ತಾ ಇದ್ದಾಳೆ, ಮಗುನೂ ಅಳ್ತಾ ಇದೆ, ಹಸಿವೆ ಆಗಿದೆ ಅಂಥೇಳಿ. ಇವನು ಹೋಗಿ ಕೇಳಿದಂತೆ, ಯಾಕೆ ಮಗು ಯಾಕೆ ತಿನ್ನೋಕೆ ಕೊಡೋಲ್ಲ ನೀನು, ಮಗು ಅಳ್ತಾ ಇದೆ ಅಂತ. ಆಕೆ ಅದು ಎಲ್ಲಿದ್ದು ಕೊಡಲಿ ಅಂತ ಕೇಳಿದ್ಲು. ಕೊಡಲಿಕ್ಕೆ ಏನೂ ಇಲ್ಲ ನನ್ನ ಹತ್ರ, ಅನ್ನ ತರುವಂಥ ತಂದೆ ಸತ್ತು ಹೋಗಿದ್ದಾನೆ, ನಾನು ವಿಧವೆ, ನನ್ನ ಗಂಡನ ಕೊಂದು ಹಾಕಿಬಿಟ್ಟ ಒಬ್ಬ ನೀಚ, ಅದರಿಂದಾಗಿ ನನ್ನ ಮಗ ಹೀಗಾಗಿದೆ, ಹೊಟ್ಟೆಗೆ ಊಟ ಇಲ್ಲ, ನನಗೂ ಇಲ್ಲ, ನಾನು ಹೇಗೋ ಬದುಕೇನು, ಮಗ ಹೇಗೆ ಬದುಕಿತ್ತು ಅಂತ ಅಳೋಕೆ ಶುರು ಮಾಡಿದ್ಲಂತೆ. ನಿನ್ನ ಗಂಡನ ಕೊಂದು ಹಾಕಿದ್ನ, ಯಾವನೋ ನೀಚ ಕೊಂದು ಹಾಕಿದವನು, ಆಕೆಲ್ಲಂತ ಯಾವನೋ ನಾಮದೇವ ಅಂತೆ, 84 ಜನರು ಒಂದೇ ಸಲ ಕೊಂದು ಹಾಕಿಬಿಟ್ಟಂತೆ ಅಂತ. ಇವನಂತ ಅಯ್ಯೋ ಕರ್ಮ ನಾನೇ. ಅವನಿಗೆ ಕೊಲ್ಲೋದು ಶೌರ್ಯ ಆಗಿತ್ತೇ ವಿನಃ ಆ ಕ್ರೌರ್ಯದ ಹಿಂದೆ ಬರುವಂಥ ದುಃಖದ ಅರಿವು ಆಗಿರಲಿಲ್ಲ ಅವನಿಗೆ. ಇದು ನೋಡಿದ ತಕ್ಷಣ ಅಂದ, ಛೇ ನಾನೇ ಇದಕ್ಕೆ ಕಾರಣ ಅದೇ ಅಂದ. ಅವನೇನು ಮಾಡಿದ ಗೊತ್ತಾ, ದೇವಸ್ಥಾನದ ಒಳಗೆ ಹೋದ, ತನ್ನ ಕೈಯನ್ನು ಕೊಯ್ಕೊಂಡ, ಆ ರಕ್ತವನ್ನು ಅಭಿಷೇಕ ಮಾಡಿದ ಆ ವಿಗ್ರಹಕ್ಕೆ. ಅಭಿಷೇಕ ಮಾಡಿ ಇನ್ಮೇಲೆ ಹಿಂಸೆ ಮಾಡಲ್ಲ ಅಂದ. ಅಂದು ಹೊರಗೆ ಬಂದವನು ಅಲ್ಲಿಂದ ಹಿಂಸೆ ಕಡೆ ಮುಖ ಮಾಡಲಿಲ್ಲ, ಅಹಿಂಸಾ ವೃತ್ತಿ ಆಗಿಬಿಟ್ಟ. ಹೋಗಿ ದಾಸರ ಕಾಲಿಗೆ ಬಿದ್ದ, ಹೋಗಿ ಪಂಡ್ರಾಪುರಕ್ಕೆ ಹೋಗಿ ವಿಠೋಬನ ಕಾಲಿಗೆ ಬಿದ್ದು ನಾ ದಾಸ ಆದೆ ಅಂತ ಹೇಳಿಬಿಟ್ಟ, ಸಂತ ನಾಮದೇವ ಆಗಿಬಿಟ್ಟ. ಇದು ವಿಚಿತ್ರ ಅನಿಸುತ್ತೆ. ಅಂಥ ಕ್ರೂರಿ ಆದವನು ಒಂದು ಕ್ಷಣಕ್ಕೆ ಹೇಗೆ ಬದಲಾಯಿಸ್ಬಿಟ್ಟ. ಅದೇ ಥರದ್ದು ನೂರಾರು ಎಕ್ಸಾಂಪಲ್ ಬರ್ತದೆ. ಬಂಗಾಳದ ಚೈತನ್ಯ ಮಹಾಪ್ರಭು ಅವರು ಸಂಸ್ಕೃತ ಪಂಡಿತರು, ವಿದ್ವಾಂಸರು. ಅವರು ಒಂದು ಸಲ ಚೆನ್ನಾಗಿ ಓದ್ಕೊಂಡವರು, ಓದಿನ ಬಗ್ಗೆ ಹಮ್ಮು ಇತ್ತು ಅವರಿಗೆ. ಅವರು ತಂದೆ ಶ್ರಾದ್ದ ಮಾಡಬೇಕು ಅಂತ ಗಯಾಕ್ಕೆ ಹೋದ್ರಂತೆ. ಗಯಾಕ್ಕೆ ಶ್ರಾದ್ದ ಮಾಡೋಕ್ಕೆ ಹೋದಾಗ ಅಲ್ಲೊಬ್ಬರು ಸನ್ಯಾಸಿ, ಈಶ್ವರ ಪೂರಿ ಅಂತ ಒಬ್ಬರು ಸನ್ಯಾಸಿ. ಅವರಿವ್ರ ನಡುವೆ ಏನು ಚರ್ಚೆ ಆಯಿತೋ ಗೊತ್ತಿಲ್ಲ. ತಂದೆ ಶ್ರಾದ್ದ ಮುಗಿಸಿದ್ರು, ಗುರುಗಳಿಗೆ ನಮಸ್ಕಾರ ಮಾಡಿದರು. ನನ್ನ ಸಂಸ್ಕೃತ ನನಗೆ ಗೊತ್ತಿದೆ ಅನ್ನೋ ಅಹಂಕಾರ ಇಳೀತು, ಇನ್ನು ವ್ಯಾಕರಣದ ಬಗ್ಗೆ ಸಂಸ್ಕೃತ ಬಗ್ಗೆ ಮಾತಾಡೋದಿಲ್ಲ ಅಂದರು. ಸೀದಾ ಊರಿಗೆ ಹೋದರು, ಸನ್ಯಾಸ ತೊಗೊಂಡ್ರು, ತಂಬೂರಿ ಹಿಡ್ಕೊಂಡು ಹೊರಟ್ಬಿಟ್ರು, ಚೈತನ್ಯ ಆಗಿಬಿಟ್ರು, ಚೈತನ್ಯ ಮಹಾಪುರು ಆಗಿಬಿಟ್ರು. ಇಂಥ ಘಟನೆಗಳು ಆಗೋಕ್ಕೆ ಹೇಗೆ ಸಾಧ್ಯ ಇದು ಅನ್ನೋದಕ್ಕೆ ಒಂದು ಕಾರಣ. ಅದೇ ಹೇಳ್ತಾನೆ ಸರ್ವಾರ್ಪಣ ಭಾವ ಅಂತ ಹೇಳ್ತೇನಲ್ಲ, ಅದಾಗತ್ತೆ. ಆ ಘಟನೆ ಆದಾಗ ಎಷ್ಟು ತೀವ್ರವಾಗಿ ಆಗ್ತದೆ ಘಟನೆ ಅದು. ಒಂದು ಬುದ್ಧನ ಜೀವ ತಮಗೆಲ್ಲ ಗೊತ್ತು, ಬುದ್ಧನ ಜೀವನ ಹೇಗಿತ್ತು ಅಂತ. ಮೊದಲಿನ 29 ವರ್ಷ ಅತ್ಯಂತ ಸಮೃದ್ಧಿಯಲ್ಲಿ ಬದುಕಿದಂಥವನು. ಬಹುಶಃ ಪ್ರಪಂಚದ ಯಾವ ಮನುಷ್ಯನೂ ಅವ್ರು ಸಮೃದ್ಧಿಯಲ್ಲಿ ಬದುಕಿರಲಾರ. ಅಪ್ಪ ಏನು ಮಾಡಿದ, ಮಗು ಹುಟ್ಟಿದ ತಕ್ಷಣ ಅವನ ಜಾತಕ ತೋರಿಸಿದ 3 ಜನ ಜ್ಯೋತಿಷ್ಯರಿಗೆ. 3 ಜನ ನೋಡಿ ಅವರಂದ್ರಂತೆ, ವಿಚಿತ್ರ ಇದು, ಇಂಥ ನೋಡೇ ಇಲ್ಲ ನಾವು ಕುಂಡ್ಲಿ ಇದನ್ನು ಇಲ್ಲಿವರೆಗೂ. ಯಾಕೆ ಏನು ವಿಚಿತ್ರ ಅಂದರೆ, ಇವನ ಜಾತಕ ನೋಡಿದರೆ ಇವನು ಚಕ್ರವರ್ತಿನೂ ಆಗ್ಬೋದು, ಭಿಕ್ಷುಕನೂ ಆಗ್ಬೋದು. ಹೆಂಗೆ ಗೊತ್ತಾಗಲ್ಲ, ಎರಡೂ ಇದೆ ಸಾಧ್ಯತೆ ಇವನಿಗೆ ಅಂತ. ಅಪ್ಪ ಅಂದ ನನ್ನ ಮಗ ಭಿಕ್ಷುಕ ಆಗೋದು ಬೇಕಾಗಿಲ್ಲ. ಅದಕ್ಕೆ ಅವನೇನು ಮಾಡಿದ ಅಂದರೆ, ಬೇರೆ ಅರಮನೆ ಮಾಡಿಬಿಟ್ಟು ಅಲ್ಲಿ ಅವನಿಗೆ ಏನು ಜಗತ್ತಲ್ಲಿ ಸುಂದರವಾದ ಸಿಗುತ್ತೋ ಅದು ಮಾತ್ರ ಇರಬೇಕು, ದುಃಖ ಅನ್ನೋದು ಕಾಣಬಾರ್ದು. 29 ವರ್ಷ ಹಾಗೆ ಇಟ್ಟ ಅವನ. ಎಲ್ಲಿವರೆಗಂದರೆ ಅವನು ಕೆಲಸ ಮಾಡುವಂಥ ದಾಸಿಯರೊಳಗೆ ಯಾರ್ದಾದ್ರೂ ತಲೆಯಲ್ಲಿ ಒಂದು ಬಿಳಿ ಕೂದಲಾದರೆ ಒಂದು ಹೊರಗೆ ಬೇರೆ ಹಾಕಬೇಕು, ಬೇರೆದು ಕರಬೇಕು. ಅವನಿಗೆ ವೃದ್ಧಾಪ್ಯ ಅಂದರೆ ಗೊತ್ತಿಲ್ಲ, ಕೆಟ್ಟದ್ದು ಜಗತ್ತಲ್ಲಿ ಕೆಟ್ಟದ್ದು ಗೊತ್ತಿಲ್ಲ. ಹಾಗೆ ಬೆಳೆಸಿದ್ದು ಒಳ್ಳೆಯದಾಯಿತು ಅಂತ ಬರೀತಾರೆ. ನಮ್ಮಂಥವ್ರಿಗೆ ಅವನು ಬುದ್ಧ ಹೋದ 29 ವರ್ಷ, ಒಂದ್ಸಲ ಊರಲ್ಲಿ ಪ್ರದಕ್ಷಿಣೆಗೆ ಹೋದ, ಚೆನ್ನನ್ನು ಕರ್ಕೊಂಡು ಹೋದಾಗ ವೃದ್ಧಾಪ್ಯ ನೋಡಿದ, ಸಾವು ನೋಡಿದ, ರೋಗ ನೋಡಿದ. ಅಯ್ಯೋ ಯಾಕೆ ಹಿಂಗಾಯಿತು, ಜಗತ್ತಲ್ಲಿ ಹಿಂಗಿದೆ ಅಂದ ಅವನು ಶಿಷ್ಯ. ಅವನು ಚೆನ್ನ ಹಿಂಗೆ ಆಯ್ತಾ, ನಾನು ನೋಡೇ ಇಲ್ಲ ಇದನ್ನು. ಅವನು ಮೊದಲಿಂದ ನೋಡ್ಕೊಂಡು ಬಂದಿದ್ದರೆ ಇನ್ಸೆನ್ಸಿಟಿವ್ ಆಗಿ ಹೋಗ್ಬಿಡ್ತಿದ್ದ ಅವನು. ಅವನಿಗೇನಾಗ್ತದೆ, ನಮಗಾಗಲ್ಲ ನೋಡಿ, ಅಯ್ಯೋ ಇರ್ತಾರೆ ಬಿಟ್ರೆ ದಿನ ಬರ್ತಾರೆ ಇಂಥವ್ರು ಅಂತೀವಿ. ಮೊದಲನೇ ಸಲ ನೋಡಿದ್ರೆ ಶಾಕ್ ಆಗುತ್ತೆ. ಹಾಗೆ ಶಾಕ್ ಆಗಬೇಕು. ಇವರಿಗೆಲ್ಲ ಆದದ್ದು ಶಾಕ್. ಅದು ನಾಮದೇವನಿಗೆ ಶಾಕ್ ಆಯಿತು, ಅಯ್ಯೋ ಹೀಗಿದೆಯಾ ಪ್ರಪಂಚ, ಛೇ ನಾ ಮಾಡಿ ತಪ್ಪಾಯಿತು. ಅಂಗುಲಿ ಮಾಲ್ಗೆ ಆದದ್ದು. ಹಾಗೆ ಶಾಕ್ ಆದಾಗ ಛೇ ಈ ಮಾಡಿದಂಥ ಹಾದಿ ಸರಿ ಇಲ್ಲ ಅಂತ ಪೂರ್ತಿ ಸರ್ವಾರ್ಪಣ ಭಾವದಿಂದ ಸೇರ್ಕೊಂಡ್ಬಿಡ್ತಾರೆ ಅವರು. ಸಂಕಲ್ಪಪೂರ್ವಕವಾಗಿ ಆದವರು ಕೆಲವರು, ಇವರು ಸರ್ವಾರ್ಪಣದಿಂದ ಆದಂಥವ್ರು ಕೆಲವರು. ಇಂಥ ಘಟನೆಗಳು. ಇದಕ್ಕಿಂತ ತಮಾಷೆ ಅಂದರೆ ಆಗಸ್ಟಿನ್ ಅಂತ, ಯಾಕೆ ಹೇಳ್ತೀನಿ, ಎಲ್ಲ ಪಂಥದಲ್ಲೂ ಬರುವಂಥದ್ದು ಇದು. ಆಗಸ್ಟಿನ್ ಅಂತ ಒಬ್ಬ ಸಂತ, ಕ್ರಿಶ್ಚಿಯನ್ ಸಂತ. ಅವನ ಮನಸ್ಸಲ್ಲಿ ದ್ವಂದ್ವ, ಪಾಪ ಪುಣ್ಯ ಇದೆಯಾ, ಸ್ವರ್ಗ ನರಕ ಅನ್ನೋದು ಇದೆಯಾ, ಪಾಪ ಪುಣ್ಯ ಆದರೆ ಗತಿ ಏನು, ಏನೇನೋ ವಿಚಾರ ಮಾಡ್ತಿದ್ದ. ಒಂದು ಸಲ ಕಣ್ಣು ಮುಚ್ಚಿ ಕೂತ್ಕೊಂಡಾಗ ನೋಡಿ ಎಲ್ಲಿಂದ ಬರುತ್ತೆ ಪ್ರೇರಣೆ ಅಂತ. ಅದಕ್ಕೆ ಪ್ರೇರಣೆ ಯಾವಾಗ ಎಲ್ಲಿಂದ ಬರ್ತದೆ ಅಂತ ಹೇಳೋಕ್ಕಾಗೋದೇ ಇಲ್ಲ. ಪಕ್ಕದ ಮನೆಯಿಂದ ಒಂದು ಜೋರಾಗಿ ಹಾಡ್ತಿದ್ರಂತೆ ಯಾರೋ. ಏನು ಹಾಡ್ತಿದ್ರು ಅಂತಂದರೆ, ಟೇಕ್ ಅಪ್ ಆ್ಯಂಡ್ ರೀಡ್ ಅಂತ. ಯಾವ ಹಾಡೋ ಏನೋದು, ಟೇಕ್ ಅಪ್ ಆ್ಯಂಡ್ ರೀಡ್ ಅಂತ. ಈತ ಅಂದ, ಟೇಕ್ ಅಪ್ ಆ್ಯಂಡ್ ರೀಡ್ ಅಂತಾರಲ್ಲ, ಓದ್ಬಿಡೋಣ ಅಂತ ಮುಂದೆ ಪುಸ್ತಕ ತೊಗೊಂಡು ಬೈಬಲ್ ಇತ್ತು, ಬೈಬಲ್ ಓಪನ್ ಮಾಡಿದ. ಯಾವ ಮೊದಲನೇ ಸಾಲು ನೋಡ್ದ, ಮೊದಲೇ ಸಾಲ ಇಸ್ ಓವರ್, ಡಾರ್ಕ್ನೆಸ್ ಈಸ್ ಓವರ್ ಅಂತ ಬಂತು ಮೊದಲೇ ಸೆಂಟೆನ್ಸು.
ಏನೋ ಡಾರ್ಕ್ನೆಸ್ ಈಸ್ ಓವರ್ ಅಂತ ಬಂತು. ಇದೇ ಧ್ಯೇಯ ವಾಕ್ಯ ಅಂದ್ಕೊಂಬಿಟ್ಟು, ಹಾಗಾದ್ರೆ ಜಗತ್ತಿನ ಕತ್ತಲೆ ಕಡಿಮೆ ಆಯಿತು, ನನ್ನ ಜೀವನದಲ್ಲಿ ಕತ್ತಲೆ ಕಡಿಮೆ ಆಯಿತು, ಭಗವಂತನ ಹೋಗ್ತೀನಿ ಅಂತ ಸನ್ಯಾಸಿ ಆಗಿಬಿಟ್ಟು. ಇದು ಆಗಸ್ಟಿನ ಹಣೆ ಬರ. ಒಬ್ಬ ಸೂಫಿ ಸಂತ ಅಲ್ಲ, ಅವನು ಆರಾಮಾಗಿದ್ದವನು, ಸಂತ ಆಗಿರಲಿಲ್ಲ ಇನ್ನೂ. ಅವನು ಒಂದು ಸಲ ಮನೆಯಲ್ಲಿ ಕೂತಿದ್ದ, ಇಲಿ ಹಿಡಿಯೋ ಬೋನ್ ತಂದಿದ್ರು, ಇಲಿ ಹಿಡಿಬೇಕು ಅಂತ ಬೋನ್ ತಂದಿದ್ದಾರೆ. ನೋಡ್ದ, ಹೊರಗೆ ಹಿಡ್ಕೊಂಡು ಹೋಗಿ ಆ ಇಲಿ ಬಿಡಬೇಕಲ್ಲ ಹೊರಗಡೆ, ಹೋಗಿ ಆ ಬೋನನ್ನು ತೆಗೆದಾಗ ಒಳಗೆ ಇಲ್ಲಿ ಅಲ್ಲೇ ಓಡಾಡ್ತಿತ್ತಂತೆ, ಹೊರಗಡೆ ಹೋಗಲಿಲ್ಲ ಅದು. ಯಾಕಂದರೆ ಅದಕ್ಕೆ ಹೊರಗೆ ಹೋದ್ರೆ ಹೊಡಿತಾರೆ ಅಂತ ಒಂದು ಹೆದರಿಕೆ ಇರಬೇಕು. ಅಲ್ಲೇ ಓಡಾಡ್ತಿತ್ತಂತೆ. ಓಡಾಡ್ಬಿಟ್ಟು ಕೊನೆಗೆ ಆ ಕಡೆ ನೋಡಿ ಹೊರಗೆ ನುಗ್ಗಿ ಓಡೋಯ್ತಂತೆ ಹೊರಗಡೆ. ನೋಡಿದ ತಕ್ಷಣ ಜ್ಞಾನೋದಯ ಇವನಿಗೆ ಆಯ್ತಂತೆ, ಸೂಫಿ ಸಂತನಿಗೆ. ನಾವು ಎಷ್ಟೊಂದು ಇಲಿ ನೋಡಿದ್ದೀವಿ. ಅವನು ಯಾಕಾಯಿತು? ಅವನು ವಿಚಿತ್ರ ಅನ್ನಿಸ್ತಂತೆ. ಅದು ನಮ್ಮ ದೇಹದಲ್ಲಿ ಜೀವನೂ ಹೀಗೆ ಅಲ್ವಾ? ಈ ದೇಹ ಅನ್ನೋ ಪಂಜರದಲ್ಲಿ ಜೀವ ಓಡಾಡ್ತಾ ಇದೆ, ಅದಕ್ಕೆ ಯಾವಾಗ ಮುಕ್ತಿ ಆಗ್ತದೆ ಅನ್ನಿಸ್ತಂತೆ ಅವನಿಗೆ. ಅವನು ಸಂತ ಆಗ್ಬಿಟ್ಟ. ಅಂದರೆ ಯಾವುದೋ ಕ್ಷಣಕ್ಕೆ, ಯಾವುದೋ ದರ್ಶನಕ್ಕೆ ಅವರಿಗೆ ಅದು ಇಗ್ನಿಷನ್ ಪಾಯಿಂಟ್ ಇದ್ದ ಹಾಗೆ. ಸಿಕ್ಕ ತಕ್ಷಣ ಅವರು ಸರ್ವಾರ್ಪಣೆ ಮಾಡ್ಕೊಂಡ್ಬಿಡ್ತಾರೆ, ಅದಕ್ಕೆ ಅವ್ರು ದೊಡ್ಡವರಾಗಿ ಹೋಗ್ಬಿಡ್ತಾರೆ ಅಂತ. ಹಾಗೆ ತುಳಸಿದಾಸರದು ನಮಗೆಲ್ಲ ಗೊತ್ತು ಹೇಗಾಯಿತು ಅಂತ. ಹೀಗೆ ಬಳ್ಳಿಗಾವಿಯಿಂದ ಹೊರಟಂಥ ಅಲ್ಲಮ ಅವನು ಮಾತಾಡಿದ್ದೆಲ್ಲ ವಚನ ಆಯಿತು ಅಂತ ಹೇಳ್ತಾರೆ. ಹರಿಹರ ಮತ್ತು ರಾಘವಾಂಕನ ಪ್ರಕಾರ ಅವನು ಕಲ್ಯಾಣಕ್ಕೆ ಹೋದ, ಜ್ಞಾನ ಪಡ್ಕೊಂಡು ಬಂದ ಮೇಲೆ ಮತ್ತೆ ಕಲ್ಯಾಣಕ್ಕೆ ಹೋದ. ಬಸವ ಕಲ್ಯಾಣ, ಅಲ್ಲಿ ಬಸವೇಶ್ವರರಿದ್ದಂಥ ಜಾಗ. ಎಲ್ಲ ವಚನದ ಅಧ್ವರ್ಯುಗಳು ಎಲ್ಲ ಅಲ್ಲಿದ್ದರು, ಶಿವಶರಣರೆಲ್ಲ ಅಲ್ಲಿದ್ದರು. ಅಲ್ಲಿ ಹೋದ. ಅಲ್ಲಿ ಹೋಗಿ ಎಷ್ಟು ಚೆನ್ನಾಗಿದೆ ನೋಡಿ. ಅದನ್ನು ಪಾಲ್ಕುರಿಕೆ ಸೋಮನಾಥ ಅನ್ನುವಂಥವರು ಒಬ್ಬ ದೊಡ್ಡ ವಚನಕಾರ ಒಂದು ಮಾತನ್ನು ಬರೀತಾನೆ. ಬಸವಣ್ಣ ಗೊತ್ತಾಯ್ತು, ಆಗ ತಾನೇ ಮಂತ್ರಿ ಆಗಿದ್ದಂತೆ ಬಸವಣ್ಣ, ಆಗ ತಾನೇ ಮಂತ್ರಿ ಆಗಿದ್ದಾನೆ. ಅಲ್ಲಭ ಪ್ರಭು ಬರ್ತಾನೆ ಅಂದ ತಕ್ಷಣ ಅವನು ಸ್ವಾಗತಕ್ಕೋಸ್ಕರ, ಇದು ಕಲ್ಪನೆ ಇರಬಹುದು, ಸತ್ಯವೂ ಇರಬಹುದು, ಇದು ಪಾಲ್ಕುರಿಕೆ ಸೋಮನಾಥ ಮಾತ್ರ ಬರೆದಂಥದ್ದು. ಇವನು ಸ್ವಾಗತ ಮಾಡಬೇಕು ಅಂತ 2 ಲಕ್ಷ ಜನ ಕರೆದಿದ್ದಂತೆ. ಅಲ್ಲಮ ಪ್ರಭು ಬರ್ತಾನೆ, ಸ್ವಾಗತ ಮಾಡಬೇಕು ಅಂಥೇಳಿ ಅವರಿಗೆಲ್ಲ ಊಟ ಆಗಬೇಕಲ್ಲ ವ್ಯವಸ್ಥೆ. ಅದು ಯಾಕೋ ಗೊತ್ತಿಲ್ಲ, 2 ಲಕ್ಷ ಪೂರ್ತಿ ಮಾಡಲಿಲ್ಲ. 1,96,000 ಶರಣರನ್ನು ಕರೆದಿದ್ದ ಅಂತ ಬರ್ತದೆ. 1,96,000 ಜನ ಕರೆದಿದ್ರಂತೆ. ಅಷ್ಟು ಊಟಕ್ಕೆ ಅರೇಂಜ್ ಮಾಡಿದ್ದಾನೆ ಅವ್ರಿಗೆಲ್ಲರಿಗೂ. ಮಾಡಿದಾಗ ಮೊದಲು ಅಲ್ಲಮ ಪ್ರಭು ಊಟ ಮಾಡಿಸಿ ಉಳ್ಕಿದವ್ರಿಗೆ ಹಾಕಬೇಕಲ್ವ. ಅದೆಷ್ಟು ಚೆನ್ನಾಗಿದೆ ಅದು. ಸ್ವಲ್ಪ ಯಾವಾಗಲೂ ಸ್ವಲ್ಪ ಅತಿರಂಜಕವಾಗಿರ್ತಾವೆಲ್ಲವು. ಅಲ್ಲಮ ಊಟಕ್ಕೆ ಕೂತ್ಕೊಂಡಾಗ ಬಸವಣ್ಣ ಕೈ ಮುಗಿದು ಹೇಳಿದಂತೆ, ನೀವು ಬಂದಿದ್ದೀರಿ ಅಂತ ಹೇಳಿ ನಿಮಗೋಸ್ಕರ ಆರೋಗಣೆ ಮಾಡಿಸಿದ್ದೇನೆ, ಊಟ ಮಾಡಿಸಿದ್ದೇನೆ, ಊಟ ಮಾಡಬೇಕು, ತಾವು ತೃಪ್ತರಾದ ಮೇಲೆ ಉಳಿದವ್ರಿಗೆ ಹಾಕ್ತೇನೆ. ಏನಿಲ್ಲ, ಸುಮಾರು 1,96,000 ಜನ ಬಂದಿದ್ದಾರೆ ಅಂತ ಹೇಳ್ದ. ಈ ಹೇಳೋದ್ರಲ್ಲೂ ಸ್ವಲ್ಪ ಛಾಯೆ ಕಾಣಿಸಿರಬೇಕು ಅಲ್ಲಮ್ಮನಿಗೆ, ಅಹಂಕಾರ ಬಂದಿದೆ ಅಂತ, ಅಹಂಕಾರ ಇದೆ ಅಂತ, ಬಂದಿದೆ ಅಲ್ಲ ಇದೆ ಅಂತ. ಅಂದರೆ ಇಷ್ಟು ಜನ ಕರೆದಿದ್ದೀನಿ, ಅಷ್ಟು ಜನಕ್ಕೆ ಅಡುಗೆ ಮಾಡಿಸಿದ್ದೀನಿ ಅಂತ ಅನ್ನಿಸ್ತೋ ಏನೋ. ಊಟ ಕೂತ್ಕೊಂಡಂಥ ಅಲ್ಲಮ್ಮ ಪ್ರಭು ಏನು ಮಾಡ್ದ ಅಂದರೆ 1,96,000 ಜನಕ್ಕೆ ಏನು ಅಡುಗೆ ಮಾಡಿಸಿದ್ರು ಎಲ್ಲ ಒಬ್ಬನೇ ಊಟ ಮಾಡಿದ್ದಂತೆ. ಎಲ್ಲ ಬಡಿಸಿದ ಮೇಲೆ ಅದು ಅತಿಶಯೋಕ್ತಿ ಅಂತ ಅನಿಸುತ್ತೆ. ಅಂದರೆ ಏನು ಅರ್ಥ ಅಂದರೆ ಅಹಂಕಾರ ನಿವಾರಣೆಗೆ ಏನೋ ಒಂದು ಪವಾಡ ಥರ ಆಗಬೇಕು. ಇವು 2 ದೊಡ್ಡವರು ಚೈತನ್ಯಗಳು ಮೀಟ್ ಮಾಡಿದಾಗ ಆಗುವಂಥದ್ದು. ಊಟ ಮಾಡಿದ ಮೇಲೆ ಬಸವಣ್ಣಗೆ ಗೊತ್ತಾಯ್ತಂತೆ. ದೀರ್ಘದಂಡ ನಮಸ್ಕಾರ ಮಾಡಿ ಚೆನ್ನಾಗಿ ಹೇಳ್ತಾನೆ ನೋಡಿ, ಇನ್ನು ನನಗಿನ್ನೂ ನೀನೇ ಹೋಗರ ಅಂತ ಇದ್ದಂತೆ. ಸರಿ, ನಿನಗಿನ್ನೂ ನಾನೇ ಹೋಗರ ಅಂತ, ನಿನಗೆ ನಾನೇ ಊಟ, ಇನ್ನು ಈ ಊಟ ಬೇಡ. ಅಲ್ಲಮ್ಮ ಹೇಳಿದಂತೆ ಈಗ ಸರಿ ಆಯಿತು ಅಂದಂತೆ. ನೀನೇ ಊಟ ಆಗಬೇಕು, ನೀನು ಸ್ವಾಹ ಆಗಬೇಕು. ನಿನ್ನನ್ನು ನಾನು ಪೂರ್ತಿ ಆಪೋಷಣ ತಗೊಂಡಾಗ ನಾನು ಅನ್ನೋದು ಹೋಗ್ಬಿಡ್ತದೆ. ಬಸವಣ್ಣ ಹೇಳಿದಂತೆ ಇನ್ಮೇಲೆ ನನಗೆ ಹೋಯ್ತು, ಈ ಆರೋಗಣೆ ಭ್ರಮೆ ಇತ್ತು ನನಗೆ, ಇಷ್ಟು ಮಂದಿಗೆ ಊಟಕ್ಕೆ ಹಾಕಿದ್ದೇನೆ ಅಂತ ಇತ್ತು ಅಂತ ಹೇಳಿ ಅವ್ರನ್ನ ಮಾಡಿದರು. ಅದಕ್ಕೆ ಹೇಳ್ತಾರೆ ಬಸವಣ್ಣ ಮಂತ್ರಿ ಆದಮೇಲೆ ಮೊದಲನೇ ಕೆಲಸ ಆದದ್ದಿದು ಅಂತ. ಉದ್ದೇಶ ಇಷ್ಟು, ಅಲ್ಲಮ ಪ್ರಭು ಹೇಗೆ ಬಸವಣ್ಣನವರಿಗೆ ಗುರುವಾಗಿ ನಿಂತ ಅಂತ. ಗುರುವಾಗಿ ನಿಂತು ಮುಂದೆ ಬಸವಣ್ಣ ಮಾಡಿದಂಥ ಎಲ್ಲ ಸಾಧನೆಗಳಿಗೆ ಪ್ರೇರಕ ಶಕ್ತಿಯಾಗಿ ನಿಂತ. ಆ ವಿಚಾರ ಹೇಳೋದಕ್ಕೆ ಕಲ್ಕುರಿಕೆ ಇದು ನಮ್ಮ ಸೋಮನಾಥರು, ಪಾಲ್ಕುರಿಕೆ ಸೋಮನಾಥ ಈ ಮಾತನ್ನು ಹೇಳ್ತಾನೆ. ಇದೇ ಥರ ನೋಡಿ ಎಷ್ಟು ಬೇರೆ ಬೇರೆ ಕಡೆ ಬರ್ತದೆ. ಅಲ್ಲಮ ಪ್ರಭು ಊಟ ಮಾಡಿ ಹೊಟ್ಟೆ ತುಂಬಿತು. ಅವು ಯಾವಾಗ ನಿನಗೆ ನಾನೇ ಊಟ ಅಂತ ನಮಸ್ಕಾರ ಮಾಡಿದ್ನೋ ಆವಾಗ ಅಲ್ಲಮ ಪ್ರಭುಗೆ ತೇಗ ಬಂತಂತೆ, ಹೊಟ್ಟೆ ತುಂಬಿತು ಅಂಥೇಳಿ. ಹೊಟ್ಟೆ ತುಂಬಿತ್ತು ಅಂತ ತೇಗ ಬಂದ ತಕ್ಷಣ ಆ 1,96,000 ಜನ ನಮಗೂ ತೃಪ್ತಿ ಆಯಿತು, ಹೊಟ್ಟೆ ತುಂಬಿತು ಅಂದ್ರಂತೆ ಅವರೆಲ್ಲ. ಇದೇ ಥರದ್ದು ನಮ್ಮ ಕುಮಾರವ್ಯಾಸನಲ್ಲಿ ಆಗೋದಿಲ್ವಾ? ದೂರ್ವಾಸರು ಹೋಗ್ತಾರೆ ಊಟ ಕೊಡು ಅಂತ ಹೇಳಿ. ದ್ರೌಪದಿ ಪಾಪ ಪಾತ್ರೆ ತೊಳೆದಿಟ್ಬಿಟ್ಟಿದ್ದಾಳೆ. ಆದರೂ ಕೃಷ್ಣ ಬಂದು ಪಾತ್ರೆ ಚೆನ್ನಾಗಿ ತೊಳೆದಿರಲಿಲ್ಲ, ಒಂದು ಅಗಳಿತ್ತು, ಅದನ್ನು ತೊಗೊಂಡು ತಿಂದ ತಕ್ಷಣ ಹೊಟ್ಟೆ ತುಂಬಿತಂತೆ ಅವನಿಗೆ. ಹೊಟ್ಟೆ ತುಂಬಿದ ತಕ್ಷಣ ನದಿಯಲ್ಲಿ ಸ್ನಾನ ಮಾಡ್ತಿದ್ರು ದೂರ್ವಾಸರು, ಅವ್ರದ್ದೆಲ್ಲ ಹೊಟ್ಟೆ ಬೆರೆದು ಹೋಯ್ತಂತೆ, ಅಷ್ಟು ಹೊಟ್ಟೆ ತುಂಬಿತೈತೆ ಅವ್ರು ಯಾರಿಗೂ. ಅದಕ್ಕೆ ಕುಮಾರವ್ಯಾಸ ಒಂದು ಮಾತನ್ನು ಹೇಳ್ತಾನೆ ನೋಡಿ, ಎಷ್ಟು ಚೆನ್ನಾಗಿದೆ ಅದನ್ನು. ಬೇರು ನೀರು ಉಂಡಾಗ ತಣಿಯವೇ ಭೂರುಹದ ಶಾಖೋಪಶಾಖೆಗಳು. ಎಷ್ಟು ಅದ್ಭುತ ಮಾತು ಗೊತ್ತಾ ಅದು. ಬೇರು ನೀರು ಉಂಡಾಗ ನಾವು ಗಿಡಕ್ಕೆ ನೀರು ಹಾಕಬೇಕಾದ್ರೆ ಎಲೆಗಳ ಮೇಲೆ ನೀರು ಹಾಕೋದಿಲ್ಲ, ಬೇರಿಗೆ ಹಾಕ್ತೇವೆ.
ಬೇರಿಗೆ ಹಾಕಿದರೂ ಸಾಕು ಆ ಶಾಖೋಪಶಾಖೆಗಳಿಗೆ ನೀರು ಹೋಗ್ತದೆ. ಅದಕ್ಕೆ ಹೇಳ್ತಾರೆ, ಬೇರು ನೀರು ಉಂಡಾಗ ತಣಿಯವೇ ಭೂರುಹದ ಶಾಖೋಪಶಾಖೆಗಳು. ಹಾಗೆ ಅಲ್ಲಮ ತೃಪ್ತನಾದಾಗ ಶರಣರೆಲ್ಲ ತೃಪ್ತರಾದರು ಅಂತ. ಯಾವುದು ಮೂಲ ಕೇಂದ್ರ ತೃಪ್ತ ಆಗ್ತದೋ ಸುತ್ತಮುತ್ತಲ ಪೆರಿಫೆರಲ್ಸ್ ಎಲ್ಲ ತೃಪ್ತ ಆಗ್ತದೆ ಅನ್ನೋ ಮಾತನ್ನು ಎಷ್ಟು ಚಂದ ಹೇಳ್ತಾನೆ ನೋಡಿ ಬಲ್ಕುರ್ಕೆ ಸೋಮನಾಥ್ ಹೇಳುವಂಥ ಮಾತು. ಆದರೆ ಶಿವಪ್ರಸಾದಿ ಮಹಾದೇವನ ಪ್ರಭುದೇವರ ಶಿವನ ಸಂಪಾದನೆಯಲ್ಲಿ ಸ್ವಲ್ಪ ಬೇರೆ ಹೇಳ್ತಾರೆ ಅವರು ಅಲ್ಲಮ ಕಲ್ಯಾಣಕ್ಕೆ 2 ಸಲ ಬಂದರು ಅಂತ ಹೇಳ್ತಾರೆ. ಯಾಕಂತಾರೆ 3 ಶತಮಾನದ ಅಂತರ ಇದೆ ನಡುವೆ. ಹರಿಹರ ಬರೆದದ್ದು 12ನೇ ಶತಮಾನದಲ್ಲಿ, ಆದರೆ ಚಾಮರಸ ಅವರೆಲ್ಲ ಬರೆದದ್ದು 15ನೇ ಶತಮಾನದಲ್ಲಿ. 300 ವರ್ಷಗಳ ಬದಲಾವಣೆ ಇರೋದ್ರಿಂದ ಏನೋ ಸೇರ್ಕೊಳ್ಳೋ ಅವಕಾಶ ಇದೆ, ಬದಲಾಗೋ ಅವಕಾಶ ಇದೆ. ಅವನು 2 ಸಲ ಬಂದ ಅಂತ. ಆದರೆ ಬರುವಾಗ ಅವನೊಂದು ವಿಶೇಷ ಮಾಡ್ತಾನೆ. ಅದು ಯಾಕೆ ಹೇಳ್ತೀನಿ ಅಂದರೆ, ಅಲ್ಲಮ ಪ್ರಭುವಿನ ಎಷ್ಟು ಮುಖಗಳನ್ನು ಪರಿಚಯ ಮಾಡೋಕ್ಕೆ ಸಾಧ್ಯ ಇದೆಯೋ ಅಷ್ಟು ಮಾಡೋಣ ಅಂತ. ಅವನ ಕಲ್ಯಾಣಕ್ಕೆ ಬರಬೇಕಾದ್ರೆ ಮೊದಲನೇ ಸಲ ದಾರಿಯಲ್ಲಿ ಅಜಗಣ್ಣ ಅಂತ ಒಬ್ಬ ಇದ್ದ, ಬಹುದೊಡ್ಡ ಜ್ಞಾನಿ, ದೊಡ್ಡ ವಚನಕಾರ. ಅವನ ತಂಗಿ ಮುಕ್ತಾಯಕ್ಕ ಅಂತ ಇದ್ಲು. ಮಾತೆಷ್ಟು ಚೆನ್ನಾಗಿದೆ ನೋಡಿ, ಅಜಗಣ್ಣ ಬಯಲದಾರಿಯನ್ನು ನರಸಿ ಹೋದ ಅಂತ. ಆ ವಚನ ಸಾಹಿತ್ಯದ ಮಾತು ಅಷ್ಟು ಅದ್ಭುತ. ಅವನು ತೀರ್ಕೊಂಡ, ದೇಹ ಬಿಟ್ಟ ಅಂತ ಹೇಳಿಲ್ಲ. ಅಜಗಣ್ಣ ಬಯಲುದಾರಿಯನ್ನು ನರಸಿ ಹೋದ. ಅಣ್ಣ ತೀರ್ಕೊಂಡಾಗ ಮುಕ್ತಾಯಕ್ಕನಿಗೆ ಬಹಳ ನೋವಾಯಿತು, ದುಃಖಪಟ್ಟಳು. ಅಜಗಣ್ಣ ಬರೀ ಅಣ್ಣ ಮಾತ್ರ ಆಗಿರಲಿಲ್ಲ, ಗುರುವೂ ಆಗಿದ್ದ. ಮುಕ್ತಾಯಕ್ಕ ಕೂಡ ದೊಡ್ಡ ಆಧ್ಯಾತ್ಮ ಶಿಖರವನ್ನು ಏರಿದಂಥ ಹೆಣ್ಮಗಳು, ಸಾಧನೆ ಮಾಡಿದಂಥ ಹೆಣ್ಮಗಳು. ಅಲ್ಲಮ ಪ್ರಭು ಅಲ್ಲಿ ಹೋಗಿ ಮುಕ್ತಾಯಕನೊಡನೆ ಸಂದರ್ಶನ ಮಾಡ್ತಾನೆ. ಆಕೆ ದುಃಖವನ್ನು ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. 2 ಅದ್ಭುತ ಸಾಧಕರ ನಡುವೆ ಮಾಡೋಣ ಚರ್ಚೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಅಲ್ಲಿ ಅಲ್ಲಮ ಪ್ರಭುವಿನ ಭಾಷೆ ಅರ್ಥ ಆಗುತ್ತೆ, ಆಕೆ ಯಾವ ಮಟ್ಟದಲ್ಲಿದ್ಲು ಅನ್ನೋದು ಅರ್ಥ ಆಗ್ತದೆ. ಆ ಮುಕ್ತಾಯಕನ ದುಃಖ ಕಡಿಮೆ ಮಾಡಬೇಕು. ಹೋಗಿ ಹೇಳ್ತಾನೆ, ಮೊದಲು ಯಾರಮ್ಮ ನೀನು ಅಂತ ಕೇಳ್ತಾನೆ. ಆ ಮಾತು ಎಷ್ಟು ಚಂದ ನೋಡಿ ಹೇಳ್ಬೇಕಾರೆ. ಮೊದಲು ಹೋಗಿ ಅಂಗೈಯೊಳಗೊಂದು ಅರಳದ ತಲೆಯ ಹಿಡಿದುಕೊಂಡು ಕಂಗಳ ಮುತ್ತ ಪವಣಿಸುವಾಕೆ ನೀನಾರು ಹೇಳಮ್ಮ. ಕಣ್ಣಲ್ಲಿ ನೀರು ಬಂದಿದೆ ಅಂತ ಹೇಳೋದಕ್ಕೆ. ಅಂಗೈಯೊಳಗೊಂದು ಅರಳದ ತಲೆ ಹಿಡಿಕೊಂಡು, ತಲೆ ಕೂದಲು ಬಿಚ್ಕೊಂಡ್ಬಿಟ್ಟಿದೆ, ಅರಳದ ತಲೆ ಹಿಡಿದುಕೊಂಡು ಕಂಗಳ ಮುತ್ತ ಪವಣಿಸುವಾಕೆ ಯಾರಮ್ಮ ನೀನು. ಅರವಿನೊಳಗಿನ ಮರಹ ಇದೇನು, ಅರವಿನೊಳಗಿನ ಮರವೇ ಇದೇನು. ಅರಿವು ಇದ್ದವರಿಗೆ ಮರವು ಇರಬಾರ್ದು. ಮಾತು ಅಲ್ಲಮ ಪ್ರಭು. ಅರಿವು ಅಂದರೆ ಜ್ಞಾನ, ಜ್ಞಾನ ಇದ್ದವರಿಗೆ ಅಜ್ಞಾನದ ಮರವು ಬರಬಾರ್ದು. ನೀನು ಜ್ಞಾನಿ ಇದ್ದೀಯಾ, ನಿನಗೆ ಅರಿವಿದೆ, ಈ ಮರವೇ ಯಾಕೆ ಬಂತು ನಿನಗೆ. ಅಣ್ಣ ಹೋದ ಅಂತ ಒದ್ದಾಡ್ತೀಯಲ್ಲ, ಅಣ್ಣನ ದೇಹ ಹೋಯ್ತು ಹೊರತಕ್ಕ ಆತ್ಮ ಹಾಗೇ ಇದೆ ಅಂತ ಹೇಳ್ಕೊಂಡು ಅರವಿನೊಳಗಿನ ಮರವು ಇದೇನು ಕಳ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ. ಆಕೆ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ. ಆಕೆನು ಯಾವ ಮಟ್ಟಕ್ಕೆ ಹೋದವಳು. ಆರೆಂದು ಕುರುಹ ಬೆಸಗೊಳ್ಳಲು ಏನೆಂದು ಹೇಳುವೆನಯ್ಯ. ಆಕೆ ಮಾತು ಸುಲಭ. ನಾನು ಯಾರು ಅಂತ ಹೇಳಿ, ಕಾಯದೊಳಗೆ ಮಾಯವಿಲ್ಲ, ಭಾವದೊಳಗೆ ಭ್ರಮೆ ಇಲ್ಲ ಅಂಥೇಳಿ ತಲೆ ಅಳಿದು ನೆಲಗೆಟ್ಟು ಬೆಳಗುವ ಜ್ಯೋತಿ ಎನ್ನ ಅಜಗಣ್ಣನ ತಂದೆಯ ಬೆನ್ನ ಬಳಿಯುವಳು ನಾನಯ್ಯ. ನೋಡಿ, ತಲೆ ಅಳಿದು ನೆಲಗೆಟ್ಟು ಬೆಳಗುವ ಜ್ಯೋತಿ ಯಾರು? ಎನ್ನ ಅಜಗಣ್ಣ, ನನ್ನ ಅಣ್ಣ ಇದ್ನಲ್ಲ, ಅಜಗಣ್ಣ ತಂದೆಯ ಬೆನ್ನ ಬಳಿಯವಳು ನಾನು. ಅವನ ಬೆನ್ನಲ್ಲೇ ಹುಟ್ಟಿದಂಥವಳು ನನ್ನ ತಂಗಿ ಅಂತ ಕೇಳ್ಕೊತಾಳೆ. ನೀನು ಯಾರು ಅಂತ ಕೇಳ್ತಾನೆ. ಕೊನೆಗೆ ಸಂದರ್ಶನ ಪೂರ್ತಿ ಹೇಳೋದಿಲ್ಲ, ಕೆಲವು ಮಾತು ಮಾತ್ರ. ಕೊನೆಗೆ ಅವನು ಹೇಳ್ತಾನೆ, ನೋಡು ಇದು ತಪ್ಪು, ಇದು ದುಃಖ ಪಡೋದು ತಪ್ಪು ಅಂತ ಹೇಳಿಬಿಟ್ಟು ತನ್ನ ತಾನರಿದಡೆ ನುಡಿಯೆಲ್ಲ ತತ್ವ ನೋಡ. ಅಲ್ಲಮ್ಮ ಪ್ರಭು ಆಕೆ ಹೇಳೋದು, ತನ್ನ ತಾನರಿದೊಡೆ ನುಡಿಯೆಲ್ಲ ತತ್ವ. ನಿನ್ನನ್ನು ನೀನು ಅರ್ಥ ಬಿಟ್ಟರೆ ನೀನು ಮಾತಾಡಿದೆಲ್ಲ ತತ್ವವೇ ಆಗಿಬಿಡ್ತದೆ ಅಂಥೇಳಿ, ತನ್ನ ತಾ ಮರೆದೊಡೆ ನುಡಿಯೆಲ್ಲ ಮಾಯೆ ಕಣ. ನಿನ್ನನ್ನು ನೀ ಮರೆತು ಬಿಟ್ಟರೆ ಮಾತಾಡಿದ್ದೆಲ್ಲ ಮಾಯೆ, ಮಾಯೆಂದ ಸತ್ಯ ಅಲ್ಲ, ಅದು ಹಾಗಾಗಿಬಿಡ್ತದೆ. ಅರಿದು ಮರೆದ ಶಿವಯೋಗಿಯ ಶಬುದವೆಲ್ಲ ಉಪದೇಶವಲ್ಲದೆ ಭಿನ್ನ ಉಂಟೆ ಹೇಳ ತಾಯಿ. ಅರಿದು ಮರೆದ, ಅರ್ತಿದ್ಯಾ ನೀನು, ಮೊದಲು ನಿನ್ನ ತತ್ವನ ಅರಿತಿದ್ಯಾ, ಆದರೂ ಮರ್ತಿದ್ಯಾ, ಇಂಥ ಶಿವಯೋಗಿಯ ಶಬ್ದವೆಲ್ಲ ಉಪದೇಶವಲ್ಲವೇ ಹೇಳಮ್ಮ ಅಂತ ಹೇಳ್ದ. ಆಕೆ ಎಂಥ ಚುರುಕು ಮುಟ್ಟಿಸ್ತಾಳೆ ಅಂದರೆ, ಅಲ್ಲಮ ಪ್ರಭು ಮೊದಲು ಯಾರೂ ಕೊಟ್ಟಿರಲಿಕ್ಕಿಲ್ಲ ಆ ಥರ ಚುರುಕು. ಆಕೆ ಹೇಳ್ತಾಳೆ, ನುಡಿಯ ಹಂಗಿನ್ನೂ ನಿಮಗೆ ಹಿಂಗದು, ನುಡಿಯ ಹಂಗು ಇನ್ನೂ ನಿಮಗೆ ಹಿಂಗದು, ನಡೆಯನೆಂತು ಪರರಿಗೆ ಉಪದೇಶಿಸುವಿರಿ. ನೀವು ಮಾತಾಡಿ ಹೇಳ್ತೀಯಲ್ಲ, ಹೀಗೆ ಮಾಡು ಅಂತ ತಿಳಿದವರು ಮಾತಾಡಬಾರ್ದು. ಆಕೆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ನೀವು ತಿಳ್ಕೊಂಡಿದ್ದೀರಿ, ನುಡಿಯ ಹಂಗಿನ್ನೂ ನಿಮಗೆ ನೀಗದು. ನುಡಿ ಹೇಳಬೇಕು, ಮಾತಾಡಬೇಕು ಅಂತ ಹಂಗಿದೆಯಲ್ಲ ನಿಮಗೆ, ನುಡಿಯ ಹಂಗಿನ್ನೂ ನಿಮಗೆ ನೀಗದು, ನಡೆಯನೆಂತು ಪರರಿಗೆ ಉಪದೇಶಿಸುವಿರಿ. ಮತ್ತೊಬ್ರು ನಡೆ ಹೆಂಗೆ ಹೇಳ್ತೀರಿ, ನಿಮಗೆ ಮಾತು ಹೇಳ್ತೀರಿ. ಒಂದು ಸಲ ನಿಮ್ಮ ಮಾತು ಬಂತು ಅಂದರೆ ನಡೆ ಇಲ್ಲ ಅಂತ ಆಯಿತು ನಿಮ್ಮದು, ಮತ್ತೊಬ್ರಿಗೆ ಹೇಗೆ ಹೇಳ್ತೀರಿ ಅಂತ. ಆವಾಗ ಆ ಡಿಸ್ಕಸ್ ಮಾಡಿ ಕೊನೆಗೆ ಆಕೆನ ಒಪ್ಪಿಸ್ತಾರೆ. ಆಕೆನ ಒಪ್ಪಿಸಿ ಕಡೆಗೆ ಡಿಸ್ಕಷನ್ ತುಂಬ ಜಾಸ್ತಿ ಇದೆ, ಅದು ಬೇಡ. ಕೊನೆಗೆ ಆಕೆ ಒಪ್ಕೋತಾಳೆ, ಶಕ್ತಿ ಗೊತ್ತಾಯಿತು. ಆದರೆ ಜೀವಕ್ಕೆ ಆಶ್ರಯವಾದ ದೇಹ, ಅದರಲ್ಲಿರದ ಮನಸ್ಸು, ಇದನ್ನೆಲ್ಲ ಬಯಲು ಮಾಡೋದು ಹೇಗೆ
ಇಲ್ಲದ ಖಾಲಿ ಮಾಡ್ಕೊಳ್ಳೋದು ಹೇಗೆ? ನೋಡಿ, ಜೀವ ಇದೆ, ಅದಕ್ಕೆ ಆಶ್ರಯವಾದಂಥ ದೇಹ ಇದೆ, ಇದರೊಳಗಿರುವಂಥ ಮನಸ್ಸಿದೆ. ಈ ಮೂರನ್ನು ಖಾಲಿ ಮಾಡಿಕೊಂಡು ನಾನು ಇರೋದು ಹೇಗೆ? ಅದನ್ನು ಕಲಿಸ್ಕೊಡು ದಯವಿಟ್ಟು ಗುರುವೇ ಅಂತ ಕೇಳ್ಕೊತಾಳೆ. ಆತನ ಮಾತು ಎಷ್ಟು ಅದ್ಭುತ ಇದೆ ನೋಡಿ. ಒಬ್ಬ ತಾಯಿಗೆ ಹೇಗೆ ಹೇಳಬೇಕು, ಅಲ್ಲಮ್ಮ ಪ್ರಭುವಿನ ಸ್ಪೆಷಾಲಿಟಿ ಅದು. ಮುಂದೆ ಯಾರು ಇರ್ತಾರೋ ಅವ್ರಿಗೆ ಅರ್ಥವಾಗುವ ಹಾಗೆ ಹೇಳುವಂಥ ಶಕ್ತಿ. ಕೇಳಿದವು, ಆಕೆ ಹೇಳ್ತಾನೆ, ಕೇಳಿದವು ಶಿಶುಗಳಿಗೆ ತಾಯಿ ಮೊಲೆವಾಲೆ ಜೀವನವಾದೊಡೆಯು ನೆರೆಪಾಲ ನೆರೆವುತೆ ಮೆಲ್ಲೆ ಮೆಲ್ಲನೆ ಅಶನವನ್ನು ಸವಿಸಿ ಬಾಲಕರ ಪಟು ಮಾಡಬಲ್ಲ ಸಕೀಲಕರವೋಲ್ ಹೊರಗೆ ಮೆರೆದು ನಿರಾಳದಲ್ಲಿ ನಿಲ್ಲುವುದು ಅರಿದವು ಮುಕ್ತಾಯಿ ತಾಯಿ ಕೇಳಮ್ಮ. ಕೇಳಿದವು, ಕೇಳಮ್ಮ, ಶಿಶುಗಳಿಗೆ ತಾಯಿ ಮೊಲೆವಾಲೆ ಜೀವನವಾದೊಡೆ, ಮಗು ಸಣ್ಣದಿದ್ದಾಗ ತಾಯಿ ಎದೆ ಹಾಲೇ ಜೀವನ ಅದಕ್ಕೆ. ಆದರೂ ಕೂಡ ತಾಯಿ ಏನು ಮಾಡ್ತಾಳೆ? ಬರೀ ಎದೆ ಹಾಲೇ ಕೊಡೋದಿಲ್ಲ ಆಕೆ. ಹೇಳಿ, ಜೀವನವಾದಡೆಯು ನೆರೆಪಾಲ ನೆರೆಯುತ್ತೆ, ಬೇರೆ ಬೇರೆ ಹಾಲನ್ನು ಹಾಕ್ತಾ ಮೆಲ್ಲೆ ಮೆಲ್ಲನೆ ಅಶನವನ್ನು ಸವಿಸಿ ಅನ್ನ ಬೇಯಿಸಿ ಮೆತ್ತಗೆ ಮಾಡಿ ಹಾಕ್ತಾಳೆ. ಬರೀ ಹಾಲು ಮೇಲೆ ಬದುಕೋಕೆ ಸಾಧ್ಯ ಇಲ್ಲಲ್ಲ ಮಗು. ನಿಧಾನಕ್ಕೆ ಹಾಲನ್ನು ಕಮ್ಮಿ ಮಾಡ್ತಾ ಅದ್ರ ಜೊತೆಗೆ ಮೆಲ್ಲೆ ಮೆಲ್ಲನೆ ಅಶನವನ್ನು ಸವಿಸಿ, ಅಶನ ಅಂದರೆ ಊಟ, ಬೇರೆ ಬೇರೆ ಅನ್ನ ತಂದು ಹಾಕ್ತಾಳೆ. ಬಾಲಕರ ಪಟು ಮಾಡಬಲ್ಲ, ಬಾಲಕನನ್ನು ದೊಡ್ಡವನು ಮಾಡುವ ಶಕ್ತಿಶಾಲಿಯನ್ನು ಮಾಡುವಂಥ ಸಕೀಲಕರವೋಲ್, ತಂದೆ ತಾಯಿಯರ ಹಾಗೆ ಪಾಲಕರ ಹಾಗೆ ಹೊರಗೆ ಮರೆದು, ಹೊರಗಿಂದ ಜಗತ್ತನ್ನು ಮರೆದು ನಿರಾಳದಲ್ಲಿ ನಿಲ್ಲುವುದು. ಹೊರಗಿಂದ ಮರಿಬೇಕು, ನಿರಾಳದಲ್ಲಿ ನಿಲ್ಲಬೇಕು. ಇದನ್ನು ಕೇಳಿದಾಗ ಮತ್ತೆ ನಾನು DVG ಅವರ ಕಾಲಿಗೆ ಹೋಗೋದಾಗ ಬೇರೆ ಗತಿ ಇಲ್ಲ. ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನ ನೀನು ಒಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ. ಈ ಮಾತನ್ನು ಹೇಗೆ ಹೇಳ್ತಾನೆ ಅವನು? ಮಗು ಸಣ್ಣದಿದ್ದಾಗ ತಾಯಿ ಹಾಲು ಕೊಟ್ಟು ಬೆಳೆಸ್ತಾಳೆ, ಆದರೆ ಯಾವಾಗಲೂ ಹಾಲು ಕೊಡೋದಿಲ್ಲ. ನಿಧಾನಕ್ಕೆ ಹಾಲನ್ನು ಕಮ್ಮಿ ಮಾಡ್ತಾ ಅದ್ರ ಜೊತೆಗೆ ಬೇರೆ ಅನ್ನವನ್ನು ಹಾಕಿ ಹೇಗೆ ಅವನ ಪಟುಗಳನ್ನಾಗಿ ಮಾಡ್ತಾಳೋ, ದೇಹವನ್ನು ಬೆಳೆಸ್ತಾಳೋ, ಹಾಗೆ ನೀನು ನಿಧಾನಕ್ಕೆ ಪ್ರಪಂಚ ಭಗವಂತ ಕೊಡುವಂಥದ್ದನ್ನು ಹೊರಗಿಂದ ತಗೋ, ಒಳಗೆ ತಗೋ, ಶಕ್ತಿ ಒಳಗೆ ಬೆಳೆಸ್ಕೋ, ಹೊರಗಿಂದನು ಕಮ್ಮಿ ಮಾಡ್ತಾ ಬಾ. ಹೊರಗಿಂದ ಕಮ್ಮಿ ಮಾಡ್ಕೋತ ಹೇಳ್ತಾನೆ ನೋಡಿ, ಹೊರಗೆ ಮರೆದು ನಿರಾಳದಲ್ಲಿ ನಿಲ್ಲುವುದರಿದವು ತಾಯಿ ಮುಕ್ತಾಯಿ ಅಕ್ಕ. ಹಾಗೆ ಎರಡು ಕೋಣೆಗಳ ಮಾಡು, ಹೊರಗೊಂದು ಕೋಣೆ ಇರಬೇಕು, ಒಳಗೊಂದು ಕೋಣೆ ಇರಬೇಕು. ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ಹೊರಗಡೆ ಯಾವುದೋ ಜವಾಬ್ದಾರಿ ಇದೆ, ನಿಮಗೆ ಯಾವುದೋ ಕೆಲಸ ಇದೆ, ಆ ಎಲ್ಲ ಆಟಗಳ ನಾಡು, ಜನರ ಜೊತೆಗೆ ಸೇರ್ಕೋ. ಆದರೆ ಅಲ್ಲೇ ಕೂತ್ಕೋಬೇಡ. ವಿರಮಿಸೊಬ್ಬನೇ ನೀನು ಒಳಮನೆಯ ಶಾಂತಿಯಲ್ಲಿ. ಎರಡು ಕೋಣೆ ಮಾಡ್ಕೊಂಡು ಹೇಳ್ತಾನೆ, ಹೊರಗಿಂದ ನಿಧಾನಕ್ಕೆ ಮರೆತುಕೊಂಡು ಬಾ, ಒಳಗಡೆ ಬೆಳೆಸ್ಕೊಂಡು ಬಾ, ಆಗ ಮಾತ್ರ ಆಗ್ತದೆ ಅಂತ ಹೇಳಿ ಹೀಗೆ ಮುಕ್ತಾಯಕ್ಕನ್ನು ಒಲಿಸಿಕೊಂಡು ಆಕೆಗೆ ಸರಿಯಾದ ದಾರಿಯನ್ನು ಕೊಟ್ಟಾಕೆ ಹೇಳ್ತಾಳೆ, ನೀನು ನನಗೆ ಗುರುವಾದೆ, ನೀನು ಗುರುವಾಗಿ ನನ್ನ ಜೀವನಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟೆ ಅಂತ ಹೇಳಿ ಮುಕ್ತಾಯಕ್ಕ ಹೇಳ್ತಾಳೆ. ಹಾಗೆ ಮುಂದೆ ಬರ್ತಾ ಇನ್ನೊಂದಿಬ್ಬರು, ಗೊಗ್ಗಯ್ಯನ ಪ್ರಸಂಗ, ಗೋರಕ್ಷಾ ಪ್ರಸಂಗ, ಸಿದ್ದರಾಮಯ್ಯನ ಪ್ರಸಂಗ, ಅದ್ಭುತ ಪ್ರಸಂಗಗಳೆಲ್ಲವು. ಅಂದರೆ ಒಂದೊಂದು ಮಾತಿನಲ್ಲಿ ಅಲ್ಲಮ್ಮ ಪ್ರಭು ಅವ್ರನ್ನ ಹೇಗೆ ಒಲಿಸಿ ಸರಿ ದಾರಿಗೆ ತಂದ ಅನ್ನೋದನ್ನು ನಾಳೆ ದಿವಸ ಗಮನಿಸೋಣ. ನಮಸ್ಕಾರ.